ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯು ಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧಚಂದ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಯೂಟ್ಯೂಬ್ ಜೂಮ್ನಲ್ಲಿ ಭಾಗವಹಿಸಿದಂತ ಎಲ್ಲ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ, ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳೆಲ್ಲ ಅನ್ಲಿಮಿಟೆಡ್ ಮಾಸಲ್ಸ್ ಆಸ್ಟ್ರಲ್ ಮಾಸ್ಟರ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞಕ್ಕೆ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾತಾರ್ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿಗಳು, ಬುದ್ಧ ಭಗವಾನರು, ಮಹಾವೀರರ ಚೈತನ್ಯವನ್ನ, ನಮ್ಮೆಲ್ಲರ ಪೂರ್ಣಾತ್ಮನ ನಾವು ಸುಂದರ ಮಾತೆಯನ್ನು ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ಆವಾಹನೆಯನ್ನು ಮಾಡ್ತಾ ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ಮಾಸ್ಟರ್ಸ್ ನಾವೀಗಾಗಲೇ ಭಾಗವತ ಚಿಂತನೆಯನ್ನು ಮಾಡ್ತಾ ಇದ್ವಿ. ಭಾಗವತದಲ್ಲಿ ಕೃಷ್ಣ ತಾನು ಕೂತಿದ್ದಾನೆ. ಕೃಷ್ಣ ಕೂತಿರುವಾಗ ಉದ್ಧವ ಬಂದು ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿದ. ಈಗಾಗಲೇ ಕೃಷ್ಣ ಅವತಾರ ಮಾಡಿ ಎಷ್ಟು ದಿನ ಆಗಿದೆ ಅಂತಂದ್ರೆ 102 ವರ್ಷ 2 ತಿಂಗಳಾಗಿದೆ. 102 ವರ್ಷ 2 ತಿಂಗಳಾಗಿದೆ. ಈ ಭೂಮಿ ಮೇಲೆ ಕೃಷ್ಣ ಅವತಾರ ಮಾಡಿ ಇದ್ದದ್ದು ಎಷ್ಟು ದಿವಸ ಅಂತಂದ್ರೆ 106 ವರ್ಷ 6 ತಿಂಗಳು. ಆಯ್ತಾ, 106 ವರ್ಷ 6 ತಿಂಗಳು ಕೃಷ್ಣ ಈ ಭೂಮಿ ಮೇಲೆ ತಾನು ಅವತಾರ ಮಾಡಿ ನಡೆದಾಡಿದ. ಈಗ ಕೃಷ್ಣನಿಗೆ ಎಷ್ಟು ವರ್ಷ ಅಂತಂದ್ರೆ 102 ವರ್ಷ 2 ತಿಂಗಳಾಗಿದೆ. ಆಗ ಉದ್ಧವ ಬಂದು, ಯಾಕೆಂದ್ರೆ ಕೃಷ್ಣನ ಭಾರಿ ದೊಡ್ಡ ಭಕ್ತ, ಒಬ್ಬ ಯಾದವ ವೀರ, ಬೃಹಸ್ಪತಿ ಆಚಾರ್ಯರು ಅಂತ ನಾವೇನು ಹೇಳ್ತೀವಲ್ಲ, ಅಂದ್ರೆ ದೇವತೆಗಳ ಗುರುಗ್ರಹ ಅಂತ ಹೇಳ್ತೀವಿ, ಅವನೇ ಕೃಷ್ಣನ ಸೇವೆ ಮಾಡಬೇಕು, ಭಗವಂತನ ಸೇವೆ ಮಾಡಬೇಕು ಅಂತ ಹೇಳಿ ತಾನು ಉದ್ಧವನಾಗಿ ಬಂದಿರ್ತಾನೆ. ಅವನು ಎಂತಹ ಭಕ್ತ ಅಂತಂದ್ರೆ ಉದ್ಧವ ತನ್ನ ಸಮಸ್ತ ಜೀವನವೇ ಕೃಷ್ಣನ ಸೇವೆಗೆ ಅಂತ ಮುಡುಪಾಗಿಟ್ಟು, ಅವನು ಸಣ್ಣ ಹುಡುಗ ಇದ್ದಾಗಲೇನೆ ಅವರಮ್ಮ ಏನಾದ್ರೂ ಕೊಡ್ಲಿಕ್ಕೆ ಹೋದ್ರೆ ಇದು ಕೃಷ್ಣನಿಗೆ ನೈವೇದ್ಯ ಆಯ್ತಾ ಅಂತ ಕೇಳ್ತಾ ಇದ್ನಂತೆ. ಅಂದ್ರೆ ಅಷ್ಟು ಭಕ್ತಿ ಅವನಿಗೆ ಸಣ್ಣವನಿದ್ದಾಗ್ಲಿಂದಲೇ. ಕೃಷ್ಣ ಅಂದ್ರೆ ಅವನಿಗೆ ಸರ್ವಸ್ವ ಹಾಗಿದ್ದಂತು. ಹಾಗಿರುವಾಗ ಅದಕ್ಕೆ ಕೃಷ್ಣ, ನನ್ನ ಬದುಕೇ ನೀನಾಗಿದ್ದಿ, ಯಾಕೆಂದ್ರೆ ನನಗನ್ನಿಸ್ತಾ ಇದೆ ನೀನು ಸದ್ಯದಲ್ಲೇ ಅವತಾರ ಸಮಾಪ್ತಿ ಮಾಡಬೇಕು ಅಂತಿದ್ದೀಯ. ಹಾಗಾಗಿ ನೀನು ಒಂದು ವೇಳೆ ಹೋಗ್ತೀನಿ ಅನ್ನೋದಾದ್ರೆ ನನ್ನನ್ನು ನಿನ್ನ ಜೊತೆಗೆ ಕರ್ಕೊಂಡು ಹೋಗು, ಆಯ್ತಾ, ನಾನು ನಿನ್ನ ಜೊತೆಗೆ ಬಂದ್ಬಿಡ್ತೇನೆ. ಯಾಕೆಂದ್ರೆ ನೀನಿಲ್ಲದೆ ನಾನು ಒಂದು ಕ್ಷಣವೂ ನನಗೆ ಏನು ಊಹೆ ಕೂಡ ಮಾಡ್ಕೊಳ್ಲಿಕ್ಕಾಗಲ್ಲ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳು, ಏನ್ ಬೇಕಾದ್ರೂ ಬಿಡ್ಬೋದು, ಆದ್ರೆ ನಿನ್ನ ಪಾದಗಳನ್ನ ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಆ ಉದ್ಧವ ತಾನು ಕೇಳಿದ. ಅದಕ್ಕೆ ಕೃಷ್ಣ ಹೇಳಿದ, ಹೌದು ಉದ್ಧವ, ಸದ್ಯದಲ್ಲೇ ನಾನು ಅವತಾರ ಸಮಾಪ್ತಿ ಮಾಡ್ಲಿಕ್ಕಿದ್ದೇನೆ. ಯಾಕೆಂದ್ರೆ ದೇವತೆಗಳು ಬಂದು ಪ್ರಾರ್ಥನೆ ಮಾಡ್ಕೊಳ್ತಾರೆ ಕೃಷ್ಣನನ್ನ, ಹೇಗೆ ಭಗವಂತ ನಾವೆಲ್ಲರೂ ಬಂದು ನನ್ನ ಪ್ರಾರ್ಥನೆ ಮಾಡಿದ್ವಿ, ಭೂಭಾರವನ್ನ ಹರಣ ಮಾಡಬೇಕು, ಧರ್ಮ ಸಂಸ್ಥಾಪನೆ ಮಾಡಬೇಕು ಅಂತ ಹೇಳಿ. ಅದಕ್ಕೆ ಸರಿಯಾಗಿ ನಮ್ಮ ಆ ಕರೆಗೆ ಹೋಗೊಟ್ಟು ನೀನು ಅವತಾರವನ್ನು ಸಮಾಪ್ತಿ ಮಾಡಿದೆ. ಇಲ್ಲಿ ನೀನು ಧರ್ಮ ಸಂಸ್ಥಾಪನೆ ಕಾರ್ಯವೂ ಕೂಡ ಸಂಪೂರ್ಣ ಆಗಿ ಈಗ ಧರ್ಮರಾಜ ತಾನು ರಾಜ್ಯಭಾರ ಮಾಡ್ತಾ ಇದ್ದಾನೆ. ಹೀಗಿರುವಾಗ ನೀನು ನಿನ್ನ ಅವತಾರವನ್ನ ಸಮಾಪ್ತಿ ಮಾಡಬೇಕು. ಯಾಕೆಂದ್ರೆ ನೀನು ಎಲ್ಲಿವರೆಗೆ ಇರ್ತೀಯ ಅಲ್ಲಿವರೆಗೆ ಕಲಿಯುಗ ಬರೋಲ್ಲ, ಆಯ್ತಾ. ಮುಂದೆ ಜೊತೆಗೆ ನೀನು ಇಲ್ಲಿ ಎಷ್ಟು ದಿವಸ ಇರ್ತೀಯ ಅಲ್ಲಿಯವರೆಗೂ ಇದು ದೇವಲೋಕಕ್ಕಿಂತಲೂ ಶ್ರೇಷ್ಠವಾಗಿರ್ತದೆ ಭೂಮಿ, ನಮ್ಮ ಲೋಕಗಳಿಗೂ ಕೂಡ ಮಹತ್ವ ಸಿಗಬೇಕು. ಹಾಗಾಗಿ ನೀನು ಬಂದ ಕಾರ್ಯ ಮುಗಿದಿದೆ, ನೀನು ಅವತಾರ ಸಮಾಪ್ತಿ ಮಾಡಬೇಕು ಅಂತ ಹೇಳಿ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ್ದಾರೆ. ಅದಕ್ಕೆ ಆಯ್ತು ಅಂತ ಹೇಳಿ ಕೃಷ್ಣ ತಾನು ಆಶ್ವಾಸನೆಯನ್ನು ಕೊಡ್ತಾನೆ. ಅವತ್ತೇ ಹೋಗ್ಲಿಲ್ಲ, ಪುನಃ ತಾನು 4 ವರ್ಷ ಇದ್ದು ಒಟ್ಟರೆ 106 ವರ್ಷ 6 ತಿಂಗಳಿಗೆ ಇರುವಾಗ ತಾನು ಅವತಾರವನ್ನ ಸಮಾಪ್ತಿ ಮಾಡ್ತಾನೆ. ಹೀಗೆ 102 ವರ್ಷ 2 ತಿಂಗಳು ಇರುವಾಗ ಉದ್ಧವ ಬಂದು ತಾನು ಕೇಳಿದ. ಅದಕ್ಕೆ ಹಾಗಾಗಿ ನಾನು ಅವತಾರವನ್ನು ಸಮಾಪ್ತಿ ಮಾಡ್ಲಿಕ್ಕಿದ್ದೇನೆ ಅಂತ ಹೇಳಿದಾಗ ಆಗ ಉದ್ಧವ ತಾನು ಕೇಳ್ತಾನೆ, ಕೃಷ್ಣ, ನಾನು
ನೀನು ಹಿಂದೆಲ್ಲ ಅರ್ಜುನನಿಗೆ ಉಪದೇಶ ಮಾಡಿದೆಯಲ್ವಾ, ಯಾಕೆಂದ್ರೆ ಸಾಕ್ಷಾತ್ ಭಗವಂತ ನೀನು. ನನ್ನಲ್ಲಿ ಇವತ್ತು ಬಹಳಷ್ಟು ಗೊಂದಲಗಳಿದ್ದಾವೆ. ಆಯ್ತಾ, ಯಾರ್ಯಾರೋ ತಪಸ್ವಿಗಳನ್ನ, ಜ್ಞಾನಿಗಳನ್ನ, ನಮ್ಮಲ್ಲಿರುವ ಪ್ರಶ್ನೆಗಳಿಗೆ ಉತ್ತರ ಕೇಳುವುದಕ್ಕಿಂತ ಸಾಕ್ಷಾತ್ ನೀನೇ ಭಗವಂತ ಅಲ್ವಾ. ನಿನ್ನ ಬಳಿ ನಾವು ಕೇಳಿದ್ರೆ ಅಲ್ಲಿ ನೇರ ನೇರ ಉತ್ತರ, ನಮಗೆ ಯಾವುದೇ ಡೌಟ್ಸ್ ಇರಲ್ಲ ಅಲ್ಲಿ. ಅದಕ್ಕೆ ಉದ್ದವ ಕೇಳಿದ, ನನಗೆ ನಿನ್ನ ಉಪದೇಶವನ್ನು ಕೊಡು, ನನ್ನಲ್ಲಿ ಕೆಲವೊಂದಿಷ್ಟು ಗೊಂದಲಗಳಿದ್ದಾವೆ, ಆ ಗೊಂದಲಗಳಿಗೆ ನೀನು ಉತ್ತರ ಕೊಡು ಅಂತ ಹೇಳಿ ಆ ಆ ಕೃಷ್ಣನನ್ನು ತಾನು ಕೇಳ್ಕೊಳ್ತಾ ಇದ್ದಾನೆ. ಕೃಷ್ಣ ಆಯ್ತು ಅಂತ ಹೇಳಿ ತಾನು ಆ ಹೇಳಲಿಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ನೋಡು ಉದ್ದವ, ನಿನ್ನನ್ನು ನಾನು ಕರ್ಕೊಂಡು ಹೋಗೋದಿಲ್ಲ. ಯಾಕೆಂದ್ರೆ ಅಲ್ಲ, ಯಾಕೆ ಕರ್ಕೊಂಡು ಹೋಗಲ್ಲ? ರಾಮ ಅವತಾರದಲ್ಲಿ ರಾಮ ಎಲ್ಲರನ್ನೂ ಕರೆದ. ಎಲ್ಲರೂ ಅಂತಂದ್ರೆ ರಾಮಾಯಣದಲ್ಲಿ ಬರ್ತದೆ. ಹೆಂಗೆ ಅಂತಂದ್ರೆ ಆ ರಾಮ ರಾಮ ತಾನು ಎಲ್ಲಾ ಕಡೆ ಡಂಗುರ ಸಾರಿಸ್ಬಿಟ್ನಂತೆ, ಎಲ್ಲಾ ದೇಶಾದ್ಯಂತ. ನಾನು ಅವತಾರ ಸಮಾಪ್ತಿ ಮಾಡ್ತಾ ಇದ್ದೇನೆ, ಯಾರೆಲ್ಲ ನನ್ನ ಮನೆಗೆ ಬರಬೇಕು ಅಂತ ಆಸೆ ಇದೆ ಎಲ್ಲರೂ ನನ್ನೊಟ್ಟಿಗೆ ಬರ್ಬೋದು ಅಂತೆ. ಅವಾಗ ಎಲ್ಲರೂ ರಾಮನ ಜೊತೆಗೆ ಹೊರಟಿದ್ರು. ಒಂದು ಪಶು ಪಕ್ಷಿ ಪ್ರಾಣಿಕ್ಯ, ಅವಾಗೆಲ್ಲ ಎಷ್ಟು ಅಂತಂದ್ರೆ ಅದನ್ನ ಹೇಳ್ತಾರೆ, ಒಂದೊಂದು ಹುಲ್ಲು ಮರ ಗಿಡಗಳು ಕೂಡ ರಾಮ 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 ಅಂತ ಹೇಳಿ ಆ ಅಷ್ಟು ಭಗವಂತನಲ್ಲಿ ರಾಮನಲ್ಲಿ ಲೀನರಾಗಿದ್ರಂತೆ. ಹಂಗೆ ಅವಾಗೆಲ್ಲ ಎಲ್ಲ ಇಡೀ ಕಪಿಸೇನೆ, ಯುದ್ಧ ಮಾಡಿದ ಪ್ರತಿಯೊಂದು ಕಪಿಗಳು ಕೂಡ ರಾಮನೊಟ್ಟಿಗೆ ಹೋಗಿದ್ದಾರೆ. ಆ ಅಷ್ಟು ಆ ಹಾಗೆ, ಹೇಗೆ ನೀನು ರಾಮಾವತಾರದಲ್ಲಿ ಎಲ್ಲರನ್ನ ನಿನ್ನ ಜೊತೆಗೆ ಕರ್ಕೊಂಡು ಹೋದಿರೋ ಹಾಗೆ ನನ್ನನ್ನು ಕೂಡ ಕರ್ಕೊಂಡು ಹೋಗು ಅಂತ ಹೇಳಿದ್ರೆ, ಕೃಷ್ಣ ಹೇಳ್ತಾ ಇದ್ದಾನೆ, ಇಲ್ಲ ಖಂಡಿತ ನಾನು ಯಾರನ್ನೂ ಕರ್ಕೊಂಡು ಹೋಗಲ್ಲ ಈ ಸರಿ. ಈ ಅವತಾರದಲ್ಲಿ ನಾನು ಒಬ್ಬನೇ ಹೋಗೋದು. ಆಯ್ತಾ, ಯಾರಿಗೂ ಅವಕಾಶ ಇಲ್ಲ. ಯಾಕೆಂದ್ರೆ ಇನ್ನೂ ಯಾರಿಗೂ ಅಷ್ಟು ಪರಿಪಕ್ವ ಆಗಿಲ್ಲ. ಯಾಕೆಂದ್ರೆ ರಾಮಾವತಾರಕ್ಕೂ ಕೃಷ್ಣಾವತಾರದ ಕಾಲದಲ್ಲೂ ಬಹಳ ವ್ಯತ್ಯಾಸ ಇರ್ತದಲ್ಲ. ಆ ಬಹಳ ವ್ಯತ್ಯಾಸ ಇದೆ. ಆಯ್ತಾ, ಹಾಗಾಗಿ ಆ ಇನ್ನು ಯಾಕೆಂದ್ರೆ ನಿಮ್ಮ ಸಾಧನೆ ಸಾಕಾಗಿಲ್ಲ, ಇನ್ನು ಸಾಧನೆ ಮಾಡಬೇಕಾಗಿದೆ. ಅದಕ್ಕಾಗಿ ನಾನು ನಿನ್ನ ಇಲ್ಲೇ ಬಿಟ್ಟು ಹೋಗ್ತೇನೆ ಅಂತ ಹೇಳಿ, ಆದ್ರೆ ನೀನು ನಾನು ಹೇಳುವ ಕೆಲವು ವಿಷಯಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಕೇಳು. ಇದು ಕೇವಲ ನಿನಗೆ ಮಾತ್ರ ಕೊಡ್ತಾ ಇರೋದಲ್ಲ, ಇಡೀ ಸಮಸ್ತ ಮಾನವ ಕುಲಕ್ಕೆ ಕೊಡ್ತಾ ಇರೋ ನನ್ನ ಸಂದೇಶ. ಕೃಷ್ಣನ ಸಂದೇಶ ಏನು? ಅದಕ್ಕೆ ಉದ್ದವನಿಗೆ ಹೇಳ್ತಾ ಇದ್ದೆ, ನೋಡು ಉದ್ದವ, ನಾನು ಯಾವಾಗ ಅವತಾರ ಸಮಾಪ್ತಿ ಮಾಡ್ತೇನೆ, ನೀನು ಮಾಡಬೇಕಾದದ್ದು ಏನು ಗೊತ್ತಾ? ನಿರ್ಲಿಪ್ತನಾಗಿ ಬಿಡು. ಯಾರನ್ನ ಎಲ್ಲವನ್ನ ಬಿಟ್ಬಿಡು. ಎಲ್ಲ ಎಲ್ಲ ಬಿಟ್ಬಿಡು, ನಿರ್ಲಿಪ್ತನಾಗಿ ಬಿಡು. ಅಲ್ಲ, ಎಲ್ಲ ಬಿಟ್ಬಿಡೋದು ಅಂತಂದ್ರೆ ನನಗಿನ್ನು ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ನನ್ನನ್ನೇ ನಂಬ್ಕೊಂಡಿರೋರು ತುಂಬಾ ಜನ, ತಂದೆ ತಾಯಿ ಇದ್ದಾರೆ, ಎಲ್ಲರನ್ನೂ ಬಿಟ್ಟು ಬಿಡು ಅಂತ ಹೇಳಿದ ಹೇಗೆ ಬಿಡ್ಲಿಕ್ಕೆ ಆಗ್ತದೆ? ಅದಕ್ಕೆ ಕೃಷ್ಣ ಹೇಳ್ತಾ ಇರೋದು, ಎಲ್ಲ ಬಿಟ್ಟು ಅಂದ್ರೆ ಎಲ್ಲ ಬಿಟ್ಟು ನೀನು ಹೋಗು ಅಂತ ನಾನು ಹೇಳ್ತಾ ಇಲ್ಲ. ಒಳಗಡೆಯಿಂದ ನೀನು ಹಚ್ಕೊಂಡಿದ್ದೀಯಲ್ಲ ನಾನು ನನ್ನದು ಅನ್ನುವ ಆ ಭಾವಬಂಧನದ ಪಾಶ, ಅದನ್ನ ಬಿಟ್ಟುಬಿಡು. ಆಯ್ತಾ? ಅಂದ್ರೆ ನಿನಗೆ ಆ ಯಾರು ನನ್ನವರು, ನನಗೆ ಬೇಕಾದ ಅಂತವರು ಇಲ್ಲ, ಬೇಡ ಆದವರು ಅಂತ ಇಲ್ಲ, ಎಲ್ಲರೂ ಒಂದು ಆತ್ಮ. ಯಾಕೆಂದ್ರೆ ಇಡೀ ಜಗತ್ತೇ ನನ್ನ ಮಾಯೆಯಲ್ಲಿ ಆವರಿಸಿಕೊಂಡಿದೆ. ಹೇಗೆ ಅಂತಂದ್ರೆ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಸ್ವಪ್ನದಲ್ಲಿ ಬದುಕಿದ ಹಾಗೆ ಈ ಬದುಕು ಅನ್ನೋದೇ ಒಂದು ಸ್ವಪ್ನ ಆತ್ಮಕ್ಕೆ. ಯಾಕೆಂದ್ರೆ ಒಬ್ಬ ನಾವು ಮಲಗಿರ್ತಾರೆ ಮಲಗಿರ್ತಾರೆ ಅಥವಾ ಧ್ಯಾನದಲ್ಲೇ ಕೂತಿರ್ತಾರೆ. ಯಾರೋ ಒಬ್ಬ ಬಂದು ಚಾಕು ಹಾಕಿದ, ಕನಸಲ್ಲಿ ಚಾಕು ಹಾಕಿದ, ಯಾರೋ ಯಾರೋ ನನಗೆ ಚುಚ್ಚಿದ್ರು ಅಂತ ಹೇಳಿ ಇನ್ನೇನೋ ನಾನು ಸತ್ತೆ ನಂದು ಪ್ರಾಣ ಹೋಯ್ತು ಅಂತ ಹೇಳಿ ಒಂದೇ ಸಾರಿ ಅಪ್ಪ ಕಣ್ಣು ಬಿಡ್ತಾನೆ. ಕಣ್ಣು ಬಿಟ್ಟು ಕೂಡಲೇ, ಓ ಇಷ್ಟು ತನಕ ನಾನು ನೋಡಿದ್ದು ಕನಸ, ಯಾಕೆಂದ್ರೆ ನಾನೆಲ್ಲೋ ನಿಜಾನೇ ಅನ್ಕೊಬಿಟ್ಟು ಯಾರೋ ಬಂದು ಚುಚ್ಚಿಬಿಟ್ರಲ್ಲ ಅಂತೇಳಿ ಒಂದ್ ಸಾರಿ ಹೊಟ್ಟೆ ನೋಡ್ಕೊಂತಾನೆ. ಆದ್ರೆ ನಿಜ ಆಗಿರೋಲ್ಲ. ಒಂದು ಸಾವು ಕೂಡ ಅಷ್ಟೇ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಸಾವು ಕೂಡ ಅಷ್ಟೇ ಅಪ್ಪ. ಯಾವಾಗ ಆತ್ಮ ಈ ದೇಹದಿಂದ ಹೊರಗೆ ಬರ್ತಾನೆ, ಆ ಹೊರಗೆ ಬರೋ ಟೈಮಲ್ಲಿ ಏನೋ ಆಗ್ತಾ ಇದೆ ಅಂತ ಅವನು ಭಾವಿಸ್ತಾ ಇರ್ತಾನೆ. ಅದು ಯಾವಾಗ ಹೊರಗೆ ಬರ್ತಾನೆ, ಹೊರಗೆ ಬಂದ ಕೂಡಲೇ ಅವನಿಗೆ ಗೊತ್ತಾಗ್ತದೆ, ಅಯ್ಯೋ ಇಷ್ಟು ದಿವಸ ನಾನು ಮಾಯೆಯಲ್ಲಿ ಸಿಲುಕಿದ್ನ, ಹಾಗಾದ್ರೆ ಇದೆಲ್ಲ ನಿಜ ಅಲ್ವಾ? ಹಾಗಾದ್ರೆ ಇದು ನಾನು ಸುಮ್ಮನೆ ವ್ಯರ್ಥವಾಗಿ ಇದನ್ನೆಲ್ಲ ನಂದು 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 ಅಂತ ಬದುಕ್ಬಿಟ್ನಲ್ವ, ಈ ದೇಹವೂ ನಂದಲ್ವಾ ಅಂತ ಹೇಳಿ, ಆಗ ಅವನು ಆಗ ಅವನಿಗೆ ಇಷ್ಟು ದಿನ ನಾನು ನೋಡಿದ್ದು ಇದ್ದಿದ್ದು ಸತ್ಯ ಅಲ್ಲ, ಅದು ಮಾಯೆಯಲ್ಲಿ ಸಿಕ್ಕಿ ಬಿದ್ದಿದ್ದೆ ನಾನು. ಯಾವ ಮಾಯೆ? ದೇಹದ ಮಾಯೆ. ಈ ದೇಹವೇ ನಾನು ಅನ್ನುವ ಮಾಯೆಯೊಳಗೆ ಸಿಕ್ಕಾಕೊಂಡಿದ್ದೆ ನಾನು. ಹಿಂಗೆ ಒಬ್ಬನ ಸ್ವಪ್ನದಿಂದ ಎದ್ದು ಕೂಡಲೇ, ಅಯ್ಯೋ ಇಷ್ಟೊತ್ತವರೆಗೆ ನೋಡಿದ್ದು ನಾನು ಸತ್ಯ ಅಲ್ವಲ್ಲ, ಭ್ರಮೆಯಲ್ಲಿದ್ದೆ, ಕನಸಿನಲ್ಲಿದ್ದೆ ಅಂತ ಹೇಳಿ ಹೇಗೆ ನಮಗೆ ಅರಿವಿಗೆ ಬರ್ತದೋ, ಹಾಗೆ ಒಂದು ಆತ್ಮವು ಕೂಡ ಯಾವಾಗ ದೇಹದಿಂದ ಹೊರಗೆ ಬರ್ತದೆ, ಬಂದ ಕೂಡಲೇ ಅವನಿಗೆ ಗೊತ್ತಾಗೋದೇ ಅದು, ಓಹೋ ನಾನು ಅಂದ್ರೆ ಈ ದೇಹ ಅಲ್ಲ ಆತ್ಮ. ಇಷ್ಟು ದಿವಸ ಮತ್ತೆ ನಾನು ತಪ್ಪು ತಿಳ್ಕೊಂಡು ಭ್ರಮೆಯಲ್ಲಿ ಮುಳುಗಿದ್ನಲ್ವಾ, ನಾನು ನನ್ನದು ಅಂತ ಹೇಳಿ ಆ ಆ ಮಾಯೆಯಲ್ಲಿ, ಭಗವಂತನ ಮಾಯೆಯಲ್ಲಿ ಸಿಕ್ಕಾಕೊಂಡಿದ್ದೆ ಅಂತ ಹೇಳಿ
ಆ ಅವನು ಆಗ ತಾನು ಯೋಚನೆ ಮಾಡ್ತಾನೆ ಅಂತ. ಹಾಗಾಗಿ ಆ ಸತ್ಯ ನಿನಗೆ ದೇಹದಿಂದ ಹೊರಗೆ ಹೋದ್ಮೇಲೆ ಗೊತ್ತಾಗೇ ಆಗ್ತದೆ. ಆದ್ರೆ ಅದನ್ನ ಹೀಗೆ ತಿಳ್ಕೊ. ಆ ಹೀಗೆ ಹಾಗಾಗಿ ನಿರ್ಲಿಪ್ತನಾಗು, ನಿನ್ನನ್ನೆಲ್ಲ ಬಿಟ್ಟು ಹೋಗು ಅಂತ ನಾನು ಹೇಳ್ತಿಲ್ಲ. ಕೊನೆಯವರೆಗೂ, ಕೊನೆ ಉಸಿರುವವರೆಗೂ ನಿನ್ನ ಸಂಸಾರದಲ್ಲೇ ಇರು. ಆದ್ರೆ ಯಾರನ್ನು ನನಗೆ ಬೇಕಾದವರು ಬೇಡ ಆದವರು ಅಂತೇಳಿ ಯಾರನ್ನೂ ಹಚ್ಕೊಳ್ಬೇಡಿ. ಹಾ, ಎಲ್ಲರನ್ನು ಸಮಚಿತ್ತದಿಂದ ಏಕಚಿತ್ತದಿಂದ ನೋಡು. ಎಲ್ಲರೊಳಗೂ ದೇವರಿದ್ದಾನೆ, ಎಲ್ಲರೊಳಗೂ ನನ್ನನ್ನು ಕಾಣು ಅಂತ ಹೇಳಿ. ಯಾಕೆಂದ್ರೆ ಇದು ಯಾವುದು ಶಾಶ್ವತ ಅಲ್ಲ, ಎಲ್ಲವೂ ನನ್ನ ಮಾಯೆಯೊಳಗೆ ಸಿಕ್ಕಾಕೊಂಡಿದೆ. ನೋಡ್ಲಿಕ್ಕೆ ನೈಜ ನಿಜ ಅನ್ನೋ ಹಾಗೆ ಕಾಣಿಸ್ತಾ ಇರ್ತದೆ, ಆದ್ರೆ ಯಾವುದೂ ನಿಜ ಅಲ್ಲ, ಎಲ್ಲದಕ್ಕೂ ಒಂದು ಅಂತ್ಯ ಅನ್ನೋದಿದೆ. ಹಾಗಾಗಿ ಇಂದ್ರಿಯಗಳನ್ನ ನಿಗ್ರಹ ಮಾಡು. ಎಲ್ಲಾ ಕಡೆ ಪ್ರತಿಯೊಂದರಲ್ಲೂ, ಚರಾಚರ ಜೀವರಾಶಿಗಳಲ್ಲೂ, ಅದು ಜೀವ ಇರುವ ಜೀವ ಇಲ್ಲದಿರುವ ಪ್ರತಿಯೊಂದು ವಸ್ತುವಿನಲ್ಲೂ ನನ್ನನ್ನು ಕಾಣು. ದೇವರಿದ್ದಾನೆ. ಅಣುರೇಣು ತೃಣಕಾಷ್ಟಗಳಲ್ಲೂ ಭಗವಂತನಿದ್ದಾನೆ. ದೇವರಿಲ್ಲದ ಜಾಗವೇ ಇಲ್ಲ ಅನ್ನುವುದನ್ನ ನಿನ್ನ ಅನುಭವಕ್ಕೆ ತಂದುಕೋ. ಯಾಕೆಂದ್ರೆ ನರಸಿಂಹನಾಗಿ ಭಗವಂತ ಬಂದು ತೋರಿಸಿದ್ದೇ ಅದನ್ನ. ಯಾಕೆಂದ್ರೆ ನಾನು ಎಲ್ಲೆಲ್ಲೂ ಇದ್ದೇನೆ. ನೀವು ಎಲ್ಲಿ ಒಂದು ಕಂಬದಿಂದ ಹೇಗೆ ದೇವರು ಬರಲಿ? ಯಾರು ಪ್ರತಿಷ್ಠೆ ಮಾಡಿದ್ರಲ್ಲಿ? ಹ್ಮ್. ಯಾರು ಮಂತ್ರ ಹಾಕಿದ್ರು? ಯಾರು ಪ್ರತಿಷ್ಠೆ ಮಾಡಿದ್ರು? ಯಾರು ಪೂಜೆ ಮಾಡಿದ್ರು? ಆದ್ರೂ ಕೇವಲ ಒಂದು ಕಂಬದಿಂದ ಭಗವಂತ ತಾನು ಬಂದನು. ಯಾಕೆ ಬಂದ? ಜಗತ್ತಿಗೆ ತೋರಿಸ್ಲಿಕ್ಕಾಗಿ ನಾನು ಎಲ್ಲೆಲ್ಲೂ ಇದ್ದೇನೆ, ಅಣುರೇಣು ತೃಣಕಾಷ್ಟಗಳಲ್ಲೂ ನಾನು ಇದ್ದೇನೆ ಅನ್ನೋದನ್ನ, ಸತ್ಯವನ್ನ ತೋರಿಸ್ಲಿಕ್ಕಾಗಿ ಪ್ರಹ್ಲಾದನಿಗೆಲ್ಲ ಇಡೀ ಜಗತ್ತಿಗೆ. ಯಾಕೆಂದ್ರೆ ಪ್ರಹ್ಲಾದನನ್ನ ರಕ್ಷಣೆ ಮಾಡ್ಲಿಕ್ಕೆ ಬಂದಿದ್ದಲ್ಲ, ಹಿರಣ್ಯಕಶಿಪುವನ್ನ ಸಂಹಾರ ಮಾಡ್ಲಿಕ್ಕೆ ಬಂದಿದ್ದಲ್ಲ. ಯಾಕೆಂದ್ರೆ ದೇವರು ವೈಕುಂಠದಲ್ಲಿ ತಾನು ಕೂತೆ ಸಂಕಲ್ಪ ಮಾತ್ರದಿಂದಲೇ ಅದನ್ನ ಮಾಡಬಹುದಿತ್ತು. ಯಾಕೆಂದ್ರೆ ಈಗಾಗಲೇ ಪ್ರಹ್ಲಾದನನ್ನ ಎಷ್ಟೋ ಬಾರಿ ತಾನು ರಕ್ಷಣೆ ಮಾಡಿದ್ದಾನೆ. ಆದ್ರೆ ಬರುವ ಉದ್ದೇಶ ಏನು ಅಂತಂದ್ರೆ, ಜಗತ್ತಿಗೆ ಸಂದೇಶ ಕೊಡ್ಲಿಕ್ಕಾಗಿ. ಏನು ಅಂತಂದ್ರೆ, ನಾನು ಎಲ್ಲೆಲ್ಲೂ ಇದ್ದೇನೆ. ಆ ಆ, ನಾನು ಇಲ್ಲದಿರುವ ಜಾಗವೇ ಇಲ್ಲ ಅನ್ನುವುದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕಾಗಿತ್ತು. ಹಾಗಾಗಿ ತಾನು ನರಸಿಂಹನಾಗಿ ಹೇಗೆ ಬಂದೋ ಹಾಗೆ ನೀನು ಇಂದ್ರಿಯಗಳನ್ನ ನಿಗ್ರಹ ಮಾಡು. ಯಾಕೆಂದ್ರೆ ಕಣ್ಣು ಬಯಸಿದ್ದನ್ನೆಲ್ಲ ನೋಡ್ಬೇಡ. ನಿನಗೆ ಏನನ್ನ ನೋಡ್ಬೇಕು ಅಂತ ಅನಿಸ್ತದೆಯೋ ಅದನ್ನು ಮಾತ್ರ ನೋಡು. ಕಿವಿ ಅದು ಎಲ್ಲವನ್ನೂ ಕೇಳಿಸ್ಕೊಳ್ತದೆ. ಅದಕ್ಕೆ ಒಳ್ಳೇದು ಗೊತ್ತಿಲ್ಲ, ಕೆಟ್ಟದ್ದು ಗೊತ್ತಿಲ್ಲ. ಆದ್ರೆ ನಿನಗೆ ಯಾವುದು ಬೇಕೋ, ನಿನ್ನ ಆತ್ಮೋದ್ಧಾರಕ್ಕೆ ಯಾವುದು ಹಿತವೋ ಅದನ್ನು ಮಾತ್ರ ಕೇಳಿಸ್ಕೊ. ಆಯ್ತಾ? ಹಾಗೆ ಪ್ರತಿಯೊಂದು ಇಂದ್ರಿಯಗಳು ಅಷ್ಟೇ. ಅವು ಎಲ್ಲವನ್ನು ಗ್ರಹಿಸ್ತವೆ. ಅದಕ್ಕೆ ಒಳ್ಳೇದು ಗೊತ್ತಿಲ್ಲ, ಕೆಟ್ಟದ್ದು ಗೊತ್ತಿಲ್ಲ. ಆದ್ರೆ ನಿನಗೆ ಗೊತ್ತಿದೆ ಯಾವುದು ಬೇಕು, ಯಾವುದು ಬೇಡ. ಆ ನಿನಗೆ ಬೇಕಾದದ್ದು, ನಿನ್ನ ಆತ್ಮೋದ್ಧಾರಕ್ಕೆ ಯಾವುದು ಬೇಕೋ ಅದನ್ನು ಮಾತ್ರ ಗ್ರಹಿಸ್ತಾ ಹೋಗು. ಆಯ್ತಾ? ಅದೇ ಇಂದ್ರಿಯ ನಿಗ್ರಹ ಅಂತ ಹೇಳಿ ಅಂತ ಹೇಳ್ತಾ ಇದ್ರೆ, ಅದಕ್ಕೆ ಉದ್ಧವ ಕೇಳ್ತಾ ಇದ್ದಾನೆ, ಅಲ್ಲ ಕೃಷ್ಣ, ನೀನು ಹೇಳ್ತಿ ಎಲ್ಲ ಬಿಟ್ಟು ಬಿಡು ಬಿಟ್ಟು ಬಿಡು ಅಂತ ಹೇಳಿ. ಆದ್ರೆ ಅಷ್ಟು ಸುಲಭ ಇದೆನಾ? ಯಾಕೆಂದ್ರೆ ನಾವು ಎಷ್ಟು ಹಚ್ಕೊಂಡಿರ್ತೀವಿ. ಏನು ಬೇಡ, ಎಲ್ಲ ಬಿಡೋದು ಮುಂದಿನ ಮಾತು. ನಾವು ನಿತ್ಯ ಕುಡಿಯುವ ಒಂದು ಟೀ ಬಿಡ್ಲಿಕ್ಕೆ ಆಗ್ತದ? ಒಂದು ಕಾಫಿ ಬಿಡ್ಲಿಕ್ಕೆ ಆಗ್ತದೆ? ಕಾಫಿ ಬಿಟ್ಬಿಡಿ ನಾಳೆಯಿಂದ ಅಂದ್ರೆ ಎಷ್ಟು ಜನ ಬಿಡ್ಲಿಕ್ಕೆ ರೆಡಿ ಇದ್ದೀವಿ? ಆ ಏಕಾದಶಿ ಉಪವಾಸ, ಒಂದಿನ ಊಟ ಬಿಡಿ ಅಂದ್ರೆ ಎಷ್ಟು ಜನ ನಾವು ಬಿಡ್ಲಿಕ್ಕೆ ರೆಡಿ ಇದ್ದೀವಿ ಅಲ್ವಾ? ಹಾಗೆ ಅದಕ್ಕೆ ಉದ್ಧವ ಹೇಳ್ತಾ ಇದ್ದಾನೆ, ಅಲ್ಲ ಬಿಡು ಬಿಡು ಅಂತೀಯಲ್ಲಪ್ಪ, ನಮಗೆ ಇಂಥ ಒಂದು ಸಣ್ಣ ಸಣ್ಣದನ್ನೇ ಬಿಡ್ಲಿಕ್ಕೆ ಆಗೋದು. ನಿನಗೇನೋ ಬಹಳ ಇಷ್ಟವಾದ ತಿಂಡಿನೋ ವಸ್ತುನೋ ಅದನ್ನ ಬಿಟ್ಬಿಡು ಅಂದ್ರೆ ಬಿಟ್ಬಿಡ್ತೀವ ನಾವು? ಇಲ್ಲ. ಹ್ಮ್ ಅದನ್ನ ಒಂದು ವಾರ ಬಿಡ್ಬೋದು, ತಿಂಗಳು ಬಿಡ್ಬೋದು. ಆಯ್ತಾ? ಮತ್ತೆ ಅದ್ರ ಕಡೆ ಮನಸ್ಸು ಯಾಕೆಂದ್ರೆ ಹೊರಗಡೆಯಿಂದ ಬಿಡ್ಬೋದು, ಆದ್ರೆ ಮನಸ್ಸಿನಿಂದ ಬಿಡ್ಲಿಕ್ಕೆ ಆಗ್ತದೆ? ಮತ್ತು ಮನಸ್ಸು ಎಳಿತಾನೆ ಇರ್ತದೆ. ಎಷ್ಟು ಜನರಿಗೆ ಇವತ್ತು ಧ್ಯಾನ 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 ಮಾಡ್ಲಿಕ್ಕೆ ಬಂದ್ರೆ ನಾನ್ ವೆಜ್ ಬಿಡ್ಬೇಕಾಗ್ತದೆ ಅಂತ ಹೇಳಿ ಬರದೇ ಇರೋರಿದ್ದಾರೆ. ಹಾಗೆ ಬಂದ್ರು ಕೂಡ ನಾನ್ ವೆಜ್ ಬಿಡದೇ ಇರೋರಿದ್ದಾರೆ. ಹ್ಮ್. ಇವತ್ತಿಗೂ ಅಯ್ಯೋ ಬೆಳ್ಳುಳ್ಳಿ ಹಾಕದೇ ಇದ್ರೆ ಊಟಕ್ಕೆ ಟೇಸ್ಟೇ ಬರಲ್ಲ ಅಂತ ಹೇಳಿ ಇನ್ನೂ ಬೆಳ್ಳುಳ್ಳಿ ಬಿಡದೇ ಇರೋರಿದ್ದಾರೆ ಅಲ್ವ? ಹಾಗೆ ಅಷ್ಟು ಸುಲಭ ಇಲ್ಲ ಕೃಷ್ಣ. ಮತ್ತೆ ಹೆಂಗೆ ಇದನ್ನೆಲ್ಲ ನಾವು ಬಿಡೋದು ಅಂತೀಯಲ್ಲ, ಒಳಗಡೆಯಿಂದ ಹೇಗೆ ಅದನ್ನ ಹೆಂಗೆ ಸಾಧಿಸ್ಲಿಕ್ಕೆ ಸಾಧ್ಯ ಇದೆ? ಯಾಕೆಂದ್ರೆ ನೀನೇನೋ ದೇವರು ಹೇಳ್ತೀಯಪ್ಪ, ಆದ್ರೆ ಎಲ್ಲ ನಾವು ಸಾಮಾನ್ಯರು, ನಮಗಿಂದ ಹೇಗೆ ಸಾಧ್ಯ ಆಗ್ತದದು ಅಂತ ಹೇಳಿ ಉದ್ಧವ ತಾನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದೇನೆ, ನೋಡು, ಎಲ್ಲವೂ ಎಲ್ಲವೂ ನಿಂತಿರೋದು ಒಂದೇ ಒಂದೇ ವಸ್ತುವಿನ ಮೇಲೆ. ಯಾವುದು ಅಂತಂದ್ರೆ ಮನಸ್ಸಿನ ಮೇಲೆ. ಪ್ರತಿಯೊಂದರ ಹಿಂದೆ ಇರುವುದು ಮನಸ್ಸು. ನೀನು ಮನಸ್ಸಿನಿಂದ ನಿರ್ಧಾರ ಮಾಡಿದೆ ಅಂತಾದ್ರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಯಾಕೆಂದ್ರೆ ನಿನ್ನ ದೇಹಕ್ಕಾದ ಬೇಕಾಗಿಲ್ಲ, ನಿನ್ನ ಬೇಕಾಗಿರೋದು ನಿನ್ನ ಮನಸ್ಸಿಗೆ. ಹಾಗಾಗಿ ಮನಸ್ಸಿನ ಮೂಲಕ ಮನಸ್ಫೂತಂ ಸಮಾಚರಿತ, ಮನಸ್ಸಿನ ಮೂಲಕ ನೀನು ನಿಗ್ರಹ ಮಾಡು, ಅನ್ನುವುದನ್ನು ಮಾಡುವುದನ್ನು ಕಲಿ. ಯಾಕೆಂದ್ರೆ ನಾವು ಮೊದಲೇ ಏನು ಲಿಮಿಟ್ ಹಾಕೊಂಡ್ರೆ, ನಾನು 12 ಗಂಟೆವರೆಗೂ ಮಾಡ್ತೇನೆ, 1 ಗಂಟೆವರೆಗೂ ಗುಡಾಕೇಶ ಮಾಡ್ತೇನೆ ಅಂತ ನೀನು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಅದು ಮುಂದೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮನಸ್ಸಿನಲ್ಲೂ ಗಟ್ಟಿ ಆಗ್ಬೇಕು. ಅದೇನಾದ್ರೂ ಸರಿ, ನಾನು ಬೆಳಗ್ಗೆವರೆಗೂ ಮಾಡ್ತೇನೆ, ನಾನ್ ಸ್ಟಾಪ್ 41 ದಿನ ಮಾಡೇ ಮಾಡ್ತೇನೆ
ಅಂತ ಹೇಳಿ ಮನಸ್ಸಿನಲ್ಲಿ ಗಟ್ಟಿ ಆಯ್ತು ಅಂತಂದ್ರೆ ಪ್ರತಿಯೊಬ್ಬರಿಗೂ ಸಾಧ್ಯ ಇದೆ. ಆಯ್ತಾ? ಹಾಗಾಗಿ ಕೃಷ್ಣ ಹೇಳ್ತಾ ಇರೋದು ಅದೇ, ಮನಸ್ಸು ಬೋದು. ಯಾಕೆಂದ್ರೆ ಎಲ್ಲದಕ್ಕೂ ಒಬ್ಬ ಮನುಷ್ಯ ಉದ್ಧಾರ ಆಗೋದಕ್ಕೂ ಅವನ ಹಾಳಾಗೋದಕ್ಕೂ, ಇದು ಗೀತೆಯಲ್ಲೂ ಕೂಡ ಕೃಷ್ಣ ಹೇಳುವುದು ಅದನ್ನೇ ಹೇಳೋದು. ಆ ಉದ್ಧಾರ ನಿನ್ನ ಮನಸ್ಸೇ ನಿನ್ನ ಕಾರಣ. ನಿನ್ನ ಮನಸ್ಸೇ ನಿನ್ನನ್ನು ಹಾಳು, ನಿನ್ನ ನಿಜವಾದ ಶತ್ರು ಅದೇ, ಅಥವಾ ನಿನ್ನ ನಿಜವಾದ ಮಿತ್ರನೂ ಅದೇ. ನಿನ್ನನ್ನು ಹಾಳು ಮಾಡ್ಬೋದು ಅಥವಾ ನಿನ್ನನ್ನು ಉದ್ಧಾರಲು ಕೂಡ ಮಾಡ್ಬೋದು, ಅದು ನಿನ್ನ ಮನಸ್ಸು. ಹಾಗಾಗಿ ಮನಸ್ಸು ಮಾಡಬೇಕು. ಜಗತ್ತನ್ನು ನೋಡು, ಭಗವಂತನ ಬಗ್ಗೆ ತಿಳ್ಕೊ. ಯಾಕೆಂದ್ರೆ ಪ್ರತಿಯೊಂದರಲ್ಲೂ ನಾನು ತಿಳ್ಕೊಳ್ಳೋದನ್ನು ಕೊಟ್ಟಿದ್ದೇನೆ. ಅಂದ್ರೆ ಈ ಸೃಷ್ಟಿ ಅನ್ನೋದು ಸುಮ್ಮನೆ ಇಲ್ಲ. ನೋಡಿ, ನೀವು ಸುಮ್ಮನೆ ಎಲ್ಲೋ ಒಂದು ಹೊರಗಡೆ ಹೋಗಿ ಪ್ರಕೃತಿಯಲ್ಲಿ ಕುತ್ಕೊಳ್ಳಿ, ಆ ಪ್ರಕೃತಿಯನ್ನ ವೀಕ್ಷಣೆ ಮಾಡ್ತಾ ಹೋಗಿ, ಒಂದಿದ್ದ ಹಾಗೆ ಇನ್ನೊಂದಿಲ್ಲ. ವಿಚಿತ್ರ ವಿಚಿತ್ರವಾಗಿದೆ. ಎಷ್ಟೊಂದು ಕೋಟಿ ಕೋಟಿ ಜೀವರಾಶಿಗಳಿದ್ದಾವೆ. ಒಂದು ಪ್ರಾಣಿಯಲ್ಲಿ ಇರುವ ವ್ಯವಸ್ಥೆ ಇನ್ನೊಂದು ಪ್ರಾಣಿಯಲ್ಲಿಲ್ಲ, ಒಂದು ಮರದಲ್ಲಿರುವ ವ್ಯವಸ್ಥೆ ಇನ್ನೊಂದು ಮರದಲ್ಲಿಲ್ಲ. ಆ ಎಷ್ಟು ಒಂದು ಒಂದು ಗಿಡದ ಹೂವು ಇನ್ನೊಂದು ಗಿಡದ ಹಾಗೆ ಇಲ್ಲ. ಎಷ್ಟೊಂದು ವಿಚಿತ್ರವಾಗಿದೆ. ಎಲ್ಲವನ್ನ ಗಮನಿಸು, ಅದರಿಂದ ತಿಳ್ಕೊಳ್ಳೋದಿದೆ. ಪ್ರತಿಯೊಂದರಲ್ಲೂ ನಾನು ಕಲೀಲಿಕ್ಕೆ ಇಟ್ಟಿದ್ದೇನೆ. ಆ ಪ್ರತಿಯೊಂದರಲ್ಲೂ ನೀನು ತಿಳ್ಕೊಳ್ಬೇಕಪ್ಪ. ಆ ಆಮೇಲೆ ಆ ಬರೀ ನೀನು ಜ್ಞಾನ ಸಂಪಾದನೆ ಮಾಡು. ಹೇಗೆ ಸಂಪಾದನೆ ಮಾಡೋದು ಅಂತಂದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ, ಬರೀ ಪುಸ್ತಕವನ್ನ ಓದೋದು ಮಾತ್ರ ಅಲ್ಲ. ಆ, ಅದನ್ನ ನಮ್ಮ ಬದುಕಿಗೆ ಆ ಏನಂತೀವಿ, ಅನುಭವಕ್ಕೆ ತಂದುಕೊಳ್ಬೇಕು. ಪುಸ್ತಕವನ್ನ ಓದು, ಅದನ್ನ ಜೀವನಾನುಭವಕ್ಕೆ ತಂದುಕೋ. ಆಗ ಅದು ನಿಜವಾದ ಜ್ಞಾನವಾಗ್ತದೆ. ಬರೀ ನೀನು ಪುಸ್ತಕ ಓದಿ 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 ನಾನು ಬಹಳ ತಿಳ್ಕೊಂಡಿದ್ದೀನಿ, ಅದು ಯಾವ ಪ್ರಯೋಜನಕ್ಕೂ ಬರೋಲ್ಲ. ಆಯ್ತಾ? ಅದನ್ನ ಅನುಭವಕ್ಕೆ ತನ್ಕೋ. ಅದು ಅನುಭವಕ್ಕೆ ತನ್ಕೋಬೇಕು ಅಂತಂದ್ರೆ ನೀನು ಬೆರಿಬೇಕು, ಜಗತ್ತಿನ ಜೊತೆಗೆ ಬೆರಿಬೇಕು. ನೀನು ಯಾವುದೋ ಒಂದು ಮನೆಯಲ್ಲಿ ಒಳಗೆ ನಾಲ್ಕು ಗೋಡೆಗಳಿಗೆ ಕುತ್ಕೊಂಡು ಇಷ್ಟು ದೊಡ್ಡದು ಲೈಬ್ರರಿ ಇಟ್ಟುಕೊಂಡು ಬರೀ ನಾನು ಓದು 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 ಓದಿ ದೊಡ್ಡ ಜ್ಞಾನ ಭಂಡಾರ ಸಂಪಾದನೆ ಮಾಡಿದೆ ಅಂದ್ರೆ ಅದು ಜ್ಞಾನವ? ಅಷ್ಟೇ ಅಲ್ಲ. ಆ ಪಡೆದ ಜ್ಞಾನವನ್ನ ಹೊರಪ್ರಪಂಚಕ್ಕೆ ಹೋಗು, ಅಲ್ಲಿ ಅದನ್ನ ಅನುಭವ ಪೂರ್ವಕವಾಗಿ ಅನುಭವಕ್ಕೆ ತಗೋ. ಅದನ್ನ ಟ್ಯಾಲಿ ಮಾಡು, ಒಂದಕ್ಕೊಂದು ಮ್ಯಾಚ್ ಮಾಡಿ ಕಲ್ತ್ಕೋ ಅದನ್ನ. ಇಲ್ಲ ಅಂತಂದ್ರೆ ಆ ಹಾಗೆ ಹಾಗೆ ಪ್ರಾಕ್ಟಿಕಲ್ ಆಗಿ ತಿಳ್ಕೊ. ಆಗ ಅದು ನಿಜವಾದ ಜ್ಞಾನವಾಗ್ತದೆ ಅಂತ ಹೇಳಿ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದ. ನೋಡು, ಒಬ್ಬ ಮನುಷ್ಯ ಉದ್ಧಾರ ಆಗ್ಬೇಕು ಅಂತಂದ್ರೆ ಅವನು ಯಾರನ್ನೋ, ಯಾವುದೋ ಒಬ್ಬ ಗುರುವನ್ನ ಅಥವಾ ನನಗೆ ಯಾರೋ ಏನೋ ಉಪದೇಶ ಕೊಡಬೇಕು ಅಂತ ಹೇಳಿ ಯಾರನ್ನೋ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ಯಾಕೆಂದ್ರೆ ಅವನ ಮನಸ್ಸೇ ನಿಜವಾದ ಗುರು. ಆ, ಅವನ ಮನಸ್ಸೇ ಅವನ ನಿಜವಾದ ಗುರು. ಅವನ ಮನಸ್ಸಿನಲ್ಲಿ ಬಂತು ಅಂತ ನಾನು ಉದ್ಧಾರ ಆಗ್ಬೇಕು, ಏನಾದ್ರೂ ಮಾಡಿ ನಾನು ಉದ್ಧಾರ ಆಗ್ಬೇಕು, ನಾನು ಸಾಧನೆ ಮಾಡಬೇಕು ಅನ್ನುವ ಮನಸ್ಸು ಅವನಲ್ಲಿ ಬರದೇ ಹೋದ್ರೆ, ಅವನ ಮನೆಯಲ್ಲೇ ಸಾಧನೆ ಮಾಡುವವರಿದ್ರು, ಅವನ ಪಕ್ಕದಲ್ಲೇ ಸಾಧನೆ ಮಾಡುವವರಿದ್ರು, ಅವನು ಯಾವತ್ತೂ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಪಕ್ಕದಲ್ಲೇ ಗುರುಗಳಿರ್ತಾರೆ. ಈಗ ನೋಡಿ, ಧ್ಯಾನ ಮಾಡೋರು ಎಷ್ಟು ಜನ ನಿಮ್ಮ ಮನೆಯಲ್ಲಿ, ಪಕ್ಕದ ಮನೆಯಲ್ಲಿ, ನಿಮ್ಮ ಊರಿನಲ್ಲಿ, ಕೇರಿಯಲ್ಲಿ ಎಷ್ಟು ಜನ ನಿಮ್ಮನ್ನ ಆಶ್ರಯಿಸುತ್ತಾರೆ ಅಲ್ವಾ? ಅಂದ್ರೆ ಅದನ್ನೇ ಕೃಷ್ಣ ಹೇಳ್ತಾ ಇದ್ದಾನೆ. ನೀನು ಈಗ ಉದ್ಧಾರ ಆಗಬೇಕು ಅನ್ನೋವನಿಗೆ ಮನಸ್ಸು ಬರಬೇಕು. ಮನಸ್ಸು, ಅವನೇ ಅದೇ ನಿಜವಾದ ಗುರು. ಇಲ್ಲ ಅಂತಂದ್ರೆ ಪಕ್ಕದಲ್ಲೇ ಇರಲಿ ಗುರುಗಳು, ಮನೆಯಲ್ಲೇ ಇರಲಿ, ಎಲ್ಲೇ ಇರಲಿ, ಅವನು ಉದ್ಧಾರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನೀನು ಯಾರೋ ಗುರುವನ್ನ ಆಶ್ರಯಿಸಿಕೊಂಡು ಹೋಗಬೇಕು ಅಂತೇನಿಲ್ಲ. ನಿನ್ನ ಮನಸ್ಸೇ ನಿನ್ನ ನಿಜವಾದ ಗುರು. ಹಾಗಾಗಿ ಆ ಮನಸ್ಸನ್ನು ಆಶ್ರಯಿಸು. ಆ ಮನಸ್ಸು ಸದಾ ನಿನ್ನ ಉದ್ಧಾರಕ್ಕೆ ಯೋಚನೆ ಮಾಡಲಿ. ಯಾಕೆಂದ್ರೆ ಆ ಮನಸ್ಸು ನಿನ್ನೊಳಗೆ, ನೀನು ಆ ಮನಸ್ಸಿನಲ್ಲಿ ನಾನೇನಾದ್ರೂ ಮಾಡಿ ಉದ್ಧಾರ ಆಗ್ಬೇಕಪ್ಪ ಅಂತ ಹೇಳಿ ಯಾವಾಗ ನೀನು ಆ ಮನಸ್ಸನ್ನು ಆಶ್ರಯಿಸಿದೆ, ಆಗ ನೀನು ಏನು ಮಾಡು ಅಂತಂದ್ರೆ, ಇಡೀ ಜಗತ್ತೇ ಒಂದು ಪಾಠಶಾಲೆ. ಆ ಜಗತ್ತನ್ನು ನೋಡು, ಪ್ರತಿಯೊಂದನ್ನು ನೋಡು, ಒಳ್ಳೆಯವರು ಕೆಟ್ಟವರು, ಆ ಅಲ್ಲಿ ನಡೆಯುವ ಘಟನೆ, ರಾಜಕೀಯ, ಎಲ್ಲವನ್ನ ನೋಡು. ಪ್ರತಿಯೊಂದರಲ್ಲೂ ನಾನು ಇದರಿಂದ ಏನು ಕಲಿಯೋದಿದೆ, ನನಗೇನು ಎಕ್ಸ್ಪೀರಿಯನ್ಸ್, ನನ್ನ ಆತ್ಮಕ್ಕೆ ಇದರಿಂದ ನನಗೆ ಏನು ಸಿಗೋದಿದೆ ಅಂತ ಹೇಳಿ ಅದನ್ನ ಪ್ರತಿಯೊಂದರಲ್ಲೂ ನೀನು ನನಗೇನಿದೆ ಇದರಲ್ಲಿ ಒಳ್ಳೆಯದು, ತಿಳ್ಕೊಳ್ಳೋದೇನಿದೆ, ಕಲಿಯೋದೇನಿದೆ ಅಂತ ತಿಳ್ಕೊಳ್ತಾ ಹೋಗು. ಅದೇ ಒಂದು ಪಾಠಶಾಲೆ. ಹಾಗಾಗಿ ಆ ಹಾಗಾಗಿ ಎಷ್ಟು ಅಂತ ಹೇಳ್ತಾ ಇದ್ದಾನೆ. ಅದರಲ್ಲೂ ನನಗೆ ನೋಡು ಉದ್ಧವ, ನಾನು ಎಷ್ಟೊಂದು ಸೃಷ್ಟಿ ಮಾಡಿದ್ದೇನೆ. ನನಗೆ ಬಹಳ ಅಚ್ಚುಮೆಚ್ಚಿನ ಸೃಷ್ಟಿ ಯಾವುದು ಅಂತಂದ್ರೆ ಈ ಯಾವುದು, ಮನುಷ್ಯ ಜನ್ಮ, ಈ ಮನುಷ್ಯ ಸೃಷ್ಟಿ. ಯಾಕೆಂದ್ರೆ ಈ ಮನುಷ್ಯ ತಾನು ಮನಸ್ಸು ಮಾಡಿದ ಅಂತಂದ್ರೆ ಎಲ್ಲವನ್ನೂ ಸಾಧಿಸ್ಬೋದು. ಅಂದ್ರೆ ತಾನು ಮೋಕ್ಷವನ್ನು ಕೂಡ ಸಾಧಿಸ್ಲಿಕ್ಕೆ ಸಾಧ್ಯ ಆಗುವುದು ಈ ಮನುಷ್ಯ ಜನ್ಮದಿಂದ. ಹಾಗಾಗಿ ನನಗೆ ಈ ಮನುಷ್ಯ ಜನ್ಮ ಅಂತಂದ್ರೆ ಬಹಳ ಇಷ್ಟ. ಅದಕ್ಕೆ ನಿನಗೆ ಒಂದು ಒಬ್ಬ ಅವಧೂತನ ಕಥೆಯನ್ನ ಹೇಳ್ತೀನಿ ಕೇಳು. ಯಾಕೆಂದ್ರೆ ಹೀಗೆ ನಿನ್ನ ಹಾಗೆ ಒಬ್ಬ ಅವಧೂತ ಯಾರ ಗುರುವನ್ನು ಆಶ್ರಯಿಸದೆ ಈ ಪ್ರಕೃತಿ, ಇಡೀ ಜಗತ್ತನ್ನ ನೋಡ್ತಾ ನೋಡ್ತಾ ತಾನು ಜ್ಞಾನವನ್ನು ಸಂಪಾದನೆ ಮಾಡಿ ತಾನು ಹೇಗೆ ಅವಧೂತನಾದ ಅನ್ನುವ ಒಂದು ನಿದರ್ಶನ ಕಥೆಯನ್ನ ಹೇಳ್ತೀನಿ ಕೇಳು ಅಂತ ಹೇಳಿ
ಕೃಷ್ಣ ಆ ಒಬ್ಬ ಅವಧೂತನ ಕಥೆಯನ್ನ ತಾನು ಹೇಳ್ತಾನೆ. ಹೇಳಲಿಕ್ಕೆ ಶುರು ಮಾಡ್ತಾನೆ. ಒಬ್ಬ ಯದು ಯದುರಾಜ, ಆಯ್ತಾ. ಈ ಯಾದವರ ವಂಶದಲ್ಲಿ ಯಯಾತಿ, ಆ ಆ ವಂಶದಲ್ಲಿ ಬಂದಂಥವನು ಆ ಯದುರಾಜ. ಅಂದ್ರೆ ಯದುರಾಜ ಯಯಾತಿಯಲ್ಲಿ, ಅಂದ್ರೆ ಈ ಯದು ವಂಶದ ಮೂಲ ಪುರುಷ ಯಾರು, ಯದುರಾಜ. ಆ ಅವನು ಒಮ್ಮೆ ಹೋಗ್ತಾ ಇರ್ತಾನೆ. ಹೋಗುವಾಗ, ಕಾಡಿನಲ್ಲಿ ಹೋಗುವಾಗ ಒಬ್ಬ ಅವಧೂತನನ್ನ ನೋಡ್ತಾನೆ. ಒಬ್ಬ ಅವಧೂತ, ಅವಧೂತ ಅಂದ್ರೆ ಗೊತ್ತಲ್ಲ, ದೇಹದಲ್ಲಿ ಬಟ್ಟೆ ಇರ್ತದೋ ಇಲ್ಲೋ, ಬಹಳ ದಷ್ಟಪುಷ್ಟವಾಗಿರ್ತಾರೆ, ಒಂದ್ ರೀತಿ ವಿಚಿತ್ರ ಇರ್ತಾರೋ, ಆಯ್ತಾ. ಯಾವುದು ಬೇಕಾಗಿರಲ್ಲ, ಯಾವುದು ಬೇಡ ಅಂತಿರಲ್ಲ ಅಂತ. ಅವ್ರು ಒಂಥರ ನೋಡ್ಲಿಕ್ಕೆ ವಿಚಿತ್ರವಾಗಿರ್ತಾರೆ, ನೋಡ್ಲಿಕ್ಕೆ ಹುಚ್ಚರ ತರ ಇರ್ತಾರೆ, ಆದ್ರೆ ಮಹಾಜ್ಞಾನಿ. ತನ್ನ ಹಾಗೆ ಒಬ್ಬ ಅವಧೂತನನ್ನ ನೋಡಿದ. ಆ ಅವಧೂತನನ್ನ ನೋಡಿ ಇವನಿಗೆ ಏನೋ ಅನಿಸ್ತು, ಇವನೇನೋ ಬಹಳ ಸ್ಪೆಷಲ್ ಇದಾನಲ್ಲ. ಯಾಕಂದ್ರೆ ನೋಡ್ಲಿಕ್ಕೆ ಬಹಳ ದಷ್ಟಪುಷ್ಟ ಇದ್ದಾನೆ, ಬಹಳ ಒಳ್ಳೆ ತೇಜಸ್ವಿ ಇದ್ದಾನೆ, ಒಳ್ಳೆ ಸಿದ್ಧಿಗಳಿದೆ. ಅವನ ಮನಸ್ಸು ಮಾಡಿದ್ರೆ ಆ ಆ ಸಿದ್ಧಿಯಿಂದ ಅವನು ಏನ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಅಥವಾ ಈಗ ನಮ್ಗೆ ಏನಾದ್ರೂ ಒಂದು ಸಿದ್ಧಿ ಇದೆ ಅನ್ಕೊಂಡ್ರೆ, ನಾವು ಒಂದು ಆಶ್ರಮ ತಕೊಂಡು ಕುತ್ಕೊಂಡ್ ಬಿಟ್ರೆ ಎಷ್ಟು ಜನ ಬರ್ತಾರೆ, ಎಷ್ಟು ದುಡ್ಡು ಮಾಡ್ಬೋದು, ಏನೆಲ್ಲ ಬೇಕು ಎಲ್ಲ ಸಿಕ್ಬಿಡ್ತದಲ್ಲ. ಅಷ್ಟೆಲ್ಲ ಇವನಿಗೆ ಶಕ್ತಿ ಸಾಮರ್ಥ್ಯ ಇದೆ, ಆದ್ರೆ ಮೈ ಮೇಲೆ ಒಂದು ಬಟ್ಟೆ ಕೂಡ ಹಾಕೊಂಡಿಲ್ಲ ಇವ್ನು. ಆ ಅಷ್ಟು ಕಲಿತಾ ಇದ್ದಾನೆ, ಅಂಥದ್ದು ಏನಿರ್ಬೋದು ಅಂತ ಹೇಳಿ ಆ ವಧೂತನನ್ನ ಹೋಗಿ ತಾನು ಕಲಿತಾನೆ, ಕೇಳ್ತಾನೆ. ಆ ಹೋಗಿ ಮಾತಾಡಿಸ್ತಾನೆ ಯದುರಾಜ. ಆ ಯಾಕೆ ಯಾಕೆ ನೀನು ಹೀಗಿದ್ದಿ? ಯಾಕೆಂದ್ರೆ ಏನೂ ಮಾಡ್ತಾ ಇಲ್ಲ ನೀನು. ಹೋಗ್ಲಿ, ಹೊಟ್ಟೆಪಾಡಿಗಾಗಿ ಅಂತ ಏನಾದ್ರೂ ದುಡಿತಾ ಇದ್ದಾನ? ಅದು ಇಲ್ಲ. ಅವ ಸುಮ್ಮನೆ ತಿರುಗ್ತಾ ಇದ್ದಾನೆ, ಎಲ್ಲೋ ಕುತ್ಕೊಳ್ತಾನೆ, ಎಲ್ಲೋ ಮಲಗ್ತಾನೆ, ಎಲ್ಲೋ ಹೇಳ್ತಾನೆ, ಸುಮ್ಮನೆ ಕಣ್ಣು ಮುಚ್ಕೊಂಡು ಕುತ್ಕೊಳ್ತಾನೆ. ಆ ಏನೇನೋ ಮಾಡ್ತಿರ್ತಾನೆ. ಹಾಗೆ ಆದ್ರೆ ಮಹಾ ತೇಜಸ್ವಿ, ಮಹಾ ತಪಸ್ವಿ. ಆ ತನ್ನ ದೇಹದ ಮೇಲಿನ ಅರಿವು ಕೂಡ ಇಲ್ಲದೆ ಬದುಕ್ತಾ ಇದ್ದ. ಇದು ಹೇಗೆ ಸಾಧ್ಯ ಆಯ್ತು? ಯಾಕೆ ನೀನು ಹೀಗೆ ಬದುಕ್ತಾ ಇದ್ದಿ? ಇದರ ಹಿಂದಿನ ನನಗೆ ಸ್ವಲ್ಪ ನಿನ್ನ ಉಪದೇಶ ಹೇಳು. ಯಾರು ನಿನ್ನ ಗುರು? ಯಾರು? ಇಷ್ಟೆಲ್ಲ ನೀನು ಕಲ್ತಿದ್ದೀಯಲ್ಲ, ನಿನಗೆ ಯಾರು ಗುರು ಅಂತ ಹೇಳಿ ಆ ಅವಧೂತನನ್ನ ಆ ಯದುರಾಜ ತಾನು ಪ್ರಶ್ನೆ ಮಾಡಿದ. ಅದಕ್ಕೆ ಆ ಯದುರಾಜನಿಗೆ ಆ ಅವಧೂತ ತಾನು ಉತ್ತರ ಕೊಡ್ತಾನೆ. ಏನಂತಂದ್ರೆ, ನೋಡು, ನನಗೆ ಯಾರೋ ಒಬ್ಬ ಗುರು ಇಲ್ಲ, ನನಗೆ ಒಟ್ಟು ಬಹಳ ಜನ ಗುರುಗಳಿದ್ದಾರೆ. ಹ್ಮ್ ನನಗೆ ನನಗೆ ನೆನಪಿಲ್ಲ ಎಷ್ಟೊಂದು ಜನ ನನಗೆ ಗುರುಗಳಿದ್ದಾರೆ ಅಂತೇಳಿ. ಅಷ್ಟು ಜನ ಗುರುಗಳಿದ್ದಾರೆ, ಹೌದಾ? ಅಷ್ಟು ಗುರುಗಳ ಜೊತೆಗೆ ಕಲ್ತಿದ್ದೀಯ ನೀನು? ಯಾರಪ್ಪ ಅವರು ಅಂತಂದ್ರೆ, ಅವನು ಹೇಳ್ತಾ ಹೋಗ್ತಾನೆ. ಈ ಭೂಮಿ, ಗಾಳಿ, ಬೆಂಕಿ, ನೀರು, ಆಕಾಶ, ಸೂರ್ಯ, ಚಂದ್ರ, ಸಮುದ್ರ, ಒಂದು ಜೇನುನೊಣ, ಜೇನು ಹಿಡಿಯುವವ, ಸರ್ಪ, ಹೆಬ್ಬಾವು, ಪಾರಿವಾಳ, ಪಾರಿವಾಳ, ಗಿಡುಗ, ಹಾಗೆ ಒಬ್ಬ ವೇಶ್ಯಾಸ್ತ್ರೀ, ಆ, ಒಬ್ಬ ಮದುವೆಗೆ ಮದುವೆಯ ವಯಸ್ಸಿಗೆ ಬಂದಂತಹ ಹೆಣ್ಣು ಮಗಳು, ಹೀಗೆ ಪ್ರತಿಯೊಬ್ಬರಿಂದ ಒಬ್ಬ ಹುಚ್ಚ, ಹೀಗೆ ಪ್ರತಿಯೊಬ್ಬರು ಕೂಡ ನನಗೆ ಗುರುಗಳು. ಅಲ್ಲಪ್ಪ, ಇಷ್ಟೊಂದು ಜನ, ಅವರಿಂದ ಎಲ್ಲ ಏನ್ ಕಲ್ತೆಪ್ಪ ನೀನು ಅಂತ ಕೇಳಿದ್ರೆ, ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಅವಧೂತ ತಾನು ಹೇಳ್ತಾನೆ, ನಾನು ಭೂಮಿಯಿಂದ ಕಲಿತೆ. ಏನು ಅಂತಂದ್ರೆ, ಆ ಭೂಮಿ ಎಷ್ಟು ಅಚಲವಾಗಿ ನಿಂತಿದೆ ಗೊತ್ತು. ಒಂದ್ ಎಂತಹ ಪ್ರಕೃತಿ ವಿಕೋಪ ಆಗ್ಲಿ, ಏನಾದ್ರೂ ಆಗ್ಲಿ, ಎಷ್ಟು ಜನನಾದ್ರೂ ಬರ್ಲಿ, ಎಷ್ಟು ಬಹುಭಾರ ಆಗ್ಲಿ, ಆದ್ರೆ ಸ್ವಲ್ಪವೂ ಕೂಡ ಅಲ್ಲಾಡದೆ ನಿಂತಿದ್ದಾಳೆ. ಅಷ್ಟು ಅಚಲವಾಗಿ ನಿಂತಿದ್ದಾಳೆ. ಅಂದ್ರೆ ನಾವು ಏನೋ ಒಂದು ಸಾಧನೆ ಮಾಡ್ಲಿಕ್ಕೆ, ಏನೋ ಒಂದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಅಂತ ಹೊರಟಾಗ ನಾವು ಅಷ್ಟು ಅಚಲವಾಗಿ ನಿಲ್ಲಬೇಕು. ಸ್ವಲ್ಪವೂ ಒಂದು ಹೆಜ್ಜೆ ಮುಂದಿಟ್ರೆ ಆ ಯಾವುದೇ ಕಾರಣಕ್ಕೂ ಆ ಹೆಜ್ಜೆಯನ್ನು ಹಿಂದಕ್ಕೆ ಇಡಬಾರ್ದು. ಅದನ್ನ ನಾನು ಭೂಮಿಯನ್ನ ನೋಡಿ ಕಲಿತೆ. ನಾವು ಸಾಧನೆ ಮಾಡ್ಲಿಕ್ಕೆ ಹೋದಾಗ ಆ ಸಾಧನೆಯ ಉತ್ತೀರ್ಣದ ಸ್ಥಿತಿಯನ್ನು ತಲುಪುವವರೆಗೂ ಹಿಂದಕ್ಕೆ ತಿರುಗಿ ನೋಡ್ಲೇಬಾರದು. ಅದನ್ನ ನಾನು ಭೂಮಿಯಿಂದ ಕಲಿತೆ. ಮತ್ತೆ ಸಹನೆ, ಎಷ್ಟು ನಾವು ಏನೆಲ್ಲ ಈ ಭೂಮಿಗೆ ನಾವು ನೋವು ಕೊಡ್ತಾ ಇದ್ದೀವಿ, ಆದ್ರೂ ಕೂಡ ಭೂಮಿ ಏನಾದ್ರೂ ನಮಗೆ ಪ್ರತಿಯಾಗಿ ಏನಾದ್ರೂ ಮಾಡ್ತಾ ಇದ್ದಾಳೋ? ಇಲ್ಲ. ಎಷ್ಟು ಎಲ್ಲವನ್ನ ಸಹಿಸ್ಕೊಳ್ತಾ ಇದ್ದಾಳೆ, ಸಹನಾಮೂರ್ತಿ. ಜೊತೆಗೆ ಇಡೀ ಭೂಮಿ ತನಗೋಸ್ಕರ ಅಂತ ಏನಾದ್ರೂ ಮಾಡ್ಕೊಳ್ತಾ ಇದ್ದಾಳೆ? ಇಲ್ಲ. ಎಲ್ಲವನ್ನೂ ಪರೋಪಕಾರಕ್ಕಾಗಿ ಅಂತ ಮಾಡ್ತಾ ಇದ್ದಾಳೆ, ಲೋಕ ಕಲ್ಯಾಣಕ್ಕಾಗಿ. ಹಾಗೆ ಇಷ್ಟನ್ನೆಲ್ಲ ನಾನು ಆ ಭೂಮಿಯಿಂದ ಕಲಿತೆ. ಆ ಅಂದ್ರೆ ನಾವು ಪರೋಪಕಾರಿಗಳಾಗಿರ್ಬೇಕು, ಸಹನೆಯನ್ನ ನಾವು ಆ ಅಳವಡಿಸಿಕೊಳ್ಳಬೇಕು, ಅಚಲವಾಗಿರಬೇಕು ಅನ್ನುವುದನ್ನ ಭೂಮಿಯನ್ನ ನೋಡಿ ಕಲಿತೆ. ಇನ್ನು ಗಾಳಿಯನ್ನ ನೋಡಿ ಏನಪ್ಪ ಕಲಿತೆ? ಆ ಗಾಳಿಯನ್ನು ನೋಡಿ ನಿರ್ಲಿಪ್ತವಾಗಿರುವುದನ್ನು ಕಲಿತೆ. ಅಂದ್ರೆ ಯಾವುದನ್ನು ಅಂಟಿಸಿಕೊಳ್ಳೋ ಹಂಗಿಲ್ಲ. ಅಂದ್ರೆ ಯಾಕೆಂದ್ರೆ ಯೋಗಿಗಳು ಹಾಗಿರ್ತಾರಂತ, ಗಾಳಿಗಳಿದ್ದ ಹಾಗೆ ಇರ್ತಾರೆ. ಅದು ಹೇಗಪ್ಪ ಅದು ಅಂತಂದ್ರೆ, ನೋಡಿ, ಗಾಳಿ ಬೀಸಿ ಬರ್ತಾ ಇರ್ತದೆ, ಅದೆಲ್ಲೋ ಒಂದು ದುರ್ಗಂಧ ಬರುತ್ತೆ, ದುರ್ಗಂಧ. ಆ ನಿಜವಾಗ್ಲೂ ಗಾಳಿಯಲ್ಲಿ ಇರೋದಲ್ಲ ದುರ್ಗಂಧ, ಅಲ್ಲೆಲ್ಲೋ ಆ ಪ್ರದೇಶದಲ್ಲಿ ದುರ್ಗಂಧ ಇರ್ತದೆ. ಅಲ್ಲಿಂದ ಅದು ಹಾದು ಬರುವಾಗ ಆ ಗಾಳಿ ಕೆಟ್ಟ ವಾಸನೆ ಬರ್ತದೆ. ಅದೇ ಮುಂದೆ ಸ್ವಲ್ಪ ಏನೋ ಮುಂದಕ್ಕೆ ಹೋದ್ರೆ ಅಲ್ಲಿ ಇನ್ನೊಂದೇನೋ
ಒಳ್ಳೆ ಒಳ್ಳೆ ಜಾಗಕ್ಕೆ ಹೋಗ್ತದೆ, ಅಲ್ಲೇನೋ ಒಳ್ಳೆ ಸ್ಮೆಲ್ ಇರ್ತದೆ. ಆಯ್ತಾ? ಅವಾಗ ಅಲ್ಲಿ ಗಾಳಿ ಹಾದು ಬಂದ್ರೆ ಏನಾಗ್ತದೆ, ಆ ದುರ್ಗಂಧವೇ ಒಳ್ಳೆಯ ಗಾಳಿಯಾಗಿ ಬರ್ತದೆ. ಅಂದ್ರೆ ಅದು ಯಾವುದನ್ನು ಅಂಟಿಸ್ಕೊಳ್ಳಿಲ್ಲ, ಆ ದುರ್ಗಂಧವನ್ನು ಅಂಟಿಸ್ಕೊಳ್ಳಿಲ್ಲ, ಈ ಕಡೆ ಒಳ್ಳೆ ಗಂಧವನ್ನು ಅಂಟಿಸ್ಕೊಳ್ಳಿಲ್ಲ. ಯಾವಾಗಲೂ ಅದು ನಿರ್ಲಿಪ್ತವಾಗಿರ್ತದೆ. ಗಾಳಿಗೆ ಏನೋ ಆಕಾರವೂ ಇಲ್ಲ, ರುಚಿಯೂ ಇಲ್ಲ, ವಾಸನೆಯೂ ಇಲ್ಲ, ಏನೂ ಇಲ್ಲ. ಹಾಗೆ ಆದ್ರೆ ಎಲ್ಲಾ ಕಡೆ ಇರ್ತದೆ. ಆಯ್ತಾ? ಗಾಳಿ ಇಲ್ಲದೆ ಇರೋ ಜಾಗ ಯಾವುದಿದೆ? ಎಲ್ಲಾ ಕಡೆ ಆವರಿಸ್ಕೊಂಡಿದೆ ಅಲ್ವ? ಹಾಗೆ ಎಲ್ಲರ ಜೊತೆಗೆ ಇರಬೇಕು, ಆದ್ರೆ ಯಾರನ್ನೂ ಅಂಟಿಸ್ಕೊಳ್ಬಾರ್ದು. ಹಾಗೆ ನಿರ್ಲಿಪ್ತವಾಗಿರುವುದನ್ನ ನಾನು ಗಾಳಿಯನ್ನು ನೋಡಿ ಕಲಿತೆ ಅಂತ ಹೇಳಿ. ಆ ಯಾಕೆಂದ್ರೆ ಯೋಗಿಗಳು ಹಾಗೆ ಇರ್ತಾರೆ, ಯಾರನ್ನು ಅಂಟಿಸ್ಕೊಳ್ಳೋದಿಲ್ಲ. ಇನ್ನು ಬೆಂಕಿ, ಬೆಂಕಿಯಿಂದ ಕಲಿತೆ. ಯಾಕೆಂದ್ರೆ ಬೆಂಕಿಯಿಂದ ಏನ್ ಕಲಿತೆಪ್ಪ ಅಂತಂದ್ರೆ, ಯೋಗಿಗಳು ಯೋಗಿಗಳು ಬೆಂಕಿ ಹಾಗೆ ಪ್ರಜ್ವಲಿಸ್ತಾ ಇರ್ತಾರಂತೆ. ಸಾಧಕರು, ಸಾಧನೆ ಮಾಡಿದಂತಹ ಸಾಧಕರು ಬೆಂಕಿ ಹಾಗೆ ಪ್ರಜ್ವಲಿಸ್ತಾ ಇರ್ತಾರೆ. ನಾವು ಅವರನ್ನ ಆ ಅಷ್ಟೇ ಅಲ್ಲ, ಯಾರು ಅವರ ದರ್ಶನ ಮಾಡ್ತಾರೆ, ಆ ಯೋಗಿಗಳನ್ನ, ಯಾರು ಸಾಧನೆ ಮಾಡಿದ ಸಾಧಕರಿರ್ತಾರೆ, ಭಯ ಅವರ ದರ್ಶನ ಮಾಡಿದ್ರೆ ಸಾಕಂತ ನಮ್ಮ ಕರ್ಮಗಳೆಲ್ಲ ಸುಟ್ಟು ಹೋಗ್ತದೆ, ಅಷ್ಟು ಪ್ರಜ್ವಲಿಸ್ತಾ ಇರ್ತಾರೆ. ಆ ಅಶ ಅವರು ನಾವು ಉದ್ಧಾರ ಆಗ್ಲಿಕ್ಕೆ ಅವರನ್ನ ಒಮ್ಮೆ ಸಂದರ್ಶನ ಮಾಡಿದ್ರೆ ಸಾಕು, ಅಥವಾ ಅವ್ರ ಜೊತೆಗೆ ಇದ್ರೆ ಸಾಕು, ನಮ್ಮ ಕರ್ಮವನ್ನೆಲ್ಲ ಸುಟ್ಟು ಬಿಡ್ತಾರೆ. ಆ ಹಾಗೆ, ಅಥವಾ ನಮ್ಮನ್ನ ಉದ್ಧಾರ ಮಾಡುವ ಶಕ್ತಿ ಅವರಲ್ಲಿ ಇರ್ತದೆ. ಅಷ್ಟು ಬೆಂಕಿ ಬೆಂಕಿ ಹಾಗೆ ಪ್ರಜ್ವಲಿಸ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಅವರನ್ನು ಮುಟ್ಟುವ ಪ್ರಯತ್ನವನ್ನು ಮಾಡಬಾರ್ದು. ಯಾರಾದರೂ ಆ ಸಾಧಕರನ್ನ, ಯೋಗಿಗಳನ್ನ ಮುಟ್ಟುವ ಪ್ರಯತ್ನ ಮಾಡಿದ್ರು, ಬೆಂಕಿ ಮುಟ್ಟಿದ್ರೆ ಏನಾಗ್ತದೆ, ಸುಟ್ಟು ಹೋಗ್ತಾರೆ. ಆ ಹಾಗೆ ಯೋಗಿಗಳು ಹಾಗಿರ್ತಾರೆ. ಆ ಅದನ್ನ ನಾನು ಆ ಬೆಂಕಿಯನ್ನು ನೋಡಿ ಕಲಿತೆ. ಅಂದ್ರೆ ನಾವು ಹಾಗಿರ್ಬೇಕು, ಒಬ್ಬ ಯೋಗಿ ಆದವನು ಬೆಂಕಿ ಹಾಗಿರ್ಬೇಕು. ತನ್ನೊಳಗೆ ಬರುವಂತಹ ಕಾಮ, ಕ್ರೋಧ, ಮದ, ಮತ್ಸರ ಎಲ್ಲವೂ ಆ ಬೆಂಕಿಗೆ ಬಿದ್ದರೆ ಹೆಂಗೆ ಸುಟ್ಟು ಹೋಗ್ತದೋ, ಹಾಗೆ ಒಬ್ಬ ಯೋಗಿ ಬೆಂಕಿ ತರ ಇರ್ತಾನೆ. ಅವನಿಗೆ ಕೆಟ್ಟದ್ದು ಏನಾದ್ರೂ ಬಂದು ಮುಟ್ಟಿದ್ರೆ ಅದು ಸುಟ್ಟು ಹೋಗ್ತದೆ. ಕೆಟ್ಟ ಆಲೋಚನೆ, ದುರಾಲೋಚನೆ, ಮದ, ಮತ್ಸರ, ಈ ಷಡ್ ವರ್ಗಗಳೆಲ್ಲ ಆ ಯೋಗಿಯಲ್ಲಿ ಸುಟ್ಟು ಭಸ್ಮ ಆಗಿರ್ತದಂತೆ. ಅದನ್ನ ನಾನು ಬೆಂಕಿಯನ್ನ ನೋಡಿ ಕಲಿತೆ. ಇನ್ನು ಆ ಇನ್ನು ನೀರನ್ನ ನೋಡಿ ಕಲಿತೆ. ಏನು ಅಂತಂದ್ರೆ, ಆ ಯಾವಾಗ್ಲೂ ಜ್ಞಾನಿಗಳು ಇನ್ನೊಬ್ಬರನ್ನ ಯಾವಾಗ್ಲೂ ಜ್ಞಾನಿಗಳು ಏನ್ ಮಾಡ್ತಾರೆ, ಕ್ಲೀನ್ ಮಾಡ್ತಾ ಇರ್ತಾರೆ, ಕರ್ಮ ಕರ್ಮ ತೊಳಿತಾರೆ. ನೀರ್ ಏನ್ ಮಾಡ್ತದೆ, ನಮ್ಮನ್ನ ಶುಚಿಗೊಳಿಸ್ತದಲ್ಲ. ನಾವೀಗ ಏನು ಶುದ್ಧ ಆಗ್ಬೇಕಂದ್ರೆ ಏನ್ ಮಾಡ್ತೀವಿ, ಸ್ನಾನ ಮಾಡ್ತೀವಿ. ಇವನನ್ನು ಯಾಕೋ ಹೊರಗಡೆ ಹೋಗಿ ಬಂದೆ, ನಂದು ಯಾಕೋ ಮನಸ್ಥಿತಿ ಸರಿ ಇಲ್ಲ, ಒಂದೊಂದು ಆರ ಪೊಲ್ಯೂಟ್ ಆಗಿದೆ ಅಂದ್ರೆ ಏನ್ ಮಾಡ್ಬೇಕು, ಹೋಗಿ ಸ್ನಾನ ಮಾಡ್ಬೇಕು ಅಲ್ವಾ? ಆ ಹಾಗೆ ಆ ಆ ನೀರಿಗೆ ಹೇಗೆ ಶುದ್ಧ ಮಾಡುವ ಗುಣ ಇದೆಯೋ, ಹಾಗೆ ಆ ನೀರಿನಿಂದ ಕಲಿತೆ ಜ್ಞಾನಿಗಳು ಕೂಡ ಹಾಗೆ ನಮ್ಮ ಕರ್ಮವನ್ನು ತೊಳೆದು ಶುದ್ಧ ಮಾಡ್ತಾರೆ. ಜೊತೆಗೆ ಕೂಡಿಸುವ ಗುಣ, ಆ ಕೂಡಿಸುವ ಗುಣ ಆ ನೀರಿಗಿದೆ. ಹಾಗೆ ನಾನು ಅನ್ಕೊಂಡೆ, ಜ್ಞಾನಿಗಳನ್ನ ಜ್ಞಾನಿಗಳು ಯಾವತ್ತೂ ಎಲ್ಲ ಜ್ಞಾನವನ್ನು ಕೂಡಿಸುವ ಕೆಲಸ ಮಾಡ್ತಾರೆ. ಹಾಗಾಗಿ ನಾನು ಆ ನೀರಿನಿಂದ ಕಲಿತೆ ಅಂತ ಹೇಳ್ತಾ. ಇನ್ನು ಸೂರ್ಯ, ಆ ಸೂರ್ಯನಿಂದ ಸಮಯ ಪ್ರಜ್ಞೆಯನ್ನೇ ಕಲಿತೆ. ಏಕೆಂದ್ರೆ ಆ ಸೂರ್ಯ ಬರೋದು ಏನಾದ್ರು ಹೆಚ್ಚು ಕಡಿಮೆ ಆಗ್ತದೆ, ಎಷ್ಟು ದಿನ, ಎಷ್ಟು ವರ್ಷ, ಎಷ್ಟು ಲಕ್ಷ ದಿನಗಳು ಕಳೆದು ಹೋಗಿದೆ, ಆದರೆ ಸೂರ್ಯ ಒಂದು ದಿನನಾದ್ರೂ ತನ್ನ ಕೆಲಸ ಬಿಟ್ಟಿದ್ದ. ಯಾವಾಗ ಎಷ್ಟೊತ್ತಿಗೆ ಏನ್ ಮಾಡ್ಬೇಕು ಅದನ್ನು ಅವನು ನಿರಂತರವಾಗಿ ಮಾಡ್ತಾನೆ ಇದ್ದ. ಹಾಗೆ ಆ ಸಮಯ ಪ್ರಜ್ಞೆ, ನಾವು ಸಮಯಕ್ಕೆ ಎಷ್ಟು ಮಹತ್ವ ಕೊಡಬೇಕು ಅನ್ನುವುದನ್ನ ಆ ಸೂರ್ಯನಿಂದ ಕಲಿತೆ. ಇನ್ನು ಜೇನುಗೂಡಿನಿಂದ ಏನ ಕಲಿತೆಪ್ಪ ಅಂತಂದ್ರೆ, ಯಾವತ್ತು ಅವಶ್ಯಕತೆಗಿಂತ ಹೆಚ್ಚನ್ನ ಸಂಗ್ರಹಿಸಿ ಇಡಬಾರದು ಅನ್ನೋದನ್ನ ಜೇನುಗೂಡು ನೋಡಿ ಕಲಿತೆ. ಯಾಕೆಂದ್ರೆ ತಾನು ತಾನೂ ತಿನ್ನೋದಿಲ್ಲ, ತಂದು 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 ಶೇಖರಣೆ ಮಾಡಿರ್ತದೆ. ಕೊನೆಗೆ ಯಾರೋ ಒಬ್ಬ ಬಂದು ಕಿತ್ಕೊಂಡು ಹೋಗ್ತಾನೆ ಹಂಗಿರ. ಈ ಕಡೆ ಜೇನುಗೂಡು ಇಲ್ಲ, ಜೇನು ಇಲ್ಲ, ಇಷ್ಟು ದಿನ ಮಾಡಿದ ಸಂಪೂರ್ಣ ಶ್ರಮ ವ್ಯರ್ಥವಾಗಿ ಹೋಯ್ತು. ಅದಕ್ಕೆ ಅದು ತಿನ್ಲಿಲ್ಲ, ಕೊನೆಗೆ ಅನುಭವಿಸ್ಲೂ ಇಲ್ಲ. ಆದ್ರೆ ಇಡೀ ಜೀವನ ಏನ್ ಮಾಡ್ತು, ತಂದು 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 ಶೇಖರಣೆ ಮಾಡಿದ್ದೆ, ಕೊನೆಗೆ ಯಾರೋ ಬಂದು ಕಿತ್ಕೊಂಡು ಹೋದ್ರು. ಹಾಗೆ ನನಗೆ ಗೊತ್ತಾಯ್ತು, ಶೇಖರಣೆ ಮಾಡಿಟ್ಟಿದ್ದು ನಮ್ಗೆ ಯಾವತ್ತೂ ಸಿಗೋಲ್ಲ, ಬದಲಾಗಿ ಕೊಟ್ಟಿದ್ದು ನಾವು ಏನು ಹಂಚ್ತೇವೆ, ಏನು ಕೊಡ್ತೇವೆ, ಅದೇ ನಮಗೆ ನಿಜವಾಗ್ಲೂ ಸಿಗೋದು ಅಂತ ಹೇಳಿ, ನನಗೆ ಅವಶ್ಯಕತೆ ಇಲ್ಲದೇ ಇರುವುದು ಅಥವಾ ಅವಶ್ಯಕತೆಗಿಂತಲೂ ಹೆಚ್ಚಿನದನ್ನ ನಾವು ಸಂಗ್ರಹ ಮಾಡಬಾರ್ದು ಅನ್ನುವುದನ್ನ ನಾನು ಆ ಆ ಜೇನುಗೂಡನ್ನು ನೋಡಿ ಕಲಿತೆ ಅಂತ ಹೇಳ್ತಾ. ಇನ್ನು ಹೆಬ್ಬಾವು, ಹೆಬ್ಬಾವನ್ನ ನೋಡಿ ಏನಪ್ಪ ಕಲಿತೆ ಅಂತಂದ್ರೆ, ಆ ಹೆಬ್ಬಾವು, ನಾನು ಅನ್ಕೊಂಡೆ, ಯಾಕೆಂದ್ರೆ ಹೊಟ್ಟೆಪಾಡು ಅಂತ ಹೇಳಿ ಎಷ್ಟೆಲ್ಲ ಎಷ್ಟೆಲ್ಲ ನಾವು ಹೋರಾಟ ಮಾಡ್ತೀವಲ್ಲ. ನೋಡಿ, ಪ್ರಾಣಿ ಪಕ್ಷಿಗಳೆಲ್ಲ ಹೊಟ್ಟೆಪಾಡಿಗಾಗಿ ಅಂತ ಏನೂ ಮಾಡಲ್ಲ. ಏನೋ ಹೊಟ್ಟೆ ಹಸಿತ, ಅಲ್ಲಿ ಏನೋ ಸಿಕ್ತಾ ತಿಂತ. ಆದ್ರೆ ನಾಳೆಗೆ ನಾಳೆದು, ಇವತ್ತು ಏನ್ ಬೇಕೋ ಏನ್ ಸಿಕ್ತೋ ಅದು ಅಷ್ಟೇ.
ಪ್ರಾಣಿಗಳು, ಅದರಲ್ಲೂ ಹೆಬ್ಬಾವು. ಪ್ರಾಣಿಗಳು ಅಟ್ಲೀಸ್ಟ್ ಅವು ಹುಡುಕಿನಾದ್ರೂ ಹುಡುಕ್ತಾವಂತೆ. ಏನೋ ಬೇರೆ ಎಲ್ಲಾದ್ರೂ ಕಾಳು ಕಡಿ ಸಿಗ್ತದ, ಈ ಹಕ್ಕಿಗಳೆಲ್ಲ ಹಾರಾಡಿ ಹೋಗ್ತವೆ, ಕಪಿಗಳೆಲ್ಲ ಎಲ್ಲಾದ್ರೂ ಆಹಾರ ಸಿಗ್ತದ ಅಂತ ಓಡಾಡ್ತವೆ. ಆದ್ರೆ ಹೆಬ್ಬಾವು ಹಾಗಲ್ಲಂತೆ. ಯಾಕೆಂದ್ರೆ ಅದು ಹುಡುಕೋದೂ ಇಲ್ಲಂತೆ. ತನಗೆ ಆಹಾರ ಬೇಕು, ಹಸುವಾಗಿದೆ ಅಂತ ಹುಡುಕೋದೇ ಇಲ್ಲ. ಒಂದ್ ಕಡೆ ಒಂಥರ ಏನೋ ಸತ್ತೋಗಿರೋ ತರ ಬಿದ್ಕೊಂಡು ಬಿಡ್ತದೆ. ಆ ಆದ್ರೆ ಆದ್ರೆ ಅದು ಮಲ್ಕೊಂಡಿರ್ತದಲ್ಲ, ಅದು ಅದು ಆಹಾರವನ್ನು ಹುಡುಕಕ್ಕೂ ಹೋಗಲ್ಲ. ಆದ್ರೆ ಆಹಾರ ತನ್ನ ಹತ್ರ ಬಂದಾಗ, ತನ್ನ ಬಾಯಿವರೆಗೂ ಬರುವವರೆಗೂ ಅದು ಸುಮ್ಮನೆ ಇರ್ತದೆ. ಯಾವಾಗ ಅದ್ರ ಬಾಯಿಗೆ ಬರ್ತದೆ, ಹತ್ರ ಬರ್ತದೆ, ಆವಾಗ ಲಬಕ್ಕನೆ ಬಾಯಿ ಹಾಕೊಂಡು ನುಂಗ್ತದೆ. ಅಂದ್ರೆ ಅಷ್ಟು ಸೋಂಬೇರಿ. ತಾನು ಏನೋ ಆಹಾರಕ್ಕಾಗಿ ಸ್ವಲ್ಪವೂ ಪ್ರಯತ್ನ ಮಾಡದ ಒಂದು ಹೆಬ್ಬಾವಿಗೂ ಕೂಡ ಭಗವಂತ ಆಹಾರ ಇಟ್ಟಿದ್ದಾನೆ. ಅದು ಕೂಡ ಬದುಕ್ತಾ ಇದೆ. ಅಂದ್ರೆ ಅದನ್ನ ನೋಡಿ ನಾನು ಅನ್ಕೊಂಡೆ, ಹೊಟ್ಟೆಪಾಡಿಗಾಗಿಯೇ ಜೀವನ ಮಾಡ್ಬೇಕು ಅಂತೇನಿಲ್ಲ, ಅಥವಾ ಹೊಟ್ಟೆಪಾಡಿ ನಡೆಸ್ಲಿಕ್ಕಾಗಿಯೇ ಏನೋ ದುಡಿಬೇಕು, ಏನೋ ಆ ನಾವು ಏನೋ ಮಾಡ್ಬೇಕು ಅಂತೇನಿಲ್ಲ. ದೇವರು ನಮ್ಮನ್ನ ಆ ಏನೋ ಆ ಹೆಬ್ಬಾವಿಗೂ ಕೂಡ ಆಹಾರ ಇಟ್ಟಿದ್ದಾನೆ ಅಂತಂದ್ರೆ, ಮತ್ತೆ ನನಗೂ ಆಹಾರ ಇಟ್ಟೇ ಇದ್ದ. ಅದಕ್ಕಾಗಿಯೇ ಬದುಕ್ಬೇಕಂತೇನಿಲ್ಲ. ಅಂದ್ರೆ ನಾವು ಹೇಳ್ತೀವಲ್ಲ, ತಿನ್ನಕ್ಕಾಗಿಯೇ ಬದುಕಿದಿ ಏನೋ ನೀನು ಅಂತೀವಲ್ಲ, ಹಾಗೆ ತಿನ್ನಕ್ಕಾಗಿಯೇ ಬದುಕ್ಬೇಕಾಗಿಲ್ಲ. ಆಹಾರ ಅನ್ನೋದು ಹೆಂಗೋ ದೇವರು ನಮಗೆ ಇಟ್ಟೇ ಇಟ್ಟಿರ್ತಾನೆ ಅಂತ ಹೇಳಿ ಆ ಹೆಬ್ಬಾವನ್ನ ನೋಡಿ ಕಲಿತೆ. ಇನ್ನು ಪಾರಿವಾಳ, ಆ ಪಾರಿವಾಳದನ್ನ ಏನ್ ಕಲಿತೆ ಅಂತಂದ್ರೆ, ನಾವು ಯಾರನ್ನೂ ಅತಿಯಾಗಿ ಹಚ್ಚಿಕೊಳ್ಳಬಾರದು ಆ ಅನ್ನುವುದನ್ನ ಆ ಪಾರಿವಾಳಗಳಿಂದ. ಎರಡು ಪಾರಿವಾಳ ಇದ್ವಂತೆ. ಅದರಲ್ಲಿ ಒಂದು ಪಾರಿವಾಳ ಈ ಬೇಡರವನು ಬಂದು ಬಲೆ ಹಾಕಿರ್ತಾರಲ್ಲ, ಆ ಬಲೆಯಲ್ಲಿ ಒಂದು ಗಂಡು ಪಾರಿವಾಳ ಬಂದು ಸಿಕ್ಕಾಕೊಂಡ್ಬಿಡ್ತು. ಆದ್ರೆ ಪಾಪ ಯಾವಾಗ್ಲೂ ಒಟ್ಟಿಗೆ ಇರ್ತಾ ಇದ್ವು, ಆ ಒಂದು ಗಂಡು ಪಾರಿವಾಳ ಹೆಣ್ಣು ಪಾರಿವಾಳ. ಆ ಗಂಡು ಪಾರಿವಾಳ ಸಿಕ್ಕಾಕೊಂಡಿದ್ದನ್ನು ನೋಡಿ ಪಾಪ ಈ ಹೆಣ್ಣು ಪಾರಿವಾಳಕ್ಕೆ ಬಹಳ ಬೇಜಾರಾಗ್ಬಿಡ್ತು. ಅಯ್ಯೋ, ಇನ್ನು ಮುಂದೆ ನನಗೆ ಯಾರು ಗತಿ, ಇಷ್ಟು ದಿವಸ ನನಗೆ ಆ, ಈ ಗಂಡು ಪಾರಿವಾಳ ನನ್ನ ಜೊತೆ ಇತ್ತು, ಇದು ಈಗ ಅದು ಕೂಡ ಸಿಕ್ಕಾಕೊಂಡ್ಬಿಡ್ತು, ಮುಂದೆ ಹೇಗಪ್ಪ ನಂದು ಜೀವನ ಅಂತ ಹೇಳಿ ಪಾಪ ಅದು ಬಹಳ ಬೇಜಾರು ಮಾಡ್ಕೊಳ್ತದೆ. ಹ ಕೊನೆಗೆ ಅಳ್ತಾ ಅಳ್ತಾ ದುಃಖದಲ್ಲಿ, ಅಲ್ಲ ನಾನು ಆ ಒಬ್ಬಳಾದ್ರೂ ಇನ್ನು ಬದುಕಿ ಏನ್ ಮಾಡ್ಲಿ ಅಂತ ಹೇಳಿ ತಾನಾಗೆ ಹೋಗಿ ಆ ಬಲೆಯಲ್ಲಿ ಸಿಕ್ಕಾಕೊಂತಾನೆ. ಆಯ್ತಾ. ಬೇಡರವನು ಬಂದ. ಆ ಇಷ್ಟೊತ್ತಿಗೆ ಬರೀ ಒಂದು ಬಿದ್ದಿತ್ತು, ಈಗ ಎರಡು ಸಿಕ್ಕಾಕೊಂಡಿದ್ವು. ಎರಡನ್ನು ತಗೊಂಡು ಹೋಗಿ ಅವನು ಆ ತಿಂಡಿ ಮಾಡಿ ತಿಂದ. ಆದ್ರೆ ನಿಜವಾಗ್ಲೂ ಆ ಪಾರಿವಾಳ ಸಾಧಿಸಿದ್ದ ಆದ್ರೂ ಏನು ಅಂದ್ರೆ, ತಾನು ಆ ಮೋಹಕ್ಕೆ ಒಳಗಾಗಿ ತನ್ನ ಜೀವನವನ್ನು ಕೂಡ ಕಳ್ಕೊಳ್ಳಿ. ಹಾಗೆ ಅಂದ್ರೆ ನಮ್ಮ ಜೀವನದಲ್ಲಿ ಯಾರನ್ನೂ ನಾವು ಅದಕ್ಕೆ ಮೂಲ ಕಾರಣ ಏನು, ಹಚ್ಕೊಂಡಿದ್ವಿ. ಆ ಆ ಆ ಇನ್ನೊಂದು ಪಾರಿವಾಳ ಇಲ್ಲದೆ ನನ್ನ ಜೀವನವೇ ಇಲ್ಲ ಅಂತ ಹೇಳಿ ಅದರ ತಲೆಯಲ್ಲಿ ಏನಿತ್ತಲ್ಲೋ, ಅದು ಆ ಒಂದು ಶೋಕವನ್ನ ಅದಕ್ಕೆ ತಡ್ಕೊಳಕ್ ಆಗದೆ ಆ ಶೋಕದಲ್ಲೇ ತನ್ನ ಜೀವನವನ್ನು ಕಳ್ಕೊಳ್ತು, ತನ್ನ ಅಮೂಲ್ಯವಾದ ಬದುಕನ್ನು ಕೂಡ ಕಳ್ಕೊಳ್ತು, ದೇವರು ಕೊಟ್ಟ ಬದುಕನ್ನು ಅಂತ ಹೇಳಿ. ಹಾಗಾಗಿ ಆ ಪಾರಿವಾಳಗಳಿಂದ ನಾನು ಕಲ್ತ್ಕೊಂಡೆ, ಯಾರನ್ನೂ ಯಾವುದನ್ನು ನಾವು ಅತಿಯಾಗಿ ಹಚ್ಚಿಕೊಳ್ಳಬಾರದು. ಅದು ನಮ್ಮ ಅಂತ್ಯಕ್ಕೆ ಅದೇ ಕಾರಣವಾಗ್ತದೆ ಅನ್ನೋದನ್ನ ಆ ಪಾರಿವಾಳಗಳಿಂದ ಕಲಿತೆ. ಇನ್ನು ಒಬ್ಬ ವೇಶ್ಯಾಸ್ತ್ರಿ, ಒಬ್ಬ ವೇಶ್ಯೆ, ತಾನು ಯಾವಾಗ್ಲೂ ತಾನು ಅಲಂಕಾರ ಮಾಡ್ಕೊಳ್ತಾ ಇದ್ಲಂತೆ. ಅಲಂಕಾರ ಮಾಡ್ಕೊಳ್ಳೋದು, ಹೊರಗಡೆ ಬಂದು ನಿಂತ್ಕೊಳ್ಳೋದು, ಯಾರಾದ್ರೂ ಬರ್ತಾರ ಅಂತ ಹೇಳಿ. ತನಗೆ ಆ ಹೀಗೆ. ಆದ್ರೆ ವಯಸ್ಸಾಯ್ತು ಪಾಪ. ಹೀಗೆ ಜೀವನ ನಡೀತಾ 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 ಕೊನೆಗೆ ಒಂದು ದಿನ ವಯಸ್ಸಾಯ್ತಲ್ವ. ವಯಸ್ಸಾದ್ಮೇಲೆ ಯಾರು ಆ ಏನು ಬರೋರು ಕೂಡ ಕಡಿಮೆ ಆದ್ರಂತೆ. ಅವಾಗ ಆ ಅವಳು ಎಷ್ಟೇ ಅಲಂಕಾರ ಮಾಡ್ಕೊಂಡು ಬಂದು ಕೂತರು ಕೂಡ, ನಿಂತ್ಕೊಂಡ್ರು ಕೂಡ ಯಾರು ಬರ್ತಾನೆ ಇರ್ಲಿಲ್ಲಂತೆ. ಕೊನೆಗೆ ಒಂದು ದಿನ ಅವಳು ಯೋಚನೆ ಮಾಡಿದ್ಲಂತೆ, ಅಲ್ಲ ನಾನು ಯಾರಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಯಾ ಆ, ಇಷ್ಟೆಲ್ಲ ನಾನು ಅಲಂಕಾರ ಮಾಡ್ಕೊಂಡಿದ್ದೀನಿ ಯಾರನ್ನ ಮೆಚ್ಚಿಸ್ಲಿಕ್ಕಾಗಿ. ಆ ಯಾರೋ ನನ್ನವರಲ್ಲ, ಆ ಯಾರೋ ಬಂದು ಹೋಗುವ ವ್ಯಕ್ತಿಗಳು, ಅದು ನನ್ನ ಮೇಲಿನ ಮೋಹಕ್ಕೆ ಬಂದು ಹೋಗುವವರು. ಅಂಥವ್ರನ್ನ ನಾನು ಮೆಚ್ಚಿಸ್ಲಿಕ್ಕೆ ಅಂತ ಇಡೀ ಜೀವನ ಕಳೆದೆ ಅಲ್ವಾ. ಆ ಯಾರನ್ನೋ ಮೆಚ್ಚಿಸಿ ಆದ್ರೆ ಏನನ್ನ ಸಾಧಿಸಿದೆ, ಏನು ಸಿಕ್ತು ನನಗೆ? ನನ್ನೊಳಗೆ ಇರುವ ಭಗವಂತನನ್ನೇ ನಾನು ಮೆಚ್ಚಿಸ್ಲಿಲ್ಲ. ವ್ಯರ್ಥವಾಗಿ ಜೀವನ ಕಳೆದೆ. ಯಾರ್ಯಾರನ್ನೋ ಮೆಚ್ಚಿಸ್ಬೇಕು ಅಂತ ಹೇಳಿ ನಾನು ಜೀವನ ಪರ್ಯಂತ ಹೋರಾಟ ಮಾಡಿದೆ. ಆದ್ರೆ ನನ್ನೊಳಗೆ ಇರುವ ದೇವರನ್ನೇ ನಾನು ಮೆಚ್ಚಿಸ್ಲಿಲ್ಲ ಅಂತ ಹೇಳಿ, ಇದ್ದಕ್ಕಿದ್ದ ಹಾಗೆ ಒಂದು ದಿನ ಆ ವೇಶ್ಯಾಸ್ತ್ರೀಗೆ ಅನಿಸ್ತಂತೆ. ಅವಾಗ ಅವಳನ್ನ ನಾನು ಕಲಿತೆ, ನಾವು ಹೊರಗಡೆಯವರನ್ನ ಮೆಚ್ಚಿಸ್ಲಿಕ್ಕಾಗಿ ಅಂತ ಹೋರಾಟ ಮಾಡೋದಲ್ಲ, ನಮ್ಮೊಳಗೆ ದೇವರಿದ್ದಾನೆ, ಆ ಭಗವಂತನನ್ನ ಮೆಚ್ಚಿಸ್ಲಿಕ್ಕಾಗಿ ಅಂತ ನಾವು ಇಡೀ ಜೀವನ ಪರ್ಯಂತ ಹೋರಾಟ ಮಾಡುದು. ಅಯ್ಯೋ ಅವ್ರೇನ್ ಅನ್ಕೊಂತಾರೋ ಏನು, ಅಯ್ಯೋ ಇವ್ರೇನ್ ಅನ್ಕೊಂತಾರೋ ಏನು, ಅಲ್ಲ ಅವ್ರು ಹೋಗ್ದೆ ಹೀಗೆ ಯಾರ ಯಾರನ್ನ ಯಾರ್ಯಾರು ಏನ್ ಅನ್ಕೊಂತಾರ ಅಂತ ಹೇಳಿ ನಾವು ಬದುಕುವುದಲ್ಲ. ನನ್ನೊಳಗೆ ದೇವರಿದ್ದಾನೆ,
ಆ ದೇವರ ವಿಷ್ ದೇವರನ್ನ ನಾನು ಒಪ್ಪಿದರೆ ಸಾಕು. ಆಯ್ತಾ, ಹೊರಗಿನವ್ರು ಏನಾದ್ರೂ ಮಾಡಿ. ಹಾಗೆ ನಾವು ಇಡೀ ಜೀವನ ಪರ್ಯಂತ ನಾವು ಬದುಕಬೇಕಾದದ್ದು ನಮ್ಮೊಳಗಿರುವ ಭಗವಂತನನ್ನ ಮೆಚ್ಚಿಸ್ಲಿಕ್ಕೆ ಅಂತ ಹೇಳಿ ಬದುಕಬೇಕು ಅನ್ನುವುದನ್ನ ನಾನು ಆ ವೇಶ್ಯಾಸ್ತ್ರೀಯಿಂದ ಕಲಿತೆ. ಯಾಕೆಂದ್ರೆ ಅವಳು ಕೊನೆಗೆ ಎಲ್ಲವನ್ನ ಬಿಟ್ಟು ತಾನು ಸಾಧನೆಗೆ, ಅಧ್ಯಾತ್ಮ ಸಾಧನೆಗೆ ನಿಂತಳಂತೆ. ಅವತ್ತಿನಿಂದಲೇ. ಯಾಕೆಂದ್ರೆ ಯಾರನ್ನು ಮೆಚ್ಚಿಸಿದೆ, ಏನ್ ಪಡ್ಕೊಂಡೆ ನಾನು? ನನ್ನೊಳಗಿರುವ ದೇವರನ್ನ ಮೆಚ್ಚಿಸ್ಬೇಕು ಅಂತ ಹೇಳಿ ತಾನು ಕಲಿತೆ. ಇನ್ನು ಒಂದು ವಧು, ಮದುವೆ ಫಿಕ್ಸ್ ಆಗಿದೆ. ಆ ಮದುವೆ ಫಿಕ್ಸ್ ಆದಂತ ಒಂದು ಹೆಣ್ಣುಮಗಳು. ಆ ಹೆಣ್ಣುಮಗಳಿಂದ ಒಂದು ಏನ್ ಕಲಿತಪ್ಪ ನೀನು ಅಂತಂದ್ರೆ, ಅವಳು ಬೀಗರು ಬಂದಿದ್ರಂತೆ. ಹ್ಮ್ ಇನ್ನು ಮದುವೆ ಆಗಿಲ್ಲ, ಆದ್ರೆ ಮದುವೆ ಫಿಕ್ಸ್ ಆಗಿದೆ. ಆಯ್ತಾ, ಗಂಡಿನ ಕಡೆಯವರು ಬಂದಿದ್ರಂತೆ. ಆದ್ರೆ ಮನೆಯಲ್ಲಿ ಯಾರು ಇರ್ಲಿಲ್ಲ. ಅದಕ್ಕೆ ಪಾಪ ಮನೆಯಲ್ಲಿ ಅಕ್ಕಿ ಇಲ್ಲ. ಏನು ಮನೇಲಿ ಅಕ್ಕಿ ಇಲ್ಲ, ಊಟ ಇಲ್ಲ ಅಂತ ಹೇಳಿಕ್ ಆಗ್ತದೆ? ಹೇಗೋ ಮಾಡ್ಬೇಕು. ಅದಕ್ಕೆ ಪಾಪ ಅವಳು ಅವಾಗ ಹಿಂದೆಲ್ಲ ಏನ್ ಮಾಡ್ತಾ ಇದ್ರು, ಭತ್ತ ಕೊಟ್ಟಿ ಅಕ್ಕಿ ತೆಗಿತಾ ಇದ್ರು. ಹಾಗೆ ಈಗ ಭತ್ತ ಕುಟ್ಲಿಕ್ಕೆ ಶುರು ಮಾಡಿದ್ಲಂತೆ. ಅದು ಆ ಕೈಗೆಲ್ಲ ಬಳೆ ಹಾಕೊಂಡಿರ್ತಾರಲ್ಲ, ಅದು ಜನ 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 ಸೌಂಡ್ ಬರ್ತಾ ಇತ್ತು. ಅದು ಈಗ ಒಳಗಡೆ ಕೂತವರಿಗೆ ಕೇಳಿಸ್ತದಲ್ಲ. ಓಹೋ, ಮನೆಯಲ್ಲಿ ಅಕ್ಕಿ ಇಲ್ಲ, ಈಗ ಕೊಡ್ತಾ ಇದ್ದಾರೇನೋ ಅಂತ ಹೇಳಿ. ಅದಕ್ಕೆ ಅವಳು ಆ ಬಳೆಗಳನ್ನೆಲ್ಲ ಒಂದೊಂದೇ ಒಂದೊಂದೇ ಬಳೆ ತೆಗೆದ್ಲಂತೆ. ಎಷ್ಟು ಬಳೆ ತೆಗೆದ್ರು ಆ ಅದು ಸೌಂಡ್ ಮಾಡ್ತಾ ಇತ್ತು. ಕೊನೆಗೆ ಎಲ್ಲಾ ಬಳೆ ತೆಗೆದು ಒಂದೊಂದೇ ಬಳೆ ಇಟ್ಟುಕೊಂಡು ತಾನು ಆ ಆ ಭತ್ತವನ್ನೆಲ್ಲ ಕೊಟ್ಟಿ ಅಕ್ಕಿ ತೆಗೆದು ಅನ್ನ ಮಾಡಿ ಅವರಿಗೆಲ್ಲ ಊಟ ಮಾಡಿ ಕಳಿಸಿದ್ಲು. ಆವಾಗ ಅವಳಿಗೆ ಅದರಿಂದ ಅವಳು ಏನ್ ಕಲ್ತ್ಕೊಂಡು ಅಂತಂದ್ರೆ, ನಾವು ಸಮಾನ ಮನಸ್ಕರಲ್ಲದೇ ಇರುವವರು ಬಹಳ ಜನ ಸೇರ್ಕೊಂಡ್ರೆ ಏನಾಗ್ತದೆ, ಅಲ್ಲಿ ನಿಜವಾಗ್ಲೂ ಮಾತುಕತೆ ಹರಟೆಗಳೇ ನಡೀತದೆ ಹೊರತು ನಿಜವಾಗ್ಲೂ ಅಲ್ಲಿ ಆಗಬೇಕಾಗಿರೋ ಯಾವ ಕೆಲಸವೂ ಸರಿ ಆಗಲ್ಲ ಅನ್ನುವುದನ್ನ ಅಲ್ಲಿ ಕಲಿತೆ. ಅಂದ್ರೆ ಏಕಾಂತವನ್ನ ಕಲಿತೆ. ನಾವು ಒಬ್ಬಂಟಿಯಾಗಿ ಏಕಾಂತದಲ್ಲಿ ಮೌನವಾಗಿ ಇರುವುದನ್ನ ಕಲಿಬೇಕು. ಆವಾಗ ಸಾಧನೆ, ನಾವು ಏನೋ ಒಂದು ಕೆಲಸ ಮಾಡುವಾಗ ಕರೆಕ್ಟ್ ಆಗಿ ನಡೀತದೆ, ಅಥವಾ ಬೇಗ ಬೇಗ ನಡೀತದೆ. ಅದೇ ಎಲ್ಲ ಕುತ್ಕೊಂಡು ಏನಾಗ್ತದೆ, ಮಂದಿ ಮನೆ ವಿಚಾರ, ಅವ್ರ ಮನೆ ಅಕ್ಕ ಹೆಂಗ್ ಅಂದ್ಲಂತೆ, ಈಕ ಹೆಂಗ್ ಅಂದ್ಲಂತೆ, ಅದು ಗಂಡು ಮಕ್ಕಳೆಲ್ಲ ಸೇರಿದ್ರೆ ಅದು ಆ ಪಕ್ಷದವ್ರು ಹಿಂಗಂದ, ಅವ್ನು ಹಿಂಗಂದ, ಆ ಯೋಜನೆ ಈ ಯೋಜನೆ ರಾಜಕೀಯ, ಬರೀ ಇದೇ ಚರ್ಚೆ ಆಗ್ತದೆ. ಆ, ಅಂದ್ರೆ ಸಮಾನ ಮನಸ್ಕರಿಲ್ಲ ಅಂತಂದ್ರೆ ಏನಾಗ್ತದೆ, ಹೀಗೆ ಹಾಳು ಮೂಳು ಅನಾವಶ್ಯಕವಾಗಿ ತಲೆಹರಟೆ ಮಾಡಿ ಸಮಯ ವ್ಯರ್ಥವಾಗ್ತದೆ ಹೊರತು ಅಲ್ಲಿ ನಿಜವಾಗ್ಲೂ ಜ್ಞಾನಾರ್ಜನೆ ಆಗೋಲ್ಲ. ಅದಕ್ಕೆ ಈಗ ಆ ಒಂದು ಸಮಾನ ಮನಸ್ಕರಿದ್ದಲ್ಲಿ ನಾವು ಜ್ಞಾನ ಸಿಗುವಂತಲ್ಲಿ ಚರ್ಚೆ ಮಾಡಬೇಕು. ಇಲ್ಲ ಅಂದ್ರೆ ಏಕಾಂತವನ್ನ ನೋಡ್ಕೊಳ್ಬೇಕು, ಏಕಾಂತ ಪ್ರಿಯರಾಗಿರ್ಬೇಕು. ಹಾಗೆ ಆ ಅದನ್ನ ಆ ಹೆಣ್ಣು ಮಗಳಿಂದ ಕಲ್ತು. ಅಂದ್ರೆ ಒಬ್ಬ ಮನುಷ್ಯನಿಗೆ ಕೊನೆಗೆ ಒಂದು ಮೀನಿನಿಂದ ಏನ್ ಕಲ್ತಪ್ಪ, ಮೀನಿನಿಂದ ಏನ್ ಕಲ್ತೆ ಅಂತಂದ್ರೆ, ನಾವು ಯಾವತ್ತು ಬಾಯಿ ರುಚಿಗೆ ಒಳಗಾಗಬಾರ್ದು. ಅಂತಂದ್ರೆ ನಾವು ಅತಿಯಾಗಿ ಬಾಯಿ ರುಚಿಗೆ ಒಳಗಾದ್ರೆ ಏನಾಗ್ತದೆ, ಬಾಯಿ ಚಪಲಕ್ಕೆ ಅದೇ ನಾವು ಬೇರೆ ಬೇರೆ ರೋಗಗಳಿಗೆ ತುತ್ತಾಗ್ತೇವೆ. ಅಂದ್ರೆ ನಮ್ಮ ನಾಲಿಗೆ ಹಿಡಿತಾ ಇರ್ಬೇಕು ನಾಲಿಗೆ ಮೇಲೆ. ಸುಮ್ಮನೆ ಮೂರೊತ್ತು ಇಷ್ಟ ಅಂತ ಹೇಳಿ ಮೂರೊತ್ತು ತಿಂತಾ ಇರೋದಲ್ಲ. ಅದ ಅದಕ್ಕೂ ಒಂದು ಲಿಮಿಟ್ ಅನ್ನೋದಿದೆ. ಊಟಕ್ಕೂ ಆ ಊಟ ಇಲ್ಲದೆ ಬದುಕಲಿಕ್ಕೆ ಆಗೋಲ್ಲ. ಆದ್ರೆ ಊಟ ಮಾಡ್ಲಿಕ್ಕೂ ಕೂಡ ಒಂದು ಲಿಮಿಟ್ ಅನ್ನೋದಿರ್ತದೆ. ಆದ್ರೆ ಅತಿಯಾಗಿ ನಾವು ಆಹಾರ ಅಥವಾ ನಾಲಿಗೆ ರುಚಿಗೆ ಬೀಳಬಾರ್ದು ಅನ್ನೋದನ್ನ ಮೀನಿನಿಂದ ನೋಡ್ತೀವಿ. ಯಾಕಪ್ಪ ಏನಾಯ್ತು, ಆ ಮೀನು ಏನ್ ಮಾಡ್ತದೆ, ಆ ಮೀನು ಹಿಡಿಯುವ ಗಾಳ ಹಾಕೊಂಡಿದ್ದಾನಲ್ಲ, ಫಸ್ಟ್ ಹೋಗಿ ಆಹಾರ ಹಾಕ್ತಾನಂತೆ. ಆಹಾರವನ್ನೆಲ್ಲ ತಿಂತಾವ ನೀರಲ್ಲಿ. ಆಮೇಲೆ ಮತ್ತೆ ಆ ಗಾಳಕ್ಕೆ ಆಹಾರ ಸಿಕ್ಸಿ ಅದು ಗಾಳ ಹಾಕ್ತಾನಂತೆ ನೀರಿಗೆ. ಅದು ಮೊದ್ಲೇ ತಿಂದಿರೋ ರುಚಿ ಇರ್ತದಲ್ಲ, ಆಗ ಬಂದು ಆ ಗಾಳಕ್ಕೆ ಹಾಕಿದ ಆಹಾರ ತಿಂದು ಬಾಯಿ ಹಾಕೊಂಡ್ ಬಿಡ್ತದೆ. ಆಗ ಅದು ಗಾಳಕ್ಕೆ ಬೀಳ್ತದೆ. ಅಂದ್ರೆ ಆ ಬಾಯಿ ರುಚಿಗೆ ಬಂದು ಸಿಕ್ಕಾಕೊಂಡು ತನ್ನ ಜೀವನವನ್ನೇ ಕಳ್ಕೊಳ್ತು ಮೀನು. ಮೀನು ಹೆಂಗೆ ಜೀವ ತಾನು ನೋಡು, ಎಷ್ಟು ಸರ್ವ ಸ್ವತಂತ್ರವಾಗಿರ್ತದೆ ನೀರಲ್ಲಿ. ಆ ನೀರಿನೊಳಗೆ ಹೋಗಿ ಅವನಿಗೆ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅನಾವಶ್ಯಕವಾಗಿ ತಾನು ತನ್ನ ಜೀವನ ಕಳ್ಕೊಳ್ತದೆ, ಅಥವಾ ಅಂದ್ರೆ ಅವನ ಕೈಗೆ ಸಿಕ್ಕಾಕೊಳ್ತದೆ. ಹೆಂಗೆ? ಕೇವಲ ಬಾಯಿ ರುಚಿಯಿಂದ. ಹಾಗೆ ನಾವು ಬಾಯಿ ರುಚಿಗೆ ಒಳಗಾಗಬಾರ್ದು ಕೊನೆಗೆ. ಯಾಕೆಂದ್ರೆ ನೋಡಿ, ತಿಂದು 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 ಅಥವಾ ಇನ್ನೇನೋ ಮಾಡಿ ಒಂದು ದೇಹ ಭಾರ ಆಗ್ತದೆ, ಇಲ್ಲ ರೋಗ ರುಜಿನ ಬರ್ತದೆ, ಇಲ್ಲ ಶುಗರ್ ಬರ್ತದೆ, BP ಬರ್ತದೆ. ಡಯಟ್ ಇಲ್ಲ, ವ್ಯಾಯಾಮ ಇಲ್ಲ, ಏನಿಲ್ಲ. ಸುಮ್ಮನೆ ಕೊನೆಗೆ ಏನಾಗ್ತದೆ, ಈ ಕಡೆ ಸಾಧನೆ ಮಾಡ್ಲಿಕ್ಕೂ ಆಗಲ್ಲ, ಲಾಸ್ಟಿಗೆ ದೇಹನೂ ಸಪೋರ್ಟ್ ಮಾಡ್ತಾ ಇರೋಲ್ಲ. ಈ ಕಡೆ ಕುಂತ್ರೆ ಕೂರಕ್ಕಾಗಲ್ಲ, ನಿಂತ್ರೆ ನಿಲ್ಲಕ್ಕಾಗಲ್ಲ, ಕೊನೆಗೆ ಹಾಸ್ಪಿಟ್ಲು, ಬರೀ ಮಾತ್ರೆ, ಹೀಗಾಗಿ ಬಿಡ್ತದೆ. ಅದಕ್ಕೆ ಆಹಾರದಲ್ಲಿ ನಿಯಂತ್ರಣ ಇರಬೇಕು ಅನ್ನುವುದನ್ನ ನಾವು ಆ ಮೀನಿನಿಂದ ಕಲಿತೆ ಅಂತ ಹೇಳಿ. ಅದಕ್ಕೆ ಹೇಳ್ತಾ ನೋಡಪ್ಪ, ಈ ಮನುಷ್ಯ ಜನ್ಮ ಅನ್ನೋದೇ ಬಹಳ ಅಪರೂಪ ಇದು. ಆ ಈ ಮನುಷ್ಯ ಜನ್ಮವನ್ನು ನಾವು, ಯಾಕೆಂದ್ರೆ
ಪಶು ಪಕ್ಷಿ ಪ್ರಾಣಿಗಳು ಯಾವ ಜನ್ಮದಲ್ಲೂ ನಾವು ಪಡೆಯಕ್ಕಾಗದೇ ಇರುವುದನ್ನು ಮನುಷ್ಯ ಜನ್ಮದಲ್ಲಿ ಪಡಿಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ಮನುಷ್ಯ ಜನ್ಮದಲ್ಲಿ ನಾವು ಪಡ್ಕೊಳ್ಬೇಕಪ್ಪ. ಇಲ್ಲ ಸಾರ್ಥಕ ಮಾಡ್ಕೊಳ್ಬೇಕು. ಇಲ್ಲ ಅಂದ್ರೆ ಆ ಪ್ರಾಣಿಗಳಿಗೂ ನಮಗೂ ವ್ಯತ್ಯಾಸ ಇರೋಲ್ಲ, ವ್ಯರ್ಥವಾಗಿ ಜೀವನ ಕಳೆದು ಹೋಗ್ತದೆ ಅಂತ ಹೇಳ್ತಾ ಮುಂದೆ ಆ ಕೃಷ್ಣ ನಾನು ಇನ್ನೂ ಮುಂದೆ ಉಪದೇಶವನ್ನ ಹೇಳ್ತಾ ಹೋಗ್ತಾನೆ. ಆ ಅವಧೂತ ತಾನು ಹೇಳಿದಂತಹ ಉಪದೇಶವನ್ನ ತಾನು ಹೇಳಿದ. ಆ ಮುಂದಿನದನ್ನ ನಾವು ನಾಳೆ ದಿವಸ ನೋಡೋಣ ಅಂತ ಹೇಳ್ದ. ಕಾಯೇನ ವಾಚ ಮನಸ್ಸೇಂದ್ರಿಯ ಇರುವ ಬುದ್ಧಾತ್ಮನಾವ ಪ್ರಕೃತಿ ಸ್ವಭಾವ ರೋಗಿಂದ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನನ್ನೊಳಗೆ ಹರಿವಾಯು ಗುರುಗಳು ನಿಂತು ಏನೇ ಹೇಳಿಸಿದರೋ ಅಷ್ಟು ಹೇಳುವ ಸಾಮಾನ್ಯ ಪ್ರಯತ್ನ ಮಾಡಿದ್ದೇನೆ. ಏನೇ ಲೋಪದೋಷ ಇದ್ದರೂ ಅದು ನನ್ನ ತಪ್ಪಿನಿಂದ ಬಂದ ಸುಜ್ಞಾನವೆಲ್ಲವೂ ಭಗವಂತನದ್ದು ಅಂತ ಹೇಳ್ತಾ ಇಲ್ಲಿಯವರೆಗೆ ಅತ್ಯಂತ ಶ್ರದ್ಧೆಯಿಂದ ಯೂಟ್ಯೂಬ್ ಮತ್ತೆ ಜೂಮ್ನಲ್ಲಿ ವೀಕ್ಷಿಸಿದಂಥ ಎಲ್ಲ ಧ್ಯಾನಯೋಗಿ ಬಂಧುಗಳಿಗೆ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಗುಡ್ ಮಾಸ್ಟರ್ಸ್, ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ, ಇಲ್ಲಾಂದ್ರೆ ನಾವು ಬೇಗ ಬೇಗ ಧ್ಯಾನ ಶುರು ಮಾಡೋಣ. ಆಯ್ತು? ಓಕೆ ಮಾಸ್ಟರ್ಸ್, ಯಾರಾದರೂ ಮಾಸ್ಟರ್ಸ್ ಹೊಸಬರು ಬಂದಿದ್ರೆ ಎಲ್ಲರೂ ಚೇರ್ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಿ. ಆಯ್ತಾ? ಯಾಕೆ ಚೇರ್ ಮೇಲೆ ಕೂತ್ಕೊಳ್ಬೇಕು ಅಂತಂದ್ರೆ, ನಿಮಗೆ ರಾತ್ರಿ ನಿದ್ದೆ ಬಂದ್ರೆ ಕೆಳಗಡೆ ಕೂತ್ಕೊಂಡ್ರೆ ಹಾಗೆ ಅಲ್ಲೇ ಹೊರಗೆ ಮಲ್ಕೊಂಡು ಬಿಡ್ತೀರಿ. ಹಾಗಾಗಿ ನಿಮಗೆ ಒಂದು ಆಸನ ಸಿದ್ಧಿ ಆಗುವವರೆಗೆ, ಬೆಳಿಗ್ಗೆವರೆಗೆ ಕೂರುವುದು ಅಭ್ಯಾಸ ಆಗುವವರೆಗೂ ನೀವು ಆದಷ್ಟು ಚೇರ್ ಮೇಲೆ ಕೂತ್ಕೊಂಡು ಧ್ಯಾನ ಮಾಡುವುದನ್ನು ಪ್ರಾಕ್ಟೀಸ್ ಮಾಡಬೇಕು. ಈ ಚೇರ್ ಮೇಲೆ ಕೂತ್ಕೊಂಡು ಧ್ಯಾನ ಮಾಡುವಾಗ ಏನಾಗ್ತದೆ ಅಂತಂದ್ರೆ, ನೀವು ರಾತ್ರಿ ಎಲ್ಲ ನಾವು ಧ್ಯಾನ ಮಾಡಿರ್ತೀವಲ್ಲ, ಆ ಕೆಳಗಡೆ ಎಲ್ಲ ಕಾಲೆಲ್ಲ ನಮ್ದು ಎನರ್ಜಿ ಎಲ್ಲ ಕೆಳವರೆಗೂ ಹೋಗಿ ಸ್ಟೋರ್ ಆಗಿ ಕಾಲೆಲ್ಲ ದಪ್ಪ ಆಗಿರ್ತದೆ. ದಪ್ಪ ಆಗೋದಂದ್ರೆ ಅದು ಎನರ್ಜಿ ತುಂಬಿಕೊಂಡಿರ್ತದೆ. ಕಾಲೆಲ್ಲ ಬೆಟ್ಟೆಲ್ಲ ಒಂದೊಂದು ಬೆಳ್ಳು ಇಷ್ಟು ದಪ್ಪ ಇರ್ತದೆ. ಸ್ಲಿಪ್ಪರ್ ಹಾಕೊಳಕ್ಕೆ, ಶೂ ಹಾಕೊಳಕ್ಕೂ ಬರಲ್ಲ, ಹಂಗಾಗಿರ್ತದೆ. ಅದಕ್ಕೆ ಏನ್ ಮಾಡ್ಬೇಕು, ನಾವು ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡ್ತೀವಲ್ಲ ಅವಾಗ ಎಕ್ಸಸೈಸ್ ಮಾಡ್ಬೇಕು. ಒಂದ್ ವೇಳೆ ಅದು ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ನೀವು ಏನ್ ಮಾಡ್ಬೇಕಂದ್ರೆ, ರಾತ್ರಿ ಎಲ್ಲ ಎಲ್ಲರಿಗೂ ಏನಾಗಲ್ಲ, ಕೆಲವರಿಗೆ ಆ ಥರ ಆಗುವ ಸಾಧ್ಯತೆ ಇರ್ತದೆ. ಅದಕ್ಕೆ ಏನ್ ಮಾಡ್ಬೇಕು, ಬೆಳಗ್ಗೆ ಎದ್ದು ಆ ನೀವು ರಾತ್ರಿ ಎಲ್ಲ ಕುತ್ಕೊಂಡಿರ್ತೀರಲ್ಲ, ನಿಮಗೆ ಯಾವಾಗ ಅವೇರ್ನೆಸ್ ಇರ್ತದೆ ಅವಾಗ ಕಾಲು ಮಡಚಿ ಕೆಳಗೆ ಕೂರೋದನ್ನ ಅಭ್ಯಾಸ ಮಾಡ್ಬೇಕು. ಒಂದು ಅರ್ಧ ಗಂಟೆಯೋ 1 ಗಂಟೆಯೋ ಕೆಳಗಡೆ ಕುತ್ಕೊಳ್ಬೇಕು. ಹಾ ಅವಾಗ ನಿಮಗೆ ಯಾಕೋ ನಮಗೆ ನಿದ್ದೆ ಬರ್ತಾ ಇದೆ ಅಥವಾ ಕಾಲು ಜುಮ್ ಹಿಡಿತು, ಭಾಳ ಕೂರಕ್ ಆಗ್ತಾ ಇಲ್ಲ ಅಂತ ನಿಮ್ಗೆ ಯಾವಾಗ ಅನಿಸ್ತದೆ ಅವಾಗ ಎದ್ದು ಚೇರ್ ಮೇಲೆ ಕುತ್ಕೊಳ್ಬೇಕು. ಆಯ್ತಾ? ಮತ್ತೆ ನಿಮಗೆ ಅವೇರ್ನೆಸ್ ಇದೆ ಅನ್ನುವಾಗ ಮತ್ತೆ ಕೆಳಗೆ ಇಳಿದು ಕೂತ್ಕೊಳ್ಬೇಕು. ಹೀಗೆ ಅದು ಶಿಫ್ಟ್ ಮಾಡ್ತಾ ಇರ್ಬೇಕು ರಾತ್ರಿ ಎಲ್ಲ. ಆಯ್ತಾ? ಅವಾಗ ಏನಾಗ್ತದೆ, ನಾವು ಕಾಲು ಬರೀ ಕೆಳಗೆ ಇಟ್ಕೊಂಡು ಇರಲ್ಲ. ಅಥವಾ ನೀವು ಕೆಲವರಿಗೆ ಕಾಲು ಮಡಚಿ ಕೂರಕ್ ಆಗಲ್ಲಪ್ಪ, ನಂದು ಮಂಡಿ ನೋವಿದೆ ಅಥವಾ ಕಾಲು ಮಡ್ಚಕ್ ಆಗಲ್ಲ, ಭಾಳ ಹೊತ್ತು ಕೂರಕ್ ಆಗಲ್ಲ ಅಂದ್ರೆ ನೀವು ಏನ್ ಮಾಡ್ಬೇಕು, ಕಾಲು ಸ್ವಲ್ಪ ಎದುರುಗಡೆ ಇನ್ನೊಂದು ಏನಾದ್ರು, ಅದೇ ನಮ್ಮ ಚೇರಿಗೆ ಕರೆಕ್ಟ್ ಎತ್ತರ ಇರುವಂತದ್ದು ಏನಾದ್ರು ನೋಡಿ ಅದ್ರ ಮೇಲೆ ಕಾಲಿಟ್ಕೊಂಡು ಆ ಎಷ್ಟೊತ್ತಾಗ್ತದೆ ಅಷ್ಟೊತ್ತು ಕೂರೋದನ್ನ ಆ ಅದೇ ಪ್ರಾಕ್ಟೀಸ್ ಮಾಡ್ಬೇಕು. ಆಯ್ತಾ? ಅದೇನ್ ಸಮಸ್ಯೆ ಅಲ್ಲ ಅದು. ಆಯ್ತಾ? ಅದೊಂದು ಎನರ್ಜಿ. ಆಯ್ತಾ? ಒಂದ್ ಕಡೆ ಹೋಗಿ ಸ್ಟೋರ್ ಆದಾಗ ಏನಾಗ್ತದೆ, ಹಾಗಾಗ್ತದೆ. ಆಯ್ತಾ? ಅದು ನೋವಲ್ಲ, ಅದೇ ನೋವು ಬರಲ್ಲ, ಏನಿಲ್ಲ. ದಪ್ಪ ಆಗಿರ್ತದೆ. ಅದಕ್ಕೆ ನೀವು ಹೀಗೆ ಮಾಡ್ಬೇಕು. ಆಯ್ತಾ? ನೀವು ಕಾಲು ಮಡಚಿ ಕೂರೋದನ್ನ ಪ್ರಾಕ್ಟೀಸ್ ಮಾಡಿ, ಕಡಿಮೆ ಆಗ್ತದೆ. ಇನ್ನು ಆದ್ರೂ ಆಗ್ತಾ ಇಲ್ಲಪ್ಪ ನನಗೆ, ಇನ್ನೂ ನನಗೆ ಕಾಲು ದಪ್ಪ ಆಗಿದ್ದಾವೆ, ಕಡಿಮೆ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಬಿಸಿ ನೀರು ಇರ್ತದೆ, ಬಿಸಿ ನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಕಾಲು ಇಟ್ಕೊಂಡು ಕುತ್ಕೊಂಡ್ರೆ ಕಾಲು ಕೆಳಗಡೆ ಏನಾದ್ರು ಒಂದು ಟಬ್ಬಲ್ಲಿ ಬಿಸಿನೀರು ಹಾಕಿ ಅದರಲ್ಲಿ ಏನಾದರೂ ಸ್ವಲ್ಪ ನೀರು ಹಾಕೊಂಡು ಕುತ್ಕೊಂಡ್ರೆ ಒಂದು ಅರ್ಧ ಗಂಟೆ 20 ನಿಮಿಷ ಅದೆಲ್ಲ ನಿಮ್ದೆಲ್ಲ ಇದಾಗ್ಬಿಡ್ತದೆ. ಆಯ್ತಾ? ಫುಲ್ಲು ಎಳ್ದು ಬಿಡ್ತದೆ. ನೀವು ಏನಿಲ್ಲ, ಬರೀ ಧ್ಯಾನ ಕೂತಾಗ ಬೇಕಾದ್ರೆ ಹಾಕೋಬಹುದು. ನಿಮ್ಗೆ ಯಾವಾಗ ಫ್ರೀ ಇರ್ತೀರಿ ಅವಾಗ ಬೇಕಾದ್ರೆ ಕಾಲು ಇಟ್ಕೊಂಡು, ಬಿಸಿನೀರು ಮನೆಯಲ್ಲಿ ಅವೈಲೇಬಲ್ ಇದ್ದೇ ಇರ್ತದೆ. ಆಯ್ತಾ? ಆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀವು ಕುತ್ಕೊಂಡ್ರೆ ಎಳ್ದು ಬಿಡ್ತದೆ. ಹ್ಮ್? ಅದು ಮಾಡ್ಬೇಕು. ಆಮೇಲೆ ನಾವು ಹೇಳಿದ್ನಲ್ಲ, ಮಾನಸಿಕವಾಗಿ ನಾವು ತಯಾರಿ ಇರಬೇಕು. ಮನಸ್ಫೂರ್ತಿ ಸಮಾಚಾರಿ. ನಾನು ಮಾಡ್ತೇನೆ. ಆಯ್ತಾ? ಬೆಳಗ್ಗೆವರೆಗೂ ಮಾಡ್ತೇನೆ, ನನ್ನಿಂದ ಸಾಧ್ಯ ಇದೆ. ಇಷ್ಟೆಲ್ಲ ನೂರಾರು ಜನ ಮಾಡ್ತಾ ಇದ್ದಾರೆ ಅಂದಾಗ ನನಗೂ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಾವು ಮೆಂಟಲಿ ಪ್ರಿಪೇರ್ ಆಗ್ಬೇಕು. ಆಯ್ತಾ? ಅಯ್ಯೋ ಇದು ಹಂಗಾಗ್ತದೋ ಏನೋ, ಹಿಂಗಾಗ್ತಾ ಇದೀನೋ, ನಾನು ನಾಳೆ ಡ್ಯೂಟಿಗೆ ಹೋದ್ರೆ ಮತ್ತೆ ಅಲ್ಲಿ ನಿದ್ದೆ ಬಂದ್ರೆ, ಅಥವಾ ಮತ್ತೆ ನನಗೆ ನಿದ್ದೆ ಇಲ್ಲ ಅಂದ್ರೆ, ನಿದ್ದೆನೇ ಮಾಡದೇ ಇದ್ರೆ ಆರೋಗ್ಯಕ್ಕೆ ಏನಾದರೂ ಆಗ್ತದೋ, ಏನೂ ಆಗಲ್ಲ.
ಹೀಗೆ ನಾವು ಅತಿ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡ್ಲಿಕ್ಕೆ ಹೋಗಬಾರ್ದು. ಆಯ್ತಾ. ಆ ನಾವು ಫಸ್ಟ್ ಮಾಡ್ಲಿಕ್ಕೆ ತಯಾರಿ ಮಾಡ್ಕೊಳ್ಬೇಕು, ಸಿದ್ಧರಾಗಬೇಕು, ಪ್ರಯತ್ನ ಮಾಡಬೇಕು. ಎಲ್ಲರಿಗೂ ಸಾಧ್ಯ ಇದೆ. ಆಯ್ತಾ. ಆಮೇಲೆ ಬೇಕು ಅಂತಲೇ, ಆಮೇಲೆ ಇದು 41 ದಿನ ಅಂತಂದ್ರೆ ಇದು ನಮ್ದು ಇಡೀ ಕ್ಲೆನ್ಸಿಂಗ್ ಆಗುತ್ತೆ. ಕಾಯಾನುಪಾಸನ, ಕರ್ಮ ಕ್ಲೀನಿಂಗ್. ಹೆಂಗೆ ಅಂತಂದ್ರೆ ನಮ್ಮ ಒಂದೊಂದು ನರನಾಡಿಯಲ್ಲೂ ಎಳೆದು 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 ತೆಗಿತದೆ. ಆಯ್ತಾ. ಕೆಲವರಿಗೆ ಕಾಲು ಇಟ್ಕೊಂಡು ಕುತ್ಕೊಂಡಿರ್ತೀರಿ, ಯಾರೋ ಕಾಲು ಹಿಡಿದು ಎಳಿತಾ ಇದಾರೇನೋ ಅನ್ನೋಷ್ಟು ಹಿಂಸೆ ಆಗ್ತದೆ. ಹೆಂಗೆ ಅಂದ್ರೆ ಕಾಲು ನೆಲಕ್ಕೆ ಜಾಡಿಸಿ ಜಾಡಿಸಿ ಒದಿಬೇಕು, ಆ ತರ ಆಗ್ತಾ ಇರ್ತದೆ. ಆಯ್ತಾ. ಕೊನೆಗೆ ಇದ್ದಕ್ಕಿದ್ದ ಹಾಗೇನೆ ಆಗ್ತದೆ. ಮಂಡಿಯಲ್ಲಿ ಸಂದುಗಳಿರ್ತದಲ್ಲ, ಆಮೇಲೆ ಬೆನ್ನು, ಆಮೇಲೆ ನರನಾಡಿ ಇದ್ದಕ್ಕಿದ್ದ ಹಾಗೇನೆ ಮೈಯೆಲ್ಲ ಕಡಿತಾ ಬಂದಂಗೆ ಆಗ್ತದೆ. ಆಮೇಲೆ ಏನೋ ನರಗಳನ್ನ ಒಳಗಡೆ ಯಾರೋ ಹಿಡಿದು ಎಳಿತಾ ಇದಾರೇನೋ ಅನ್ನೋ ತರ ಭಾಸ ಆಗ್ತದೆ. ಅಥವಾ ಬಿಸಿ ಆಗ್ತದೆ ದೇಹ, ಜ್ವರ ಬಂದಂಗೆ ಆಗ್ತದೆ. ಜ್ವರ ಅಲ್ಲ, ಅದು ಎನರ್ಜಿ, ಶಕ್ತಿ ತುಂಬಿಕೊಂಡಿರ್ತದಲ್ಲ ಮೈಯೆಲ್ಲ. ಬೆಳಿಗ್ಗೆ ಎದ್ದು ನೋಡಿದ್ರೆ ನೀವು ಬೇಕಾದ್ರೆ ನೋಡಿ, ಗುಡಾಕೇಶ ಮಾಡೋ ಎನಿ ಟೈಮ್ ಮೈ ಬಿಸಿ ಇರ್ತದೆ. ಆ ಬೆನ್ನಂತೂ ಪೂರ್ತಿ, ನಮ್ದು ಸ್ಪೈನಲ್ ಕಾರ್ಡ್ ಇರ್ತದಲ್ಲ, ಅದು ಪೂರ್ತಿ ಏನೋ ದಗ 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 ಉರಿತಾ ಇದೆ ಏನೋ ಒಳಗೆ ಬೆಂಕಿ ಅನ್ನುವಷ್ಟು. ಅದಕ್ಕೆ ಏನ್ ಮಾಡ್ಬೇಕು, ಅದು ಎನರ್ಜಿ. ಆ ಅದಕ್ಕೆ ನಾವು ರಾತ್ರಿ ಎಲ್ಲ ಜಾಸ್ತಿ, ನೀವು ಸುಮ್ಮನೆ ಎಚ್ಚರ ಆದಾಗೆಲ್ಲ ಸುಮ್ಮನೆ ನೀರು ಕುಡಿತಾ ಇರ್ಬೇಕು. ಕುಡಿ ಕುಡಿ ಕುಡಿ, ಹಗಲು ರಾತ್ರಿ ಎಲ್ಲಾಗೂ ಆದಷ್ಟು ನಾವು ನೀರು ಕುಡಿತಾ ಇರ್ಬೇಕು. ಆಮೇಲೆ ಸ್ವಲ್ಪ ಹೀಟ್ ಬಾಡಿ, ಯಾರಿಗಾದ್ರೂ ಹೀಟ್ ಆಗುವಂತರ ಇದ್ರೆ ದೇಹ, ಅವರಿಗೆ ಸ್ವಲ್ಪ ಹೀಟ್ ಆಗೋ ಚಾನ್ಸಸ್ ಇರ್ತದೆ. ಅದಕ್ಕೆ ನೀವೇನ್ ಮಾಡ್ಬೇಕು, ಬಿಸಿ ನೀರು ಬೆಳಗ್ಗೆ ಸಂಜೆ ಒಂದೊಂದು ಲೋಟ ಬಿಸಿ ನೀರು ಕುಡಿಯೋದನ್ನ ಅಭ್ಯಾಸ ಮಾಡ್ಬೇಕು. ಬಿಸಿ ನೀರು, ಅದಕ್ಕೆ ಇನ್ನೂ ಬೇಕು ಅಂದ್ರೆ ನೀವು ಬೇಕಾದ್ರೆ ಒಂದು ನಿಂಬೆ ಹಣ್ಣು ಅಥವಾ ಸ್ವಲ್ಪ ಉಪ್ಪು ಹಾಕಿ ಕುಡಿದ್ರೆ ಇಮ್ಮಿಡಿಯೇಟ್ ಕಂಟ್ರೋಲ್. ಆಯ್ತಾ. ಆ ಯಾವುದು ಹೀಟ್. ಅದೇ ಈ ತರ ಅದನ್ನು ನಾವು ಬ್ಯಾಲೆನ್ಸ್ ಮಾಡ್ಬೇಕು. ಕೆಲವರಿಗೆ ತಲೆ ಭಾರ ಆಗ್ತದೆ, ಯಾಕೋ ನನಗೆ ಆ ತಲೆ, ಅದು ಭಾರ ಅಂತಂದ್ರೆ ಅದು ನಿದ್ದೆ ಅಲ್ಲ, ಎನರ್ಜಿ ತುಂಬಿಕೊಂಡಿರ್ತದೆ ಭಾರ. ಅವಾಗ ನಾವು ಬೆಳಿಗ್ಗೆ ಎಕ್ಸರ್ಸೈಸ್ ಮಾಡಿಸ್ತೀವಲ್ಲ, ಹಿಂಗೆ ಫುಲ್ ಶೇಕ್ ಮಾಡಬೇಕು ತಲೆನ. ಒಂದೇ ಸರಿ ಜೋರ್ ಹಿಂಗೆ ಮಾಡಕ್ ಹೋಗ್ಬೇಡ್ರಿ. ಫಸ್ಟ್ ನಿಧಾನ ಸ್ಟಾರ್ಟ್ ಮಾಡ್ಬೇಕು. ಮಾಡಿ ಆಮೇಲೆ ಸ್ವಲ್ಪ ಒಂದು 5-10 ನಿಮಿಷ ಫುಲ್ ಜೋರ್ ಇದು ಮಾಡಿ. ಆಯ್ತಾ. ಯಾಕೋ ನನ್ನ ಬಾಡಿ ಕಂಫರ್ಟೇಬಲ್ ಇಲ್ಲ ಅಂತ ಅನ್ಸಿದ್ರೆ ಸ್ವಲ್ಪ ಒಂದು 5 ನಿಮಿಷ ಜಂಪಿಂಗ್ ಮಾಡಿ. ನಾವು ಜಂಪಿಂಗ್ ಜಪಾಂಗ್ ಕೊಡ್ತೀವಲ್ಲ, ಅದು ಮಾಡಿ. ಅದು ಬಾಡಿ ಫುಲ್ ನಿಮ್ದು ಬ್ಲಡ್ ಸರ್ಕ್ಯುಲೇಷನ್ ಮತ್ತೆ ನಮ್ಮ ಎನರ್ಜಿ ಫುಲ್ ಡಿಸ್ಟ್ರಿಬ್ಯೂಟ್ ಆಗ್ತದೆ. ನಿಮಗೆ ಹಗಲು ಟೈಮಲ್ಲಿ ತುಂಬಾ ನಿದ್ದೆ ಹಿಡಿತಾ ಇದೆ ಅಂದ್ರೆ ಮಲ್ಕೊಳ್ಬಾರ್ದು. ಅವಾಗ ಅಷ್ಟೇ, ನಿಮ್ಗೆ ಯಾವಾಗಾದ್ರೂ ಅಷ್ಟೇ ನಿದ್ದೆ ಬರ್ತಾ ಇದೆ ಅಂದ್ರೆ ಸುಮ್ಮನೆ ಒಂದು ಚೇರ್ ಮೇಲೆ ಕುತ್ಕೊಂಡು, ಚೇರ್ ಮೇಲೆ ಸೀದಾ ಹೋಗಿ ಹಿಂಗೆ ಹಿಡ್ಕೊಂಡು ಹಿಂಗೆ ಕುತ್ಕೊಂಡು ಬಿಡು. ನೀವು ಕೂರ್ತದ ಹಾಗೇನೆ ಫುಲ್ ಹೇಳ್ಕೊಂಡು ಹೋಗ್ತದೆ ಡೀಪ್. ಆಯ್ತಾ. ಒಂದು 15-20 ನಿಮಿಷ ಮತ್ತೆ ಎಚ್ಚರ ಆಗ್ತದೆ. ಆಮೇಲೆ ನೋಡಿ ಮತ್ತೆ ಡೇ ಫುಲ್ ನೀವು ರಿಲ್ಯಾಕ್ಸ್. ಆಮೇಲೆ ಸಾಧ್ಯವಾದಷ್ಟು ನಿಮಗೆ ಒಂದು ವೇಳೆ ಹಗಲು ಸಮಯದಲ್ಲಿ ಸಮಯ ಸಿಕ್ಕರೆ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಧ್ಯಾನ ಮಾಡಿ. ಅದು ಏನಾಗ್ತದೆ, ನೀವು ಅಟ್ಲೀಸ್ಟ್ 1 ಅವರ್ 2 ಅವರ್ ಹಗಲು ಟೈಮಲ್ಲಿ ಧ್ಯಾನ ಮಾಡಿದ್ರೆ ನಿಮಗೆ ರಾತ್ರಿ ಎಲ್ಲ ಅವೇರ್ನೆಸ್ ಅಲ್ಲಿ ಧ್ಯಾನ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಆಯ್ತಾ. ಆಮೇಲೆ ರಾತ್ರಿ ಸಮಯದಲ್ಲಿ ನೀವು ಸಂಜೆ ಸಮಯದಲ್ಲಿ ಟೈಮಲ್ಲಿ ಸ್ವಲ್ಪ ಊಟ ಲಿಮಿಟ್ ಆಗಿ ಮಾಡಿದ್ರೆ ಒಳ್ಳೇದು. ಆ ಅಂದ್ರೆ ಅಥವಾ ನಿಮಗೆ ಬಹಳ ಊಟ ಮಾಡದೇ ಇದ್ರೆ ಒಳ್ಳೇದು. ನಿಮಗೆ ಇಲ್ಲಪ್ಪ ನಮಗೆ ಊಟ ಎಲ್ಲ ಬಿಡ್ಲಿಕ್ಕೆ ಆಗೋಲ್ಲ, ತೊಂದ್ರೆ ಇಲ್ಲ, ಸ್ವಲ್ಪ ಊಟ ಮಾಡಿ ಅಥವಾ ಬೇಗ ಊಟ ಮಾಡಿ. ಆಯ್ತಾ. ಸಂಜೆ ಒಳಗೆ ನೀವು ಈಗಷ್ಟೇ ಊಟ ಮಾಡಿ ಭರ್ಜರಿ ಬಂದಿಲ್ಲಿ ಕುತ್ಕೊಂಡ್ರಿ ಅಂದ್ರೆ ಮುಗ್ದೇ ಹೋಯ್ತು. ಆಯ್ತಾ. ಫುಲ್ ಹೇಳ್ಕೊಂಡು ಹೋಗ್ತೀವಿ. ಹಂಗಾಗಿ ಆ ಇವ್ರು ಹೇಳ್ತಾರಲ್ಲ, ಹಿಂಗೆ ಎಷ್ಟು ಏನು, 1 ಹೊತ್ತು ಉಂಡವನು ಯೋಗಿ, 2 ಹೊತ್ತು ಉಂಡವನು ಭೋಗಿ, 3 ಹೊತ್ತು ಉಂಡವನು ರೋಗಿ, 4 ಹೊತ್ತು ಉಂಡವನು ಹೊತ್ಕೊಂಡು ಹೋಗಿ ಅಂತ ಹೇಳಿ ಆ, ಯೋಗಿಗಳಾಗ್ಬೇಕು. ಯೋಗಿ ಭಾವ ಅರ್ಜುನ ಅಂತ ಹೇಳಿ, ಯೋಗಿ ಭಾವ ಹಂಗೆ ಎಲ್ಲರೂ ಅರ್ಜುನರೇ. ಆಯ್ತಾ. ಎಲ್ಲರೂ ಅರ್ಜುನರಾಗಬೇಕು, ಗುಡಾಕೇಶರಾಗಿ ಆ ಯೋಗಿಗಳಾಗಬೇಕು. ಎಲ್ಲರಿಗೂ ಸಾಧ್ಯ ಇದೆ, ಎಲ್ಲರೂ ಮಾಡಿ. ಹಾಗಾಗಿ ನನಗೆ ಕಾಲು ಎಳಿತು, ಕೈ ಎಳಿತು, ನನಗೆ ಕೂರಕ್ಕಾಗ್ಲಿಲ್ಲ ಅಂತ ಯಾರು ಬಿಡಬಾರ್ದು. ಏನೇ ಆಗ್ತಾ ಇದ್ರು ನನ್ನೊಳಗೆ ಕರ್ಮ ಕ್ಲೀನಿಂಗ್ ಆಗ್ತಾ ಇದೆ, ಕ್ಲೆನ್ಸಿಂಗ್ ಆಗ್ತಾ ಇದೆ, ಕಾಯಾನುಪಾಸನ ಅಂತ ಹೇಳಿ ಅದನ್ನು ನಾವು ಫೇಸ್ ಮಾಡ್ಬೇಕು, ಫೈಟ್ ಮಾಡ್ಬೇಕು. ಅದು ಬಿಟ್ಟು ಏನೋ ಹಿಂಗ್ ಕಷ್ಟ ಆಗ್ತಾ ಇದೆ ಅಂತ ಬಿಟ್ಟು ಹೋಗೋದಲ್ಲ, ಎದ್ದು ಹೋಗೋದಲ್ಲ. ಆಯ್ತಾ. ಆ ಆದಷ್ಟು ನಾವು ಪ್ರಯತ್ನ ಮಾಡ್ಬೇಕು, ಬಿಡಬಾರ್ದು, ಹೆದರ್ಕೊಳ್ಬಾರ್ದು. ಏನೇನೋ ಆಗ್ತದೆ, ಕೆಲವರಿಗೆ ರಾತ್ರಿ ಕುತ್ಕೊಳ್ಳಿಕ್ಕೆ ನಿಮಗೆ ಭಯ ಆಗ್ತಾ ಇದೆ ಅಂತ ಅನ್ಸಿದ್ರೆ ನೀವು ಲೈಟ್ ಆನ್ ಮಾಡ್ಕೊಂಡು ಕುತ್ಕೊಳ್ಳಿ. ಆಯ್ತಾ.
ಉಳಿದವರೆಲ್ಲ ನನಗೆ ಆರಾಮ್ಸೆ ನಮಗೇನು ತೊಂದರೆ ಇಲ್ಲ ಅನ್ನೋರು ಕರೆಂಟ್ ಆಫ್ ಮಾಡಿ ಕತ್ಲೆಯಲ್ಲಿ ಕೂತ್ಕೊಳ್ಳಿ. ಏಕೆಂದ್ರೆ ನೀವು ಎಷ್ಟು ಕತ್ಲೆಯಲ್ಲಿ ಕೂತ್ಕೊಳ್ತೀರಿ ಅವಾಗ ಅಷ್ಟು ಕತ್ಲೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಒಂದು ಬೆನಿಫಿಟ್ ಏನಂದ್ರೆ ನಮ್ದು ಹಾಸ್ಟೆಲ್ ಬಾಡಿ ಜಾಸ್ತಿ ಎನರ್ಜೈಸ್ ಆಗ್ತದೆ, ಹೊರಗಡೆ ಬರ್ತದೆ ಅತಿಯಾದ ಕತ್ತಲೆ. ಇನ್ನು ಕೆಲವರು ಆ ನಿಮಗೆ ಕತ್ತಲೆ ಸಾಕಾಗ್ತಾ ಇಲ್ಲ, ಯಾಕೆಂದ್ರೆ ಈಗ ಡಿಮ್ ಲೈಟ್ ಎಲ್ಲ ಇರ್ತದೆ ಅಥವಾ ಹೊರಗಡೆಯಿಂದ ಬೀದಿ ಲೈಟ್ ಬರ್ತಾ ಇರ್ತದೆ, ಅಷ್ಟು ಕತ್ಲೆ ಮಾಡ್ಲಿಕ್ಕೆ ಆಗೋದು. ನೀವು ಬ್ಲೈಂಡ್ ಫೋಲ್ಡ್ ಕಣ್ಣಿಗೆ ಏನಾದ್ರು ಬಟ್ಟೆ ಕಟ್ಕೊಳ್ಳಿ, ಅವಾಗ ಫುಲ್ ಕತ್ಲೆ ಆಗ್ತದೆ. ಆಯ್ತಾ? ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ರೆ ಏನಾಗ್ತದೆ, ಕೆಲವೊಮ್ಮೆ ಭಯ ಭಯ ಅನಿಸ್ಬೋದು ಕೆಲವರಿಗೆ. ಆಯ್ತಾ? ಆ, ನಿಮ್ಗೆ ಸಾಧ್ಯವಾದ್ರೆ ನೋಡಿ, ಪ್ರಯತ್ನ ಮಾಡಿ. ಆಗ್ಲಿಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಆಮೇಲೆ ಎಲ್ಲರೂ ಉಡುಪಿ ಧ್ಯಾನ ಯಜ್ಞ ಯಾರೂ ಮಿಸ್ ಮಾಡ್ಕೋಬೇಡಿ. ಎಲ್ಲರೂ ಅದರ ಒಂದು ಸದುಪಯೋಗ ಮಾಡ್ಕೊಳ್ಳಬೇಕು. ಆಯ್ತಾ? ಅಲ್ಲಿವರೆಗೆ ನಿರಂತರವಾಗಿ ಎಲ್ಲರೂ ಪ್ರಯತ್ನ ಮಾಡಿ. ಆಯ್ತಾ? ಆ, ಅಲ್ಲಿ ನೋಡಿ, ಇಲ್ಲಿ ಎಷ್ಟೋ ನೀವು ಸಾಧನೆ ಮಾಡ್ತೀರಿ, ಅದು ಅಲ್ಲಿ ಎಲ್ಲಾ ದೊಡ್ಡ ದೊಡ್ಡ ಸಾಧಕರು ಬಂದಿರ್ತಾರೆ. ಹ್ಮ್. ಎಲ್ಲರೂ ಲೈವ್ ಅಲ್ಲಿ ಕುತ್ಕೊಂಡು ನಾವು ಇಲ್ಲೆಲ್ಲ ಏನೆಲ್ಲ ಆನ್ಲೈನ್ ಅಲ್ಲಿ ಮಾಡಿಸ್ತಾ ಇದೀವಿ, ಅದನ್ನೆಲ್ಲ ನಾವು ಲೈವ್ ಅಲ್ಲಿ ಮಾಡಿಸ್ತೀವಿ. ಆ ಹಾ ಪಿರಮಿಡ್ ಐ ಕ್ಯಾಪ್ ಹಾಕೊಳ್ಬೋದು, ಹಾಕೊಳ್ಳಿ. ಕಣ್ಣಿಗೆ ಒಳ್ಳೇದು. ಇನ್ನೊಂದೇನು ಗೊತ್ತು, ನಾನು ಗುಡಾಕೀಶ ಬರೋದಕ್ಕಿಂತ ಮುಂಚೆ ಸ್ಪೆಕ್ಸ್ ಯೂಸ್ ಮಾಡ್ತಾ ಇದ್ದೆ. ಆಯ್ತಾ? ನನ್ಗೆ ಈಗ ಇದೇ ಇಲ್ಲ, ಏನು ಪಾಯಿಂಟೇ ಇಲ್ಲ. ಈ ಹಾಕೋದೇ ಮರ್ತೆ ಹೋಗೈತಿ ನನಗೆ. ನಾನೇನು ಇದನ್ನು ಹಾಕೊಂಡಿಲ್ಲ, ಪಿರಮಿಡ್ ಹಾಕೊಂಡಿಲ್ಲ, ಏನಿಲ್ಲ. ಆ, ಆದ್ರೂ ಯಾವಾಗಾದ್ರೂ ಬರೀ ನಾವು ಲ್ಯಾಪ್ಟಾಪ್ ನೋಡ್ತಾ ಇರ್ತೀವಲ್ಲ ರಾತ್ರಿ ಪೂರ್ತಿ, ಅದು ಕಣ್ಣಿಗೆ ತೊಂದರೆ ಆಗ್ಬಿಡ್ತದೇನೋ ಅಂತ ಒಂದೊಂದು ಟೈಮ್ ಹಾಕೊಂತೀನಿ ಅಷ್ಟೆ. ಇಲ್ಲ ಅಂದ್ರೆ ಮರ್ತೆ ಹೋಗೈತಿ ಅದು. ಆ, ಆಮೇಲೆ ಹೋದಾಗ ನಾನು ಫಸ್ಟಿಗೆಲ್ಲ ಹಾಕೊಂತಿದ್ದೆ, ಇದು ನಾನು ಹಾಕೊಳ್ಳೋದೇ ಬಿಟ್ಟಿದ್ದೀನಿ ಅದು ಅನ್ನೋ ಥರ ಆಗ್ತದೆ. ಹ್ಮ್. ಆಮೇಲೆ ಅದು ಪೂರ್ತಿ ಇದಾಗ್ಬಿಟ್ಟಿದೆ, ಏನೋ ಸುಮ್ಮನೆ ಎತ್ತಿಟ್ಬಿಟ್ಟಿದೆ, ಧೂಳು ಹಿಡಿದ್ಬಿಟ್ಟಿದೆ. ಹಂಗೆ ಈಗ ಹಾಕೊಂಡ್ರೆ ಯಾಕೆ ಹಾಕೋಬೇಕಂದ್ರೆ ಇಲ್ಲಿ ಬರೀ ನಾವು ಸಿಸ್ಟಮ್ ನೋಡ್ತಿರ್ತೀವಲ್ಲ, ಆದ್ರೂ ಅನ್ಸ್ತದೆ ಒಂದ್ ಟೈಮು ನಮ್ಮ ಕಣ್ಣಿನ ಇದರಲ್ಲಿ ಇದಕ್ಕೂ ಇದು ಏನೋ ಮಾಡಲ್ಲ ನಮಗೆ ಅಂತ. ಹಂಗೆ ಆ ಅಷ್ಟು ಅದು ಒಂದು ಗ್ಯಾರಂಟಿ. ಯಾರಿಗಾದ್ರೂ ಕಣ್ಣಿಗೆ ಏನಾದ್ರೂ ನಿಮಗೆ ಪಾಯಿಂಟ್ ಇದೆ ಅದಿದೆ ಅಂತಂದ್ರೆ 100% ಕ್ಲಿಯರ್ ಆಗ್ತದೆ. ನೀವು ಬೇಕಾದ್ರೆ ಸ್ಟೈಲಿಗೆ ಹಾಕೋಬೇಕಷ್ಟೇ ಇನ್ನು ಮುಂದೆ. ಆಯ್ತಾ? ಅದು ಬಿಟ್ರೆ ಇದೇನಿರಲ್ಲ. ಒಂದೇ ಮಂಡಲಕ್ಕೆ ಆಗ್ತದೆ ಅಂತ ನಾನು ಯಾರಿಗೂ ಹೇಳಲ್ಲ. ಆ, ಅದೇ ಹೇಳಿದ್ನಲ್ಲ, ಒಂದು ಮೊದಲನೇ ಮಂಡಲ ಅನ್ನೋದು ಆ, ಇದು ಏನು ಕ್ಲೀನಿಂಗ್ ಪ್ರಾಸೆಸ್. ಆಮೇಲೆ ಆ, ಮತ್ತೆ ಮತ್ತೆ ನಾವು ಆಮೇಲೆ ಅದೇನು ಮಾನ್ಯ ಹೇಳಿದ ಹಾಗೆ ನಾವು ಧ್ಯಾನ ಮಾಡ್ತೀವಿ, ರಾತ್ರಿ ಎಲ್ಲ ಗುಡಾಕೇಶ ಮಾಡ್ತೀವಿ ಅಂತ ಹೇಳಿ ಹ್ಮ್ ಆ, ಆ, ಸಂಸಾರವನ್ನು ಕೂಡ ಯಾರು ನೆಗ್ಲೆಕ್ಟ್ ಮಾಡಬಾರ್ದು. ಆಯ್ತಾ? ಯಾಕೆಂದ್ರೆ ನನಗ್ ಬೈಯಂಗ್ ಆಗ್ಬಾರ್ದು, ಅವ್ನು ಯಾರೋ ಗುರು ಅಂತ ರಾತ್ರಿ ಎಲ್ಲ ಕೂರಿಸ್ಕೊಂತಾನೆ. ಆ, ಇಲ್ಲಿ ಹೆಂಗಸರು ರಾತ್ರಿ ಎಲ್ಲ ಕೂತ್ಕೊಂತಾರೆ, ಇಲ್ಲ ನಮ್ ಗಂಡಸರು ರಾತ್ರಿ ಎಲ್ಲ ಕೂತ್ಕೊಂತಾರೆ ಅಂತ ಹೇಳಿ ಬೈಯಂಗ್ ಆಗ್ಬಾರ್ದು. ಹಾಗಾಗಿ ಎಸ್ ಮಾಸ್ಟರ್, ವೆರಿ ಗುಡ್. ಮಾಡಿ ಲೈಫ್ ಟೈಮ್ ಗುಡಾಕೇಶ ಮಾಡಿ. ನಾವಂತೂ ಸಂಕಲ್ಪ ಮಾಡಿದ್ದೀವಿ, ನಮ್ಮ ಜೀವನ ಪರ್ಯಂತ ನಾವು ನೋ ಸ್ಲೀಪ್. ಆಯ್ತು. ಆ, ಗುಡಾಕೇಶ ಮಾಡ್ತಾನೆ ಇರ್ತೀವಿ. ಹಾಗೆ ಎಲ್ಲರೂ ಆಗ್ಬೇಕು. ಹಂಗೆ ಆಮೇಲೆ ಏನದು ಹ್ಮ್, ಅದೇ ಏಪ್ರಿಲ್ 18, 19, 20ಕ್ಕೆ ಇದೆ ಏನೋ ಉಡುಪಿಯಲ್ಲಿ ಧ್ಯಾನ ಯಜ್ಞ. ಆಯ್ತಾ? ಬ್ಲೈಂಡ್ ಫೋಲ್ಡ್ ಮೆಡಿಟೇಷನ್. ಹಾಗಾಗಿ ಅದು ಎಲ್ಲರೂ ಇವಾಗಿಂದಲೇ ರಿಜಿಸ್ಟ್ರೇಷನ್ ಇದೆ, ಫಾರ್ಮ್ ಇದೆ, ಅದನ್ನ ಫ್ರೀ ರಿಜಿಸ್ಟ್ರೇಷನ್ ಇದೆ, ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಎಲ್ಲರೂ. ಆಮೇಲೆ ನೀವು ಕಾರಣ ಹೇಳಬಾರ್ದು, ನನಗೆ ಮಾಡೋಕ್ಕಾಗಿಲ್ಲ. ಮತ್ತೆ ಅಲ್ಲಿ ಎನರ್ಜಿ ಬೇರೆನೇ ಇರ್ತದೆ. ನೀವು ಮನೇಲಿ ಕುತ್ಕೊಂಡು ಮಾಡೋ ಇದೇ ಬೇರೆ, ಅಲ್ಲಿ ಬಂದಾಗ ಆ ಎನರ್ಜಿನೇ ಬೇರೆ, ಎಂಥವ್ರನ್ನೂ ಕೂರಿಸುತ್ತೆ. ಆ ಆಯ್ತಾ? ಹಂಗಾಗಿ ನೀವು ಈಗಿಂದನೇ ಕಾರಣ ಹೇಳಬಾರ್ದು, ನನಗೆ ಆಗೋಲ್ಲ, ನಮ್ಮ ಮನೇಲಿ ಕಳ್ಸಲ್ಲ, ನಾವು ಹೊರಗಡೆ ಹೋಗಿಲ್ಲ, ನಾವು ಬಹಳ ಉತ್ತರ ಕರ್ನಾಟಕದಿಂದ ಬರಬೇಕು ನಾವು. ಆಯ್ತಾ? ನಾವು ಬೆಂಗಳೂರಿಂದ ಬರ್ಬೇಕು, ಮೈಸೂರಿಂದ, ಏನೂ ಕಾರಣ ಹೇಳಬಾರ್ದು. ಆ ಇಲ್ಲಿಂದ ಮಹಾಕುಂಭ ಮೇಳಕ್ಕೆ ಹೋಗ್ತಾರಂತೆ. ಈ ಇಲ್ಲಿ ನಮ್ಮ ಇದ್ರಲ್ಲೇ ಇರೋ ಒಂದು ಉಡುಪಿಗೆ ಬರೋದು ದೊಡ್ಡ ವಿಷಯ ಅಲ್ಲ, ರಾತ್ರಿ ಹತ್ತಿರ ಬೆಳಗ್ಗೆ ಬಂದಿರುತ್ತೆ. ಏನೋ ಒಂದು 5-6 ತಾಸು, 7-8 ತಾಸು ಜರ್ನಿ. ನೀವು ಎಲ್ಲಾ ಕಡೆಯಿಂದ ಬರೋರು ಬೇಕಾದ್ರೆ ಶಿವಮೊಗ್ಗಕ್ಕೆ ಬಂದ್ರೆ ಶಿವಮೊಗ್ಗದಿಂದ ಎನಿ ಟೈಮ್ ಬಸ್ ಇರ್ತದೆ, ಆರಾಮ್ಸೆ ಹೋಗ್ಬಿಡ್ಬೋದು. ಶಿವಮೊಗ್ಗ ಅಥವಾ ಹಾಸನ ಹಿಂಗೆಲ್ಲ ಬಂದ್ರೆ ಆ, ಅಥವಾ ನೀವು ಈ ಕಡೆ ಉತ್ತರ ಕರ್ನಾಟಕದವರು ಕಾರವಾರ ಆ ಕಡೆ ಸೈಡ್ ಕರಾವಳಿ ಇದು ಬರ್ತದಲ್ಲ, ಕೊಂಕಣ ರೈಲು,
ಅದಕ್ಕೂ ಬರ್ಬೋದು, ಈ ಹುಬ್ಳಿಯಿಂದ ಬರೋದು. ಅದು ಒಟ್ಟು ಕನೆಕ್ಟಿವಿಟಿ ಚೆನ್ನಾಗಿ ಇದೆ. ನೀವು ಮಂಗಳೂರು ಟ್ರೈನ್ ಬರ್ತದೆ ಬೆಳಗಾವಿಯಿಂದ. ಆ, ಮಂಗಳೂರು ಟ್ರೈನಿಗೆ ಬರ್ಬೋದು. ಅಲ್ಲಲ್ಲ, ಏನು ವಿಜಯಪುರದಿಂದ ಹಾದು ಬರ್ತದೆ, ಬಾಗಲಕೋಟೆ ವಿಜಯಪುರ. ಆ, ಆಮೇಲೆ ಹುಬ್ಳಿ ಧಾರವಾಡ ಬಂದು ಮಂಗಳೂರಿಗೆ ಬರ್ತದೆ, ಹಾಸನ ಬೀರೂರು ಹೀಗೆ ಬಂದು ಅದು ಬೆಂಗಳೂರು ಮೇಲೆ ವಿಷಯ ಬರ್ತದೆ ಅನ್ಸುತ್ತೆ. ಮಂಗಳೂರಿಗೆ ಬರ್ತದೆ. ಆಯ್ತಾ. ಆ, ಅದಕ್ಕೆ ಬರ್ಬೋದು. ಇಲ್ಲ ಇಲ್ಲ, ಇಲ್ಲಿ ಬೆಂಗಳೂರಿಗೆ ಹೋಗಲ್ಲ, ಅದು ಹಾಸನ ಮೇಲೆ ಬರ್ತದೆ. ಆ, ಇದು ಮಂಗಳೂರು ಟ್ರೈನ್. ಹಾಗೆ ನಾವು ಮೊದಲೇ ತಯಾರಿ ಮಾಡ್ಕೊಳ್ಬೇಕು, ಆ, ಸಂಕಲ್ಪ ಮಾಡ್ಕೊಳ್ಬೇಕು. ನಾನು ಹೋಗ್ತೀನಿ. ಆ, ಅದಕ್ಕೆ ಮಾಸ್ಟರ್ಸ್ ನೀವು ಅದಕ್ಕೆ ಹೆಲ್ಪ್ ಮಾಡಬೇಕು, ನಮ್ಮ ಮನೆಯವರಿಂದ ಪರ್ಮಿಷನ್ ಕೊಡಿಸ್ಬೇಕು. ಆಯ್ತಾ. ಏಪ್ರಿಲ್ 18, 19, 20, 17. ಏಪ್ರಿಲ್ 18, 19, 20. ಆಯ್ತಾ. ಹಾಗಾಗಿ ಉಡುಪಿ ಕೃಷ್ಣ ಮಂದಿರ, ಆಮೇಲೆ ಅಲ್ಲಿ ಅಡ್ರೆಸ್ ಹುಡ್ಕೋದೇನಿಲ್ಲ, ಸೀದಾ ಉಡುಪಿ ಕೃಷ್ಣ ಮಂದಿರಕ್ಕೆ ಬಂದ್ರೆ ಆಯ್ತು. ಅಲ್ಲಿ ನಾವು ಬ್ಯಾನರ್ ಹಾಕಿರ್ತೀವಿ. ಸೀದಾ ನೀವು ಇದಕ್ಕೆ ಹಾಲ್ ಒಳಗೆ ಬಂದ್ರೆ ಆಯ್ತು. ಆಯ್ತಾ. ಸೀದಾ ಬಂದವರೆ ನೀವು ಸೀದಾ ಉಡುಪಿ ಕೃಷ್ಣನ ದರ್ಶನ ಮಾಡ್ಕೊಳ್ಳಿ, ಬಂದು ಕುತ್ಕೊಂಡು ಬಿಟ್ರೆ ಆಯ್ತು. ಆಯ್ತಾ. ಮತ್ತೆ ಅಲ್ಲಿ ಹುಡ್ಕೋ ಸಮಸ್ಯೆನೇ ಇಲ್ಲ. ಓಕೆ. ಹಾ, 18, 19, 20. ಬನ್ನಿ, ನೀವು ಬರೀ ಡೌಟ್ಸ್ ಎಲ್ಲ ಇರಬಾರ್ದು. ಏನೋ ಒಂದು ಧ್ಯಾನ ಯಜ್ಞ ಇದೆ, ನಾನು ಹೋಗಿ ಅಟೆಂಡ್ ಮಾಡ್ತೇನೆ, ಉಳಿದಿದ್ದೆಲ್ಲ ಆಮೇಲೆ. ಆ, ಪ್ರಶ್ನೆಗಳಲ್ಲಿ ಸಿಕ್ಕಾಕೊಳ್ಬಾರ್ದು ನಾವು. ಓಕೆ ಮಾಸ್ಟರ್ಸ್, ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ರೆ ಏನಾದರೂ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ, ಇಲ್ಲ ಅಂದರೆ ನಾವು ಇದು ಮಾಡಿ ಏನು, ವಾಟರ್ ರೆಡಿ ಮಾಡ್ಕೊಳ್ಳಿ, ಇಲ್ಲ ಸಂಕಲ್ಪ ಮಾಡಿ. ವಾಟರ್ ಮೆಡಿಟೇಷನ್ ಮಾಡುವಾಗ ಇದು ನಾನು ತುಂಬಾ ಪಾತ್ರೆಗಳು ಇಟ್ಟಿರ್ತೀನಿ, ಅಂದ್ರೆ ನಮ್ಮ ಮನೆಯವ್ರು ಕುಡಿಯೋಕ್ಕೆ ಮಕ್ಕಳದು ಅಂತ 3-4 ಇಟ್ಕೊಂಡಿರ್ತೀನಿ, ಒಂದು ಬೇಳಿಸ್ಬಿಡ್ತೀನಿ, ಆ ತರ ಎಲ್ಲ ಮಾಡ್ತೀನಿ. ಹಾ, ತುಂಬಾ ಪಾತ್ರೆ ಇಟ್ಕೊಂಡಿರ್ತೀರಾ? ಹಾ, 3-4 ಇಡ್ತೀನಿ ಎಲ್ಲರಿಗೂ, ಮನೆಯವರಿಗೆ ಎಲ್ಲರಿಗೂ ಅಂತ. ಅದು ಯಾವ ಹಾ, ತರ ತೊಂದ್ರೆ ಉಪವಾಸ? ಇಲ್ಲ, ತೊಂದ್ರೆ ಇಲ್ಲ. ನಾನು ಅದಕ್ಕೆ ಹೇಳಿದ್ದು, ನೀವು ಸುಮ್ಮನೆ ದೊಡ್ಡ ಬಿಂದಿಗೆ ಇಟ್ಟು ಬಿಡ್ರಿ ಯಾರಾದ್ರೂ ಬೇಕು ಅಂದ್ರೆ. ಬಿಂದಿಗೆ ಇರ್ತದಲ್ಲ. ಹ್ಮ್. ಬೇಕಾದ್ರೆ ಬಿಂದಿಗೆ ನಾನು ಇಟ್ಟು. ಚಿಕ್ಕದ್ ಸಾಕು, ಮತ್ತೆ ಅದು ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೋ? ಹ್ಮ್, ಆಗ್ತದೆ. ಆಯ್ತು. ಈ ಹಾಲಿಗೆ ಅದರಷ್ಟೇ ಅದು ಮೊಸರು ಹಾಕ್ಬೇಕಂದ್ರೆ ಅದರಷ್ಟೇ ಮೊಸರು ಹಾಕ್ಬೇಕಿಲ್ಲ, ಸ್ವಲ್ಪ ಹಂಗೆ ಹಾಕಿದ್ರೆ ಸಾಕು, ಅದು ಮೊಸರು ಆಗ್ಬಿಡ್ತದೆ ಹಂಗೆ. ಹ್ಮ್, ಹೆಪ್ಪ ಹಾಕ್ಬೇಕು. ಆ, ಆಮೇಲೆ ಪಿರಮಿಡ್ ವಾಟರ್ ಎಲ್ಲರೂ ತರಿಸ್ಕೊಳ್ಳಿ, ಪಿರಮಿಡ್ ವಾಟರ್ ಯೂಸ್ ಮಾಡಿ. ಯಾವುದನ್ನು ನೆಗ್ಲೆಕ್ಟ್ ಮಾಡ್ಬೇಡಿ. ಏನೇನಕ್ಕೂ ದುಡ್ಡು ಹಾಳು ಮಾಡ್ತೀವಿ ನಾವು, ಏನೇನೋ ಮಾಡಬಾರ್ದನ್ನೆಲ್ಲ ಮಾಡ್ತೀವಿ. ಆಯ್ತಾ. ಉಪಯೋಗಕ್ಕೆ ಬರದೇ ಇರೋದನ್ನೆಲ್ಲ ಮಾಡ್ತೀವಿ. ಇಂಥ ಸಣ್ಣ ಸಣ್ಣದನ್ನೇ ಭಾಳ ನಾವು ಅದರಿಂದ ಏನಾಗ್ತದೆ, ಅದನ್ನ ಮಾಡಿಬಿಟ್ರೆ ಆಗ್ಬಿಡ್ತಿಲ್ಲ, ಹೀಗೆಲ್ಲ ನಾವು ಏನೇನೋ ಜಾಸ್ತಿ ಅತಿ ಬುದ್ಧಿವಂತಿಕೆ ಯೋಚನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಆಯ್ತಾ. ಒಂದು ಕಾಪರ್ ಪಿರಮಿಡ್ ಅದೇನು ದೊಡ್ಡ ವಿಷಯ ಅಲ್ಲ, ಒಂದೆರಡು ತಂದಿಟ್ಕೊಳ್ಳಿ, ಮೇಲೆ ಇದ್ರಲ್ಲಿ ಹಾಕಿ, ಆ, ಏನೋ ಟ್ಯಾಂಕಲ್ಲಿ ಹಾಕಿ. ನಿಮ್ಗಿಲ್ಲ ಅಂತಂದ್ರೆ ಏನೋ ಬ್ಯಾರಲ್ಲ, ನೀವು ಏನಲ್ಲಿ ವಾಟರ್ ಸ್ಟೋರೇಜ್ ಮಾಡ್ಕೊಂಡಿರ್ತೀರಿ ಅದರಲ್ಲಿ ಹಾಕಿ ಅದನ್ನ ಯೂಸ್ ಮಾಡಿ. ಬರೀ ನಮಗೆ ಹೇಳ್ತಿರ್ತೀರಿ, ಯಾರು ಕೇಳಿದ್ರು ಫೋನ್ ಮಾಡಿ, ನನಗೆ ನೆಗೆಟಿವಿಟಿ ಇದೆ, ನಮ್ಮ ಮನೇಲಿ ನೆಗೆಟಿವಿಟಿ ಇದೆ, ಮಾಟ ಮಾಡಿಸಿದ್ದಾರೆ, ಮಂತ್ರ ಮಾಡಿಸಿದ್ದಾರೆ. ಪಿರಮಿಡ್ ವಾಟರ್ ಯೂಸ್ ಮಾಡಿ, ಯಾಕೆ ಧ್ಯಾನ ಮಾಡ್ತೀರಿ ಜೊತೆಗೆ. ಈ ನಾವು ಇದನ್ನ ಮಾಡೋ ಸಂಕಲ್ಪ ಮಾಡೋ ನೀರು ಅದನ್ನು ಉಪಯೋಗ ಮಾಡಿ. ಯಾವ ನೆಗೆಟಿವಿಟಿನೂ ಇರಲ್ಲ, ಯಾವ ದೆವ್ವಭೂತನೂ ಮೈಯಲ್ಲಿರೋ ದೆವ್ವಭೂತನೇ ಬಿಟ್ಟು ಯಾವ ಮಾಟ ಮಂತ್ರವೂ ಕೆಲಸ ಮಾಡೋದು. ಆ ಆ- ಆ- ಆ ಸುತ್ತಮುತ್ತ ಯಾವ ಭೂತ ಪ್ರೇತವೂ ಬರಲ್ಲ. ಆಯ್ತಾ. ಅದನ್ನು ಬಳಸ್ತಾ ಹೋಗಿ. ಹಾಗಾಗಿ ಪಿರಮಿಡ್ ವಾಟರ್ ಅನ್ನ ಪ್ರತಿಯೊಬ್ಬ ಧ್ಯಾನಿಗಳು ಬಳಸಬೇಕು. ಸ್ನಾನ ಮಾಡ್ಲಿಕ್ಕೆ ಪಿರಮಿಡ್ ವಾಟರ್ ಅಲ್ಲೇ ಸ್ನಾನ ಮಾಡಬೇಕು, ಕುಡಿಲಿಕ್ಕೆ ಪಿರಮಿಡ್ ವಾಟರ್ ಅಲ್ಲೇ ಕುಡಿಬೇಕು, ಅಡಿಗೆ ಮಾಡ್ಲಿಕ್ಕೆ ಪಿರಮಿಡ್, ನೆಲ ಒರೆಸ್ಲಿಕ್ಕೆ ನೆಲ ಒರೆಸ್ತೀರಲ್ವ ಮನೆ ಎಲ್ಲ ಅದರಲ್ಲಿ ಒರೆಸಿ. ಆ, ಮನೆ ಮುಂದೆ ನೀರು ಹಾಕ್ತೀರಿ ಬೆಳಿಗ್ಗೆ ಎದ್ದು, ಆ ಪಿರಮಿಡ್ ವಾಟರ್ ಹಾಕಿ. ಒಂದು ನೋಡಿ ಆ ವೈಬ್ರೇಷನ್ ಹೆಂಗಿರ್ತದೆ, ಪಾಸಿಟಿವ್ ಇದೆ ಹೆಂಗಿರ್ತದೆ. ಆಮೇಲೆ ನಮ್ಮ ನಡೆ ನುಡಿ ಎಲ್ಲವೂ ಬಹಳ ಶುದ್ಧ ಇರಬೇಕು, ಒಳ್ಳೊಳ್ಳೆ ಮಾತಾಡಬೇಕು, ಪಾಸಿಟಿವ್ ಆಗಿ ಮಾತಾಡಬೇಕು. ಹ್ಮ್, ಪಾಸಿಟಿವ್ ಆಗಿ ಮಾತಾಡಬೇಕು. ಆ, ಆ, ಬಹಳ ಪ್ರಜ್ಞೆ ಇರಬೇಕು. ಸುಮ್ಮನೆ ಬಾಯಿ ಬಂತು ಅಂತ ತಮಾಷೆಗೂ ನೆಗೆಟಿವ್ ಆಗಿ ಮಾತಾಡಬಾರ್ದು. ಆಯ್ತಾ. ಯಾರಿಗೂ ಬೈಬಾರ್ದು.
ಎಲ್ಲವನ್ನ ಸ್ವೀಕಾರ ಮಾಡುವ ಮನೋಭಾವ ಬೆಳೆಸ್ಕೊಳ್ಬೇಕು. ಅದರಲ್ಲೂ ನಾವು ಗುಡಾಕೇಶ್ ಪ್ರತಿಯೊಬ್ಬರಲ್ಲೂ ಹೈ ಎನರ್ಜಿ ಇರ್ತದೆ. ನೀವು ರಾತ್ರಿ ಎಲ್ಲ ಧ್ಯಾನ ಮಾಡಿ ಎನರ್ಜಿ ತಗೊಂಡು ಯಾರಿಗೋ ಏನೋ ಅಂದ್ಬಿಟ್ರಿ ಅಂದ್ರೆ ಆ ಎನರ್ಜಿ ಎಲ್ಲ ಅದೇ ಆಗ್ತದೆ. ಆಮೇಲೆ ಬಾಯ್ ಬಡ್ಕೊಳ್ಳೋದಿಲ್ಲ. ನನಗೆ ಹುಷಾರಿಲ್ಲ, ನನಗೆ ಹಂಗಾಗ್ತಾ ಇದೆ ಹಿಂಗಾಗ್ತಾ ಇದೆ, ಏನು ನೆಗೆಟಿವ್ ಹೇಳಬಾರ್ದು. ಇಲ್ಲ ನನಗೆ ಹುಷಾರಿದೆ 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 100 ಸಾರಿ ಹೇಳ್ಕೊಡು. ಯಾಕೆ ಹುಷಾರಿಲ್ಲ, ಯಾಕೆ ಆರೋಗ್ಯ ಇದಾಗ್ತದೆ ನಮ್ಗೆ, ಕಾಲು ನೋವು, ಅಯ್ಯೋ ನಂದು ಕಾಲು ನೋವು, ಕಾಲು ನೋವಲ್ಲ, ಇಲ್ಲ ನನಗೆ ಏನಿಲ್ಲ, ಕಾಲು ಚೆನ್ನಾಗಿದೆ ಚೆನ್ನಾಗಿದೆ 100 ಸಾರಿ ಹೇಳಿ. ಎನರ್ಜಿ ಇರ್ತದೆ, ಅದೇ ಸತ್ಯ ಆಗ್ತದೆ. ನಮಗೆ ಆಮೇಲೆ ಶ್ರೀಮಂತರನ್ನ ನೋಡಿದ್ರೆ ನಿಮಗೆ ಶ್ರೀಮಂತರಾಗಬೇಕಂತ ಆಸೆ ಇದೆ, ಯಾವ ಶ್ರೀಮಂತರನ್ನೂ ವಿರೋಧ ಮಾಡಬೇಡಿ, ಏನು ನೋಡಿ ಹೊಟ್ಟೆ ಕಿಚ್ಚಬೇಡಿ, ಬೈಕೋಬೇಡಿ. ಯಾರೋ ದೊಡ್ಡ ಮನೆ ಕಟ್ಟಿದ್ದಾನೆ, ಎಷ್ಟು ಜನರ ತಲೆ ಮೇಲೆ ಕೈ ಎಳೆದು ಕಟ್ಟಿದ್ದಾನೆ, ಏನು ಈ ತರ ಎಲ್ಲ ನೆಗೆಟಿವ್ ಮಾತಾಡೋದು, ಆ, ಭಾವನೆ ಇದನ್ನೆಲ್ಲ ಬಿಡಿ. ಆಯ್ತಾ? ಆ, ಅದನ್ನ ನೋಡಿ ಅವ್ನು ನೋಡಿ ಎಷ್ಟು ಚೆನ್ನಾಗಿ ಮನೆ ಕಟ್ಟಿದ್ದಾನೆ, ನಾನು ಹಂಗಾಗಬೇಕು, ಇದು ಬರಬೇಕು. ಅದು ಬಿಟ್ಟು ಆಮೇಲೆ ಯಾರೋ ಸರಿ ಇಲ್ಲ, ರಾಜಕೀಯ ಸರಿ ಇಲ್ಲ, ಅದು ಸರಿ ಇಲ್ಲ, ಎಲ್ಲ ಅದು ಇದು ಬರೀ ಹೀಗೆ ನೆಗೆಟಿವ್ ಇರಬಾರ್ದು. ಇಲ್ಲ ಎಲ್ಲವೂ ಸರಿ ಇದೆ, ಎಲ್ಲರೂ ಎಲ್ಲರೂ ಇವತ್ತಲ್ಲ ನಾಳೆ ಸರಿ ಆಗ್ತಾರೆ, ಅಜ್ಞಾನದಲ್ಲಿದ್ದ ಹೀಗಿರ್ಬೇಕು. ಅವಾಗ ಏನಾಗ್ತದೆ, ನಮ್ಮ ಎನರ್ಜಿ ಅದೇ ಥಾಟಿಗೆನೆ ಎನರ್ಜೈಸ್ ಆಗ್ತದೆ. ಇದೆಲ್ಲ ಸೀಕ್ರೆಟ್ ಇದು. ನಮಗೆ ಗೊತ್ತಿಲ್ಲದೆ ನಾವೆಲ್ಲ ಇಷ್ಟೆಲ್ಲ ಮಿಸ್ಟೇಕ್ಸ್ ಮಾಡ್ತಾ ಇದೀವಿ. ಹಾ ಬರೀ ಆ ಅದಕ್ಕೆ ನಮ್ಮ ಈ ಶಾಸ್ತ್ರಗಳಲ್ಲೂ ಕೂಡ ಹೇಳಿದ್ದಾರೆ, ಅಸ್ತು ದೇವತೆಗಳಿರ್ತಾರೆ, ಬಹಳ ಹುಷಾರಿಂದ ಮಾತಾಡ್ಬೇಕು, ಅಸ್ತು ಅಸ್ತು ಅಂತ ಇರ್ತಾರೆ. ಸುಮ್ನೆ ಬಾಯಿ ಬಂದಂಗೆ ಮಾತಾಡ್ಬೇಡಿ, ಹೇಳ್ಬೇಡಿ. ಕೆಲವರು ಇನ್ನೂ ಕೆಲವರು ಇರ್ತಾರೆ, ಆ ಯಪ್ಪ ನೀನ್ ಅಡ್ಡಬಾಯಿ ಹಾಕ್ಬೇಡ ಮರೆಯ, ನೀನ್ ಏನ್ ಹೇಳ್ತೀಯ ಅದೇ ಆಗ್ತದೆ ಅಲ್ವಾ? ಹಂಗೆ ಅದು ಸುಮ್ಮನೆ ಯಾರೋ ಒಬ್ರಿಗೆ ಆಗೋದಲ್ಲ, ಪ್ರತಿಯೊಬ್ರು, ಅದರಲ್ಲೂ ಎನರ್ಜಿ ಜಾಸ್ತಿ ಇರೋರಿಗೆ, ಆಮೇಲೆ ಗುಡಾಕೇಶ ಮಾಡೋರಿಗೆ ವಾಕ್ ಸಿದ್ಧಿ ಬಹಳ ಬೇಗ ಬರ್ತದೆ, ಬಹಳ ಬೇಗ ಪ್ರತಿಯೊಬ್ಬರಲ್ಲೂ ಇರ್ತದೆ. ಏನ್ ಹೇಳ್ತಾರೆ ಅದು ಆಗ್ಬಿಡ್ತದೆ. ಹಂಗಾಗಿ ಬಹಳ ಹುಷಾರಿಂದ ಇರಬೇಕು, ಒಳ್ಳೆಯದಕ್ಕೆ ಅದನ್ನು ಬಳಸ್ಕೋಬೇಕು. ಆಯ್ತಾ? ವೆರಿ ಗುಡ್. 297628 ದಯಮಾಡಿ ನಿಮ್ಮ ಹೆಸರು ಹಾಕೊಳ್ಳಿ. ನಾನು ಹಲೋ, ನಮಸ್ತೆ ಮಾಸ್ಟರ್. ಸರ್, ನಾನು ಗಾಯತ್ರಿ ಹನುಮಂತ. ಸರ್, ನಾನು ಒನ್ ವೀಕಿಂದ ಮಾಡ್ತಾ ಇದ್ದೀನಿ ಗುಡಕೇಶ ಧ್ಯಾನ. ತುಂಬಾ ಥ್ಯಾಂಕ್ಸ್ ಸರ್, ನೀವು ಇದೆಲ್ಲ ಹೇಳ್ಕೊಡ್ತಾ ಇರೋದಕ್ಕೆ. ಮತ್ತೆ ನನಗೆ ನನ್ನ ಬಾಡಿ ಹೊರಗಡೆ ಬಂದು ನಿಂತ್ಕೊಂಡಂಗೆ, ನನ್ನ ಮುಂದೆ ನಿಂತ್ಕೊಂಡಂಗೆ ಕಾಣಿಸುತ್ತೆ ಸರ್ ನನಗೆ. ಆಮೇಲೆ ಆ, ಹೊರಗಡೆ ಬಾಲ್ಕನಿ ಕೂತ್ಕೊಂಡು ಮಾಡ್ತೀನಿ, ಓಪನ್ ಸ್ಪೇಸ್ ಅಲ್ಲಿ. ಒಂಥರ ತುಂಬಾ ಕರೆಂಟ್ ಹೊಡೆದಂಗ ಆಗ್ಬಿಡುತ್ತೆ ಧ್ಯಾನ ಮಾಡ್ತಾ ಮಾಡ್ತಾ. ಕಣ್ಣೇ ಕಂಟ್ರೋಲ್ ಕಣ್ಣೇ ಬಿಟ್ಬಿಡಂಗಾಗುತ್ತೆ. ಈ ತರ ಎಲ್ಲ ಆಗ್ತದೆ. ಅದಾದ್ಮೇಲೆ ನೀವು ಹೇಳುದಲ್ಲ, ಈಗ ಜ್ವರ ಬಂದಂಗಾಗುತ್ತೆ, ಬೆನ್ನು ನೋವು. ಈಗ ಒಂದು 4-5 ಡೇಸ್ ಇಂದ ಸ್ವಲ್ಪ ಬೆನ್ನು ನೋವು ಜ್ವರ ಜಾಸ್ತಿ ಬಂದಾಗ ಮಾಡಕ್ಕೆ ಆಗ್ತಾ ಇಲ್ಲ ನಂಗೆ. ನೈಟ್ ಎಲ್ಲ ಹಂಗು ಆದಷ್ಟು ಕಂಟ್ರೋಲ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸರ್. ವೆರಿ ಗುಡ್ ಮೇಡಮ್, ವೆರಿ ಗುಡ್. ಏನ್ ಹೆದರ್ಬೇಡಿ, ಏನಾಗಲ್ಲ. ಸ್ಟಾರ್ಟಿಂಗ್ ಅಲ್ಲೇ ಆಗ್ತದಲ್ಲ, ಅದು ನಿಮ್ ಹೊರಗಡೆ ಬಂದಾಗ ಅದೆಲ್ಲ ಹೆದರ್ಬಾರ್ದು. ಹ್ಮ್ ಸರ್. ಎಲ್ಲರಿಗೂ ಎಲ್ಲರೂ ಆ ಸ್ಥಿತಿ ತಲುಪಿದ ಮೇಲೆ ಆಗ್ತದೆ. ನಿಮಗೆ ಬಹಳ ಬೇಗ ಆ ಸ್ಥಿತಿ ಹೋಗಿರಿ. ಹ್ಮ್ ಸರ್. ಅಷ್ಟಲ್ಲಿ ಟ್ರಾವೆಲ್ ಆಗ್ತದೆ ನಿಮ್ಗೆ ಬೇಗ ಬೇಗ. ಈಗ ಹಣೆಯಲ್ಲಿ ಪಟ ಪಟ ಅಂತ, ಅವಾಗ ಲಾಸ್ಟ್ ಇಯರ್ ಹಂಗೆ ಆಯ್ತು. ಈಗ ಈಗ ಒಂದು ½ ಇಂದನು ಹಣೆ ಮೇಲೆ ಪಟ ಪಟ ಅಂತ ಹೊಡ್ದಂಗ ಆಗ್ತಾ ಇದೆ. ಎಲ್ಲ ಚಕ್ರ, ಚಕ್ರ ಹಣೆ ಮೇಲೆ, ಇಲ್ಲಿ ನೆತ್ತಿ ಮೇಲೆ, ಹ್ಞೂ ಸರ್. ಎಲ್ಲೋ ಸೆನ್ಸ್ ಆಗ್ತಾ ಇರ್ತವೆ, ಆಕ್ಟಿವೇಶನ್ ಆಗ್ತಾ ಇರ್ತದೆ ಚಕ್ರಗಳು, ಎನರ್ಜೈಸ್ ಆಗ್ತಾ ಇರ್ತವೆ. ಆಮೇಲೆ ಏನಾದ್ರೂ ಧ್ಯಾನದಲ್ಲಿ ಅನುಭವಗಳು ತುಂಬಾ ಎಲ್ಲವನ್ನು. ತುಂಬಾ ಅನಂತ ವಂದನೆಗಳು ಸರ್ ನಿಮ್ಗೆ. ತುಂಬಾ ಥ್ಯಾಂಕ್ಸ್ ಸರ್. ನಿಮ್ಮಿಂದ ನಾವು ಒಂದು ಆಧ್ಯಾತ್ಮ ಇದ್ರಲ್ಲಿ ಬಂದು ತುಂಬಾ ಒಳ್ಳೆ ಸ್ಥಿತಿ ಪಡ್ಕೋತಾ ಇದ್ದೀವಿ. ತುಂಬಾ ಥ್ಯಾಂಕ್ಸ್ ಸರ್. ತುಂಬಾ ನೆನ್ಸ್ಕೊತಾ ಇರ್ತೀವಿ. ಮಾಮೂಲಿ ಇದ್ರಲ್ಲಿ ಮಾಡ್ತಾ ಇದ್ದೇನೆ, PMC ಇದ್ರಲ್ಲಿ ಆನ್ಲೈನ್ ಅಲ್ಲಿ ಬೆಳಗ್ಗೆ 5ರಿಂದ 7 ಗಂಟೆವರೆಗೂ ಅದು, ಮತ್ತೆ 11 o'clock ಸಾಯಂಕಾಲ ಮಧ್ಯಾಹ್ನ ಎಲ್ಲ ಮಾಡ್ತಿದ್ದೆ, ಅಯ್ಯಪ್ಪ ಪಿಂಡಿ ಸರ್ ಅವ್ರದ್ದೆಲ್ಲ. ಈಗ ನೈಟ್ ಅಲ್ಲಿ ಇದು ಶುರು ಮಾಡಿದ್ದೀನಿ ಸರ್. ತುಂಬಾ ತುಂಬಾ ಥ್ಯಾಂಕ್ಸ್ ಸರ್ ನನ್ಗೆ, ನಿಮಗೆ. ಎಲ್ಲ ಪತ್ರಿಜಿಯವರಿಗೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಸರ್. ನೀವು ಇಷ್ಟೆಲ್ಲ ರಾತ್ರಿ ಎಲ್ಲ ಎಲ್ಲರಿಗೂ ಮಾಡ್ಸಿರ, ಅದು ಖುಷಿ ಸರ್ ನಮ್ಗೆ. ತುಂಬಾ ಥ್ಯಾಂಕ್ಸ್. ಮಾತರ್ ಬಾಬಾಜಿ ಅವರಿಗೆ, ನಮ್ ಗ್ರ್ಯಾಂಡ್ ಮಾಸ್ಟರ್ಗೆ. ಓಕೆ ಸರ್. ನಿನ್ನೆ ಮಾತಾಡಿದ್ಯಾರ ಸರ್ ನಿನ್ನೆ ಸತ್ಸಂಗದಲ್ಲಿ? ನಿನ್ನೆ ಮಾತಾಡಿದ್ರಲ್ಲ ಸತ್ಸಂಗದಲ್ಲಿ, ಅವರೇನ ಪ್ರಮೋದ್ ಸರ್ ಅವರು? ಅಲ್ಲ, ನೀವ್ ನಿಮ್ ಮಾಸ್ಟರ್ ಅಂತಿದ್ರಲ್ಲ. ಅವರು ಸುಧಾಕರ್ ಪುರಾಣ ಮಾಸ್ಟರ್ ಅಂತ. ಬೇರೆಯವರು ಪ್ರಮೋದ್ ನೀವು ಹೇಳ್ತಿದ್ರಲ್ಲ, ನೀವು ಅವ್ರೇನೋ ಅನ್ಕೊಂಡೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.
ಥ್ಯಾಂಕ್ ಯು ಸೊ ಮಚ್. ನಿಮ್ದು ಹೆಸರು ಹಾಕೊಳ್ಳಿ ಆಯ್ತಾ. ಓಕೆ ಸರ್, ಥ್ಯಾಂಕ್ಸ್. ನಂಬರ್ ಇದೆ, ಹೆಸರು ಹಾಕೊಳ್ಳಿ. ಮನು ಓಕೆ ಮಾಸ್ಟರ್. ಮನು ಕೃಷ್ಣ ದಾಸ್ ಮಾತಾಡಿ ಸರ್. ಕೃಷ್ಣ ಪ್ರಭುಜಿ ಮಾತಾಡಿ ಮಾತಾಡಿ. ಕೇಳ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ, ಮಾತಾಡಿ ಸರ್. ನಾನೀಗ ಈ ಗುಡಕಿ ಕ್ಷೇತ್ರಕ್ಕೆ ಬಂದ್ಬಿಟ್ಟು ಒಂದು 10 days ಆಯ್ತು. ವಾಯ್ಸ್ ಬ್ರೇಕ್ ಆಗ್ತಿದೆ ನಿಮ್ದು. ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಓಕೆ, ಹೊರಗಡೆ ಬನ್ನಿ, ಅಲ್ಲಿ ಎಲ್ಲಾದ್ರೂ ನೆಟ್ವರ್ಕ್ ಸಿಗೋ ಕಡೆ ನಿಂತ್ಕೊಳ್ಳಿ. ನಾನು ನೆಕ್ಸ್ಟ್ ಮಾತಾಡ್ತೀನಿ. ಥ್ಯಾಂಕ್ ಯು. ರಮೇಶ್ ಸರ್ ಮಾತಾಡಿ. ಎಸ್, ನಮಸ್ತೆ ಸರ್. ನಮಸ್ತೆ ಮಾಸ್ಟರ್, ನಮಸ್ತೆ. ಎಸ್ ಸರ್, 5 days ಆದ ಸರ್ ನಾನು ಮಾಡ್ತಾ ಇದ್ದೀನಿ ಈಗ. ಭಾಳ ಚೆನ್ನಾಗಿ ಅನಿಸ್ತಾ ಇದೆ. ಅನ್ನೋದು ಏನು ಸಮಸ್ಯೆ ಇಲ್ಲ. ಆಮೇಲೆ ಜ್ಞಾನ ಯಜ್ಞಗಳಲ್ಲಿ ಪಾಲ್ಗೊಳ್ಬೇಕಂತ ಹೇಳ್ತಾ ಇದ್ರಲ್ಲ ಸರ್, ಅದ್ರ ಬಗ್ಗೆ ಕೂಡಲ ಸಂಘದಲ್ಲಿ ತಮಗೆ ನಾನು ಭೇಟಿಯಾಗಿದ್ದೆ ಮೊನ್ನೆ ಬಂದಾಗ. 15 days ಬ್ಯಾಕ್ ಮುಂಚೆ ನಾನು ಹೋಗ್ಲಿಕ್ಕೆ ಆಗೋದಿಲ್ಲ ಏನೋ ಅನ್ಕೊಂತಿದ್ದೆ ನಾನು. ಸೊ ಜಸ್ಟ್ ಒಂದು ಸಂಕಲ್ಪ ಇಟ್ಕೊಂಡೆ, ಯಾಕಂದ್ರೆ ನಾವಿಬ್ರು ಜಾಬ್ ಮಾಡ್ತೀವಿ, ನಮ್ಮ ಮಿಸ್ಸಸ್ ನಾನು, ಮಕ್ಕಳು ಸ್ಕೂಲಿಗೆ ಬಿಡೋದು ಈ ಥರ. ಯಾವಾಗ ನಮ್ಮ ಫ್ರೆಂಡ್ ಒಬ್ರು ಇದ್ರು, ಅವರು ಜಾಯ್ನ್ ಆಗಿದ್ದಾರೆ ಇವತ್ತು. ಅವರು ನಾನು ಸೇರಿ ಫಸ್ಟ್ ನಾವು ಲಾಸ್ಟ್ ಇಯರ್ ಹೋಗಿದ್ದೀವಿ. ಅವ್ರ ಕಾರ್ ತೊಗೊಂಡು ಹೋಗಿದ್ದೀವಿ. ಬಸ್ಸಿಂದ ಸ್ವಲ್ಪ ಅನಾನುಕೂಲ ಇದೆ ಇಲ್ಲಿ. ನಾವು ಬಾಗಲಕೋಟೆ ಜಿಲ್ಲೆಯವರಿದ್ರು ಕೂಡ ಬಾಗಲಕೋಟೆಯಿಂದ ಕೂಡಲ ಸಂಗಮ ಹೋಗ್ಲಿಕ್ಕೆ ಸ್ವಲ್ಪ ಸಮಸ್ಯೆ ಇದೆ. ಸೊ ನಾನು ಒಬ್ಬನೇ ಆಗಿದ್ದೆ ಈ ಸಲ. ಅವರು ಪ್ರಯಾಗರಾಜ್ ಹೋಗಿದ್ರು. ಸೊ ಆಗೋದಿಲ್ಲ ಅಂತ ಅನ್ಕೊಂಡಿದ್ದೆ ನಾನು. ನಮ್ಮ ಜಿಲ್ಲೆಯಲ್ಲಿ ಇದ್ಕೊಂಡೆ ನಾನು ಅಟೆಂಡ್ ಮಾಡಲಿಲ್ಲ ಅಂದ್ರೆ ನಾನು ಧ್ಯಾನ ಮಾಡಿ ಏನು ಉಪಯೋಗ? ಎಲ್ಲರಿಗೂ ನಾನೊಂದು ರಿಕ್ವೆಸ್ಟ್ ಮಾಡ್ತೀನಿ, ಜಸ್ಟ್ ಒಂದು ಥಾಟ್ ಇಟ್ಕೊಂಡ್ರೆ ಸಾಕು. ಸರ್ ಅರುಣ್ ಕುಮಾರ್ ಸರ್ ಹೇಳಿದ್ರಲ್ಲ, ನಾನು ಹೋಗಿ ಪಾಲ್ಗೊಳ್ತೀನಿ, ನಿಮ್ದು ಏನೇ ಸಮಸ್ಯೆ ಇರಲಿ ನಾನು ಹೋಗಿ ಅಲ್ಲಿ ಅಟೆಂಡ್ ಮಾಡ್ತೀನಿ ಅಂತ ಜಸ್ಟ್ ಒಂದು ಅನ್ಕೊಂಡ್ರೆ ಸಾಕು, 100% ಆಗೇ ಆಗುತ್ತೆ. ಒಂದು ಧ್ಯಾನ ಯಜ್ಞದಲ್ಲಿ ನಾವು ಪಾಲ್ಗೊಳ್ಳೋದು ಒಂದೇ, ವರ್ಷಾನುಗಟ್ಲೆ ಕೂತ್ಕೊಂಡು ಧ್ಯಾನ ಮಾಡೋದು ಒಂದೇ. ಅಲ್ಲಿ ಸಾಕಷ್ಟು ಎನರ್ಜಿ ಇರುತ್ತೆ. ಅದ್ರ ಜೊತೆಗೆ ಅಸ್ಟಲ್ ಟ್ರಾವೆಲ್ ಆಗುತ್ತೆ. ಆಮೇಲೆ ಅಸ್ಟಲ್ ಸರ್ಜರಿ ನಮ್ಗೆ ಗೊತ್ತಿಲ್ದಂಗೆ ಆಗುತ್ತೆ. ಆಮೇಲೆ ಎಷ್ಟೋ ವಾಕಿಂಗ್ಸ್ಗಳಾಗ್ತವೆ. ಸೊ ದಯವಿಟ್ಟು ಇನ್ನೂ ಸಾಕಷ್ಟು ಟೈಮ್ ಇದೆ. ಈಗ ಪ್ರೀ ಪ್ಲ್ಯಾನ್ ಮಾಡ್ಕೊಡ್ರಿ. ನೀವು ಒಂದು ಥಾಟ್ ಇಟ್ಕೊಟ್ಟು ಸಾಕು, ನಾನು ಹೋಗಿ ಅಟೆಂಡ್ ಮಾಡ್ತೀನಿ ಅಂತ ಅನ್ಕೊಂಡ್ರೆ ಸಾಕು, 100% ಆಗೇ ಆಗುತ್ತೆ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಾಡಿ. ಎಸ್ ಸರ್, ಎಸ್, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ನಾವೀಗ ಸಂಕಲ್ಪ ಮಾಡೋಣ. ಎಲ್ಲರೂ ಬೆಳಗ್ಗೆವರೆಗೂ ಧ್ಯಾನ ಮಾಡಿ. ಬೆಳಿಗ್ಗೆ ಕರ್ಮ ಪ್ರಕ್ಷಾಲನೆ ಎಲ್ಲ ಇರ್ತದೆ, ಯಾರು ಮಿಸ್ ಮಾಡ್ಕೊಳ್ಬೇಡಿ. ಲೋಕ ಕಲ್ಯಾಣಕ್ಕಾಗಿ ಬಂದು ಸಂಕಲ್ಪ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿ. For meditation, there is no sleep. Because meditation, that's what I was thinking. half an hour meditation is equal to 6 hours of sleep. ಧ್ಯಾನ ಮಾಡುವವರು ರಾತ್ರಿ